ಸಹೃದಯರಿಗೆ ಸಸ್ನೇಹ ವಂದನೆ. ಗೋಖಲೆ ಸಂಸ್ಥೆಯ ಈ ಸಭಾಂಗಣ, DVG ಸಭಾಂಗಣ ಮಹಾಕಾವ್ಯೋತ್ಸವಕ್ಕೆ, ಇನ್ನೊಂದು ಮಹಾಕಾವ್ಯೋತ್ಸವಕ್ಕೆ ನವೋತ್ಸಾಹದಿಂದ ಸನ್ನದ್ಧವಾಗ್ತಾ ಇದೆ. ಇಂದಿನಿಂದ ಕರ್ನಾಟಕ ಕವಿಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ವಾದನ, ವಾಚನ, ವ್ಯಾಖ್ಯಾನ ಕಾರ್ಯಕ್ರಮ ಮೊದಲಾಗ್ತಾ ಇದೆ. ಜೈಮಿನಿ ಋಷಿಕೃತವಾದ ಮೂಲ ಸಂಸ್ಕೃತ ಕೃತಿಯ ಹೆಸರೇ ಜೈಮಿನಿ ಭಾರತ. ಆ ಋಷಿಯ ಹೆಸರಿನಲ್ಲೇ ಇದೆ, ಕಾಪಿರೈಟ್ ಅವಂದೇ. ಅದರ ಕನ್ನಡ ಅವತರಣಿಕೆಗೂ ಕವಿ ಸಕೃತಜ್ಞನಾಗಿ ಜೈಮಿನಿ ಭಾರತ ಎಂಬ ಹೆಸರನ್ನೇ ಉಳಿಸಿಕೊಂಡಿದ್ದಾನೆ. ಈ ಕಾವ್ಯದ ವಸ್ತು ಕುರುಕ್ಷೇತ್ರ ಯುದ್ಧೋತ್ತರದ ಪಾಂಡವಾಶ್ವಮೇಧ. ಬಂಧು ಹತ್ಯಾ ದೋಷ ನಿಬರ್ಹಣಕ್ಕಾಗಿ ಧರ್ಮರಾಜ ಸಂಕಲ್ಪಿಸಿ ಮತ್ತೂರಿನಲ್ಲೇ ಹಮ್ಮಿಕೊಂಡದ್ದು ಅಶ್ವಮೇಧ. ಮತ್ತೂರಿನಲ್ಲ, ಮತ್ತೆ ಊರಿನಲ್ಲೇ ಹಮ್ಮಿಕೊಂಡದ್ದು ಅಶ್ವಮೇಧ. ನಿಯಮಾನುಸಾರ ಕುದುರೆಯನ್ನು ಬಂಧಿಸುವುದೋ ವಂದಿಸುವುದೋ ಆಯಾ ರಾಜರ ತಾಕತ್ತಿಗೆ ಬಿಟ್ಟ ವಿಚಾರವೇ 10 ಬಣ್ಣ ಬೆಡಗುಗಳಲ್ಲಿ, ಭಂಗಿ ಭಣಿತಿಗಳಲ್ಲಿ ಕಥಾ ಶರೀರವನ್ನು ಹೊಂದಿ ಇದರಲ್ಲಿ ಕಾವ್ಯ ಸಾಮಗ್ರಿಯಾಗಿದೆ. ಒಂದೋ ಕಪ್ಪ ಒಪ್ಪಿಸಬೇಕು, ಇಲ್ಲ ಬಡಾಯಿ ಕೊಚ್ಚಿ ಲಡಾಯಿ ಮಾಡಬೇಕು. ಈ 2 ಆಯ್ಕೆಗಳಲ್ಲಿ ಹಾದು ಹೋಗುವ ಮುರುವು ತಿರುವುಗಳ ಕುಶಲ ಕಥಾಶಿಲ್ಪವೇ ಜೈಮಿನಿ ಭಾರತದ ಕಾವ್ಯದ್ರವ್ಯ. ಕಥೆಯನ್ನು ಹಿಗ್ಗಿಸಲು ಸ್ಥಳ ಪುರಾಣ, ಕಾಲದೂರವಾದ ಸೀತಾಪರಿತ್ಯಾಗ, ಲವಕುಶ ಚರಿತೆಗಳಂಥವೂ ಕೊಸರಾಗಿ ಮೆರೆದಿದ್ದಾವೆ. ಪಂಡಿತ ಕವಿ ಲಕ್ಷ್ಮೀಶ ಮೂಲ ಕೃತಿಯ ಎಲ್ಲ ಸಾರವನ್ನು ಕನ್ನಡದ ಭಾಷಾ ಸತ್ವ ಸೌಂದರ್ಯದಲ್ಲಿ ಅಟ್ಟು ಕೊಟ್ಟಿದ್ದಾನೆ ಎಂಬುದು ವಿದ್ವಾಂಸರ ಅಭಿಪ್ರಾಯ. ವಸ್ತು ವಿನ್ಯಾಸ ಜೈಮಿನಿಗಳದಾದರೂ ಹದ ಹೂರಣ ಲಕ್ಷ್ಮೀಶನದು. ವ್ಯಾಸಭಾರತದ ಆಶ್ವಮೇಧಿಕ ಪರ್ವ ಎಂಬ ಒಂದು ಕಥಾಶಾಖೆಯೇ ಜೈಮಿನಿ ಭಾರತದಲ್ಲಿ ಸ್ವಯಂ ಮಹಾವೃಕ್ಷವಾಗಿ ದಟ್ಟ ನೆರಳನ್ನು ಜಗತೋ ವಿಶಾಲವಾಗಿ ಹರಡಿ ತನ್ನಡಿಯಲ್ಲಿ ಇನ್ನೊಂದು ಕಾವ್ಯಾಂಕುರ ಕೊನರಲೂ ಏದುಸಿರು ಬಿಡುವಷ್ಟು ಬಿಗುವಾಗಿ ಬೃಹತ್ತಾಗಿ ಬೆಳೆದಿದೆ. ಒಟ್ಟು 34 ಸಂಧಿಗಳಲ್ಲಿ 1907 ಪದ್ಯಗಳಲ್ಲಿ ಕಾವ್ಯ ಮೈವರಿದಿದೆ. ಬಹುತೇಕ ಕಥನಕ್ಕೆ ಬೇಕಾಗುವ ಎಲ್ಲ ಮಸಾಲೆಗಳು, ಈಗಿನ ಭಾಷೆಯಲ್ಲಿ ಹೇಳೋದಿದ್ರೆ ಹೈಡ್ರಾಮಾ ಎಲಿಮೆಂಟ್ಸ್ಗಳು ಅಚ್ಚುಕಟ್ಟಾಗಿ ಜೋಡಣೆಯಾಗಿ ಕಥಾಗತಿಯನ್ನು ಹೊಂದಿರುವುದರಿಂದ ಇದು ಶ್ರವಣಾಭಿರಾಮವೂ ಹೌದು, ಹಾಗೆ ನಯನಾಭಿರಾಮವೂ ಹೌದು. ಇದು ದೃಶ್ಯಕ್ಕೆ ಬಂದಾಗ ಅತ್ಯಂತ ಆಕರ್ಷಕವಾಗಿಯೂ ಇದೆ ಎನ್ನುವುದಕ್ಕೆ ನಮ್ಮ ಯಕ್ಷಗಾನ ನಾಟಕಾದಿಗಳೇ ಇದ್ದಾವೆ. ನಾಟಕ, ಯಕ್ಷಗಾನ, ಸಿನಿಮಾದಂಥ ರಂಗಕಲಾ ಮಾಧ್ಯಮದವರಿಗೆ ಜೈಮಿನಿ ಭಾರತ ಎಂಬುದು ಭತ್ತದ ಕೋಶ, ಭತ್ತದ ಭಾವಕೋಶ. ಇದರೊಳಗೆ ಬರುವ ಚೋಟಾಮೋಟಾ ಕಥಾಪಂಕ್ತಿಯೂ ಕೂಡ ರಂಗಪಾಠ್ಯವಾಗಿ ಇಂದಿಗೂ ಜನಾಕರ್ಷಣೆ ಉಳಿಸಿಕೊಂಡಿದೆ. ಅಷ್ಟೇ ಅಲ್ಲ, ಕವಿ ಲಕ್ಷ್ಮೀಶನ ಪದಪ್ರಭಾವ ಅಂದರೆ ಶಬ್ದದ ಪ್ರಭಾವ ಎಷ್ಟಿದೆ ಎಂದರೆ, ಕಲಾವಿದರು, ವಿಶೇಷತಃ ಯಕ್ಷಗಾನ ಕ್ಷೇತ್ರೀಯರು, ಲಕ್ಷ್ಮೀಶನ ಪದಪಂಕ್ತಿಯನ್ನು ಬಾಯಿಪಾಠ ಮಾಡಿ ಉಂಡುಂಡೆಯಾಗಿ ಹಾಗೇ ಒಪ್ಪಿಸುವುದೇ ವಾಚಿಕದ ವಿಜಯಪಥ ಅಂತ ಪಣವಾಗಿ ಸ್ವೀಕರಿಸಿದ್ದಾರೆ ಇವತ್ತಿಗೂ ಕೂಡ. ಇಷ್ಟಕ್ಕೂ ಈ ಕಾವ್ಯದ ಮಹೋನ್ನತಿಕೆ ಏನು ಅಂತ ಕಣ್ಣಾಡಿಸಿದರೆ ಬೆಟ್ಟುಂಬೆರಗಾಗಿ ಕಾಣುವುದು ಕವಿ ಲಕ್ಷ್ಮೀಶನ ಪದ್ಯಶಿಲ್ಪ. ಮೋಹಕ ಶೈಲಿ, ಶೋಭಾವಹ ಶಬ್ದಶಯ್ಯೆ, ನಾನಾ ಅಲಂಕಾರ ಗರ್ಭಿತವಾದ ಮನೋಹರ ವರ್ಣನೆ, ತನ್ನಿಂತಾನೇ ತಬ್ಬಿ ತೂಗಿ ತೇಕಾಡಿಸುವ ನಾದಮಯತೆ, ಅರ್ಥವಾಗದಿದ್ದರೂ ಅಚ್ಚರಿಯಿಂದಲೇ ಆನಂದಗೊಳಿಸುವ ಪ್ರತಿಭಾಸ್ರೋತ. ಮೊದಲೋದಿಗೆ ದಕ್ಕುವ ಬಾಬತ್ತಿನದು ಈ ಕಾವ್ಯ ಅಲ್ಲವೇ ಅಲ್ಲ. ಇದು ಖಂಡಿತವಾಗಿಯೂ ಹೌದು. ಆಭರಣ ಮಲಗಿದೊಡೆ ಕಣ್ಗದಿರ್ ಸೂಸಿ, ಸುಮ್ಮನೆ ಕೇಳಿ, ಆಭರಣ ಮಲಗಿದೊಡೆ ಕಣ್ಗದಿರ್ ಸೂಸಿದೊಡೆ ಶೋಭಿಸುವ ತನುಗಂಧ ಮುಣ್ಮಿದೊಡೆ ಜನರ ನಿದ್ರಾಭಂಗಮಾಗಿ ಕಂಡಪರೆಂಬ ಭೀತಿಯಿಂದ ಇತರ್ಪ ಕಾಮಿನಿಯನು ಸಾಭಿಲಾಷೆಯೊಳೋರ್ವ ವಿಟನಿದಿರು ಒಂದು ಮತ್ತೇಭಗಾಮಿನಿ ನಿನ್ನ
ಭೃಂಗ ನೀಲಕುಂತಳೆ ಪನ್ನ ಗಾಭ ಸೌಂದರ ವೇಣಿ ಬೆದರಬೇಡೆನುತ ತಕ್ಕೈಸಿದನದೇಂ ಪ್ರೌಢನೋ. ಇದು ಒಂದು ಪದ್ಯ. ಪದಕೋಶ ಶಬ್ದಕೋಶ ಇಟ್ಕೊಂಡ್ರೆ ಇದನ್ನ ಅರ್ಥ ಹುಡುಕಬಹುದು, ಸಿಗ್ತದೆ. ಆದರೆ ಇದು ಏನು ಅಂತ ತಿಳ್ಕೊಳ್ಳಿಕ್ಕೆ ಗಣೇಶರು ಹೇಳಿದ್ರೊಳಗೆ ನೀವು ಕಾಯಬೇಕು. ಇದು ಕಾವ್ಯದ ಸ್ವಾರಸ್ಯ. ಮೊದಲೋದಿಗೆ ದಕ್ಕುವುದಲ್ಲ ಅಂತ ಹೇಳಿದ್ದು ಇದಕ್ಕೋಸ್ಕರ. ಇದರಲ್ಲಿ ಕಾಣುವಂತಹದ್ದೇ ಅವನ ಪದಪ್ರಯೋಗ. ಗಣೇಶರೇ ಹೇಳಿ, ನಾವು ಮಾತಾಡುವಾಗ ಹೇಳಿದ್ದು, ಈಗ ಹೇಳಿಯೇ ಹೇಳ್ತಾರೆ ಅದನ್ನು. ಶಬ್ದ ಶುದ್ಧಿಗೆ ಪ್ರಮಾಣ ಕಾವ್ಯ ಅಂತ ಹೇಳಿದರೆ ಜೈಮಿನಿ ಭಾರತ. ಆದ್ದರಿಂದಲೇ ಲಕ್ಷ್ಮೀಶ ಪ್ರಯೋಗಿಸಿದ್ದಾನೆ ಅಂತ ಹೇಳಿದ್ರೆ ನಾವು ಯಾವ ಪಾಣಿನಿಯನ್ನೋ ಕೇಶಿರಾಜನನ್ನು ನೋಡಬೇಕಾಗಿಲ್ಲ ಅಂತ. ಅಷ್ಟು ಶುದ್ಧವಾಗಿ ಸಂಸ್ಕೃತ ಮತ್ತು ಕನ್ನಡ ಶಬ್ದಗಳನ್ನು ವ್ಯಾಕರಣಕ್ಕೆ ಬದ್ಧವಾಗಿಯೇ ರಚಿಸಿದವನು. ವ್ಯಾಖ್ಯಾನದ ಕೀಲಿಗೈಯ ಸಹಾಯವಿಲ್ಲದೆ ಲಕ್ಷ್ಮೀಶನ ಲಾವಣ್ಯ ಕಾವ್ಯಗೃಹದ ಪ್ರವೇಶವೇ ದುಸ್ಸಾಧ್ಯ. ಇದು ಶುದ್ಧ ಪಂಡಿತ ಕಾವ್ಯ, ವಿದ್ವತ್ ಕಾವ್ಯ, ಪ್ರೌಢ ಕಾವ್ಯ. ಹಾಗಾಗಿ ಈ ಗೃಹ ಪ್ರವೇಶದ ಪೌರೋಹಿತ್ಯಕ್ಕೆ ನಾವು ಗಣೇಶರನ್ನೇ ಕರೆದಿದ್ದೇವೆ. ಪಾರಿಭಾಷಿಕವಾಗಿ ಹೇಳುವುದಿದ್ದರೆ ಇದು ನಾರೀಕೇಲಪಾಕ, ಕಾವ್ಯಾಭ್ಯಾಸಿಗಳಿಗೆ ನಿಕಷವಾಗಿದ್ದಂತಹ ಕೃತಿ ಇದು. ಅಷ್ಟಾದರೂ ಕೂಡ ಈಗ ಒಂದು 7-8 ದಶಕಗಳ ಹಿಂದಿನವರೆಗೂ ಕುಮಾರವ್ಯಾಸ ಭಾರತಕ್ಕಿಂತಲೂ ಹೆಚ್ಚು ಜನಪ್ರಿಯವಾಗಿ ಜನರ ಬಾಯಂಗಳದಲ್ಲಿ ನಡೆಯುತ್ತಿದ್ದಂತಹ ಕಾವ್ಯ. ಎಲ್ಲ ಹಿರಿಯ ವಿದ್ವಾಂಸರು ಈ ಕೃತಿಯನ್ನು ಕೊಂಡಾಡಿ ದಣಿದವರೇ. ಪದಲಾಲಿತ್ಯ, ಅರ್ಥಗಾಂಭೀರ್ಯ, ಮಾಧುರ್ಯ, ಶೈಲಿ, ಸಾರಲ್ಯ, ಚಮತ್ಕೃತಿ, ಭಾವಸಾಂದ್ರತೆ, ಅಲಂಕಾರ ವೈಖರಿ ಇವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಇದು ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳ ಉದ್ಗಾರ. ಆರ್ ನರಸಿಂಹಾಚಾರ್ಯರು, ಕರಿಬಸವ ಶಾಸ್ತ್ರಿಗಳು, ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು, ಇ.ಪಿ. ರೈಸ್, ಆರ್.ಎಸ್. ಮುಗಳಿ, ತಸು ಶಾಮರಾವ್, ಬೇಂದ್ರೆಯವರು ತಮ್ಮ ಗಂಗಾವತರಣಕ್ಕೆ ಮೂಲ ಸ್ಫೂರ್ತಿ ಲಕ್ಷ್ಮೀಶ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವೇ ಮೊದಲಾದ ಮಹನೀಯರು ಮುಕ್ತವಾಗಿ ಈ ಕಾವ್ಯವನ್ನು ಸಂಸ್ತುತಿಸಿದ್ದಾರೆ. ಇದೆಲ್ಲವುದಕ್ಕೆ ಪ್ರಾತಿನಿಧಿಕವಾಗಿ ಕುವೆಂಪು ಅವರು ಬರೆದಂತಹ ಶರವೊಂದನ್ನು ಗಮನಿಸಬಹುದು. ಕಾವ್ಯ ಭಾಗದಲ್ಲಿ ಲಕ್ಷ್ಮೀಶನ ಕಥಾಲಾಪನೆ ಆದರ್ಶ ಸೀಮಾಸ್ಪರ್ಶವಾಗಿದೆ. ಆತನ ಶೈಲಿಯು ವಸಂತವನ ಶೋಭೆಯೊಡನಾಡುವ ವಿಹಂಗಮ ಕೂಜನದಂತೆ ಸುಂದರ ಮಂಜುಳವಾಗಿದೆ. ಅಲ್ಲಿ ಕಂಡುಬರುವ ನುಣುಪು ನಯಗಳು, ಮಾಧುರ್ಯ ಅನ್ಯಾದೃಶವೆಂದು ಹೇಳಿದರೆ ಇತರ ಷಟ್ಪದಿ ಕರ್ತೃಗಳು ಕರುಬಲಾರರು. ಇದು ಕುವೆಂಪು ಅವರ ಮಾತು. ವಾರ್ಧಕ ಷಟ್ಪದಿಯಲ್ಲಿ ಲಕ್ಷ್ಮೀಶ ಜೈಮಿನಿಯನ್ನು ಕನ್ನಡಿಸಿದ್ದಾನೆ. ಸ್ವಾರಸ್ಯವೆಂದರೆ ಇಂತಹ ಮಹೋನ್ನತ ಕಾವ್ಯ ಕರ್ತೃವಾದ ಲಕ್ಷ್ಮೀಶನ ವಾರ್ಧಕವೂ ಗೊತ್ತಿಲ್ಲ, ತಾರುಣ್ಯವೂ ಗೊತ್ತಿಲ್ಲ. ಹುಟ್ಟೂರು, ಇದ್ದ ಕಾಲದ ಬಗ್ಗೆ ಯಾವ ನಿರ್ದುಷ್ಟವಾದ ದಾಖಲೆಯನ್ನು ಕವಿ ಒದಗಿಸಿಲ್ಲ. ಚಿರಂ ಕಾವ್ಯಂ ಕವಿಯಲ್ತು ಎಂಬ ಎಲ್ಲ ಭಾರತೀಯ ಋಷಿಕವಿಗಳ ಪಂಥಕ್ಕೆ ಲಕ್ಷ್ಮೀಶನೂ ಅಪವಾದವಲ್ಲ. ಜಗ್ಗಾಡುವವರಿಗೆ, ತಗಾದೆಯಲ್ಲೇ ಬಾಳ್ಗಳೆವವರಿಗೆ ಲಕ್ಷ್ಮೀಶ ಧಾರಾಳ ಅವಕಾಶ ಕೊಟ್ಟು ಕಾಲದೇಶಾತೀತನಾಗಿ ಧ್ರುವವಾಗಿ ರಾಜಿಸಿದ್ದಾನೆ. 14ನೇ ಶತಮಾನದಿಂದ 17ನೇ ಶತಮಾನದ ತನಕ, ಚಿಕ್ಕಮಗಳೂರಿನಿಂದ ಬಿಜಾಪುರದ ತನಕ ಲಕ್ಷ್ಮೀಶನನ್ನು ಎಳೆದಾಡಿದರೂ ಅವನ ಕಾವ್ಯ ಮಾತ್ರ ಮುಗ್ಗಾಗದೆ ಮೊಗ್ಗಾಗಿಯೇ ಜನಪದದಲ್ಲಿ ಒಗ್ಗಿದೆ, ನುಗ್ಗಿದೆ. ಈ ಕಾವ್ಯದ ವಾಚನವೂ ಸುಲಭಗಮ್ಯ ಅಲ್ಲ. ಕಾವ್ಯಾಭ್ಯಾಸ ಪರಿಶ್ರಮವಿಲ್ಲದೆ ಇದರ ವಾಚನ ವಶ್ಯವೂ ಅಲ್ಲ. ಇಂತಹ ಕಾವ್ಯವನ್ನು ವಾಚನ ಮಾಡಲು ಇನ್ನಾರು ಚಂದ್ರಶೇಖರ ಕೆದಲಾಯರೇ. ಕುಮಾರವ್ಯಾಸನಿಗೆ ವಾಚನದ ಅಭಿವ್ಯಕ್ತಿಯನ್ನು ಕೊಟ್ಟಂತಹ ಚಂದ್ರಶೇಖರ ಕೆದಲಾಯರು ಇಲ್ಲಿ ಲಕ್ಷ್ಮೀಶನ ಕಾವ್ಯಕ್ಕೂ ಕೂಡ ವಾಚನವನ್ನು ಕೈವಾರಿಸುವವರಿದ್ದಾರೆ. ಚಂದ್ರಶೇಖರ ಕೆದಲಾಯರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದ ಸ್ವಾಗತ. ವೇಣು ಅವರು ನಿನ್ನೆ ಹೇಳಿದ್ದೆ, ಬಾಯಿಲ್ಲದಿದ್ದರೂ ಕೊಳಲಿನಲ್ಲಿ ಗಾಳಿಯಲ್ಲಿ ಮಾತಾಡುವವರು. ಈ ಕಾವ್ಯ ಅಂತೂ ಅತ್ಯಂತ ರಮಣೀಯವಾದದ್ದು, ಆದ್ದರಿಂದಲೇ ಆಕರ್ಷಕವಾದದ್ದು. ಹಾಗಾಗಿ ಅವರಿಗೆ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನು ಪೂರ್ತಿ ಅವರು ಬಳಸಿಕೊಂಡು ನಮಗೆ ಈ ಕಾವ್ಯಕ್ಕೆ ಒಂದು ಶ್ರವಣಾಭಿರಾಮತೆಯನ್ನು ತಂದುಕೊಡುವವರಿದ್ದಾರೆ. ವೇಣು ಅವರಿಗೆ ಹಾರ್ದ ಸ್ವಾಗತ.
ಇಂತಹ ಪ್ರೌಢ ಕಾವ್ಯಕ್ಕೆ ಸ್ವಯಂ ಕವಿಗಳಾದಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರವರು ವ್ಯಾಖ್ಯಾನವನ್ನು ನೀಡುವವರಿದ್ದಾರೆ. ಗಣೇಶರಿಗೆ ಹಾರ್ದಿಕವಾದಂತಹ ಸ್ವಾಗತ. ಇಂತಹ ಅಭ್ಯಸನೀಯವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ಇನ್ಫೋಸಿಸ್ ಫೌಂಡೇಶನ್ನಿನವರಿಗೆ ಹಾರ್ದಿಕವಾದಂಥ ಸ್ವಾಗತ. ಇದೀಗ ಕಾರ್ಯಕ್ರಮ ಆರಂಭ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಗೆಳೆಯರಾದ ಶ್ರೀ ಶಂಕರನಾರಾಯಣ ಉಪಾಧ್ಯಾಯರು ಅಚ್ಚುಕಟ್ಟಾದ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಹೇಳುವುದಕ್ಕೆ ಕವಿಯ ಬಗೆಗೆ ಅವರೇ ತಿಳಿಸಿದಂತೆ ನಮಗೆ ಗೊತ್ತಿಲ್ಲ, ಕಾವ್ಯ ಮಾತ್ರ ಕಣ್ಣ ಮುಂದೆ ಇದೆ. ಅವನು ಚಿಕ್ಕಮಗಳೂರಿನ ಹತ್ತಿರದ ದೇವನೂರಿನವನು ಅಂತ, ಇನ್ನು ಕೆಲವರು ಬಿಜಾಪುರದ ಹತ್ತಿರದ ಸುರಪುರದವನು ಅಂತ. ಅವನು ದೇವಪುರ ಸುರಪುರ ಈ ಎರಡೂ ಪದಗಳನ್ನು ಬಳಸ್ತಾನೆ. ಪರ್ಯಾಯ ಪದಗಳಲ್ವೇ, ಅಮರ ನಿರ್ಜರ ದೇವ ಅಂತ ಶುರು ಮಾಡಿಕೊಂಡ್ರೆ ಅಮರಕೋಶದ ಎಲ್ಲವೂ ಆಗಬಹುದು. ಹೀಗಾಗಿ ಅವನ ಪರ್ಯಾಯ ಪದ ಪ್ರೀತಿ ನಮಗೆ ಈ ಒಂದು ಕಷ್ಟವನ್ನು ಕೊಡ್ತು. ಅದೇ ರೀತಿ ಅವನ ಕಾಲದ ಬಗೆಗೂ ನನಗನಿಸುವುದು ವಿಜಯನಗರದ ಕೊನೆಯ ಭಾಗದಲ್ಲಿ ಅವನಿದ್ದಿರಬೇಕು ಅಂತ. ಲಕ್ಷ್ಮೀಶ ಅವನು ಯಾವ ಮತದವನು ಅನ್ನೋದು ಗೊತ್ತಿಲ್ಲ. ಅವನ ಕಾವ್ಯವನ್ನು ಕಂಡಾಗ ಭಾಗವತ ಸಂಪ್ರದಾಯದವರು ಅಂತ ಹೇಳ್ತಾರೆ. ಹರಿಹರ ಭೇದವನ್ನು ಮಾಡಿ ವಿಷ್ಣು ಭಕ್ತಿಯಲ್ಲಿ ನೆಲೆ ನಿಂತಂಥವರು. ಹರಿಹರರಲ್ಲಿ ಒಂದೇ ಭಾವ ಉಂಟು. ಸುಧನ್ವಾರ್ಜುನರ ಕಾಳಗದಲ್ಲಿ ಮತ್ತು ಅರ್ಜುನ ಸುರಥ, ಸುಧನ್ವನ ತಮ್ಮ ಸುರಥ, ಅವರ ಕಾಳಗದಲ್ಲೆಲ್ಲ ಶಿವ ವಿಷ್ಣುಗಳಿಗೆ ಭೇದ ಮಾಡಿದ ಪಾಪಿಗೆ ಬರುವ ದುರ್ಗತಿ ಬರಲಿ ಅಂತೆಲ್ಲ ಹೇಳಿ ಬಾಣ ಪ್ರಯೋಗ ಮಾಡುವುದೆಲ್ಲ ನೋಡಿದಾಗ ಇವನು ಹರಿಹರಾಭೇದ ತತ್ವದ ಶಂಕರ ನಾರಾಯಣ ಆರಾಧಕ ಆಗಿರಬೇಕು ಅಂತ ಅನಿಸುತ್ತದೆ. ಆದರೆ ವಿಷ್ಣು ಭಕ್ತಿ ಪಾರಮ್ಯ ಉಂಟು. ಭಾಗವತ ಸಂಪ್ರದಾಯ ಅಂದರೆ ಆ ರೀತಿಯಾದದ್ದು. ಶಂಕರರ ಶಿಷ್ಯರಾದ ಪದ್ಮಪಾದರೇ ಇದಕ್ಕೆ ಹೆಚ್ಚಿನ ಚಾಲನೆ ಕೊಟ್ಟದ್ದು ಅಂತೆಲ್ಲ ಉಂಟು. ಆಸಕ್ತರು ಭಾಗವತ ಸಂಪ್ರದಾಯ ಅಂತ ಹಿಂದಿಯಲ್ಲಿ ಬಲದೇವ ಉಪಾಧ್ಯಾಯರಂಥ ಮಹಾವಿದ್ವಾಂಸರು ಬರೆದ ಗ್ರಂಥವನ್ನು, ಕನ್ನಡದಲ್ಲಿ ನಮ್ಮ ಆದರಣೀಯ ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಭಾಗವತ ಸಂಪ್ರದಾಯ ಅನ್ನುವ ಒಳ್ಳೆಯ ಗ್ರಂಥ, ಇದು ಒಳ್ಳೆಯ ಆಕರಗಳಾಗಿವೆ, ನೋಡಬಹುದು ಆಸಕ್ತರು. ಆದರೆ ನಮಗೆ ಕವಿಯ ಮತ ಯಾವುದು ಅನ್ನೋದಕ್ಕಿಂತ ಅವನ ಕಾವ್ಯ ಪಥ ಯಾವುದು ಅನ್ನೋದು ಬಹಳ ಮುಖ್ಯವಾಗಿದೆ. ಲಕ್ಷ್ಮೀಶ ಅನ್ನುವುದು ಒಂದು ನಿಜವಾದ ಹೆಸರ ಅಂತ ಕೆಲವರ ಪ್ರಶ್ನೆ. ಲಕ್ಷ್ಮೀಕಾಂತ ಹೆಬ್ಬಾರ ಅಂತಿದ್ದಿರಬೇಕು ಅಂತ. ಕೆಲವರು ಶ್ರೀ ವೈಷ್ಣವರು ಅವನು ಹೆಬ್ಬಾರ ಅಯ್ಯಂಗಾರರಾಗಿರಬೇಕು ಅಂತ. ದೇವನೂರಿನಲ್ಲಿ ಆ ದೇವಸ್ಥಾನದಲ್ಲಿ ಆಳ್ವಾರುಗಳ ವಿಗ್ರಹಗಳ ಜೊತೆಗೆ ಆತನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡತಕ್ಕಂಥ ಸಂಪ್ರದಾಯ ಉಂಟು. ಅದೀಗ ಒಂದು ಪ್ರತ್ಯೇಕವಾದ ಗುಡಿಯೇ ಮಾಡಿಯೂ ಇಟ್ಟಿದ್ದಾರೆ. ನಾನು ಹೋಗಿ ಬಂದಿದ್ದೇನೆ ದೇವನೂರಿಗೆ. ಹಾಗೆಲ್ಲ ಇದೆ, ತೊಂದರೆ ಇಲ್ಲ. ಒಳ್ಳೆಯ ಕವಿಯನ್ನು ಎಲ್ಲರೂ ಪೂಜಿಸಿದರೆ ಅದಕ್ಕಿಂತ ಇನ್ನೇನು ಬೇಕಾದದ್ದು. ಒಟ್ಟಿನಲ್ಲಿ ಆತನ ಹೆಸರು, ಕುಲ, ಗೋತ್ರ ಇತ್ಯಾದಿಗಳೆಲ್ಲ ಪ್ರಶ್ನಾರ್ಹವಾಗಿ ಉಳಿದಿವೆ, ಏನೂ ಗೊತ್ತಿಲ್ಲ. ಇಷ್ಟಂತೂ ನಿಜ, ಅವನು ಕನ್ನಡಿಗ, ವಿದ್ವತ್ ಕವಿ, ರಸಜ್ಞ. ಇದೆಲ್ಲ ಚೆನ್ನಾಗಿ ನಮಗೆ ಕಾವ್ಯಾಂತರ್ಗತವಾದ ವಿಷಯಗಳಿಂದಲೇ ಗೋಚರವಾಗುವಂಥದ್ದು. ಮತ್ತೆ ಆತ ಕರ್ನಾಟಕ ಕವಿಚೂತ ವನಚೈತ್ರ ಅನ್ನೋ ಬಿರುದನ್ನು ಇಟ್ಕೊಂಡಿದ್ದನ ಅಥವಾ ಕರ್ನಾಟಕ ಕವಿಚೈತ್ರ ವನಚೂತ ಅನ್ನುವ ಬಿರುದಿಟ್ಕೊಂಡಿದ್ದನ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದು ಹಾಗ ಹೀಗ ಅಂತ ಎರಡರೊಳಗೆ ಅರ್ಥ ವ್ಯತ್ಯಾಸ ಇದೆ, ಸ್ವಾರಸ್ಯವೂ ಇದೆ. ಕರ್ನಾಟಕ ಕವಿಚೈತ್ರವನ, ಅದಕ್ಕೆ ಚೂತ ಅಂದರೆ ಕನ್ನಡದ ಕವಿಗಳೆಂಬ ಚೈತ್ರದ ಉದ್ಯಾನ, ವಸಂತೋದ್ಯಾನಕ್ಕೆ ಅವನೊಂದು ಒಳ್ಳೆಯ ಮಾವಿನ ಮರ, ಕಸಿಮಾವಿನ ಮರ, ರಸಭರಿತವಾದ ಮಾವಿನ ಮರ ಅಂತ ಒಂದು ಅರ್ಥ. ಇನ್ನೊಂದು ಕರ್ನಾಟಕ ಕವಿ ಚೂತವನ ಚೈತ್ರ, ಕನ್ನಡದ ಕವಿಗಳೆಂಬ ಮಾವಿನ ತೋಪಿಗೆ ಅವನು ಚೈತ್ರ ಮಾಸ ಇದ್ದಂತೆ, ಅವನು ವಸಂತ ಋತು ಇದ್ದಂತೆ ಅಂತ. ಮೊದಲನೇದ್ರೊಳಗೆ 10 ಕವಿಗಳಲ್ಲಿ ಅವನು ಒಬ್ಬ ಒಳ್ಳೆಯ ಕವಿ ಅಂತ. ಎರಡನೇದರಲ್ಲಿ ಎಲ್ಲ ಕವಿಗಳ ಪಾಲಿಗೆ ಅವನು ವಸಂತೋದಯವಾಗಿ ಬಂದು ಕವಿಗಳನ್ನು ಅರಳಿಸ್ತಕ್ಕಂಥವನು, ಕವಿಗಳಿಗೆ ಬೆಲೆ ತಂದು ಕೊಡೋವನು ಅಂತ. ಇದು ಯಾವುದು ಯುಕ್ತ? ಪ್ರಶಂಸಾ ರೂಪದಿಂದ ಎರಡನೇದು ಯುಕ್ತ. ಆದರೆ ಅವನು ಹೀಗೆ ಹೇಳಿಕೊಂಡ್ರೆ ತಾಳಿಯಾನ, ಕುಮಾರವ್ಯಾಸ, ಪಂಪ ಇಂಥ ಕವಿಗಳಿರುವಾಗ ಇವನು ಚೈತ್ರ ಆಗೋದಕ್ಕೆ ಸಾಧ್ಯವಾ ಅಂತ ಒಂದು ಪ್ರಶ್ನೆ. ಮತ್ತು ಅವನು ವಿನಯಶಾಲಿ ಕೂಡ ಹೌದು. ತಾನಲ್ಲ, ದೇವಪುರ ಲಕ್ಷ್ಮೀರಮಣ ವೀಣೆಯನ್ನು ನುಡಿಸಿದಾಗ ಆ ವೀಣಿಕನ ಕೈಯ ವೀಣೆಯಂತೆ ನಾನು ನುಡಿತಾ ಇರೋದಷ್ಟೇನೆ ಅಂತೆಲ್ಲ ಆರಂಭದಲ್ಲಿಯೇ ನಮ್ರತೆಯಿಂದ ಹೇಳಿಕೊಳ್ಳೋದ್ರಿಂದ ಅವನು ಕರ್ನಾಟಕ ಕವಿ ಚೈತ್ರವನ್ನು ಚೂತಾ ಇರಬೇಕು ಅಂತಂತಾರೆ. ಅಂದರೆ ನಮ್ಮ ಪ್ರಾಚೀನ ವಿದ್ವಾಂಸರು, ಈ ನವೋದಯ ಆರಂಭದಲ್ಲಿ ವಿದ್ವತ್ ಕವಿಗಳು, ಪಂಡಿತ ಲಲಾಮರು ಎಷ್ಟು ಚೆನ್ನಾಗಿ ಒಂದೊಂದು ವಿಷಯವನ್ನು ಚರ್ಚೆ ಮಾಡೋದು. ತೀನಂ ಶ್ರೀಕಂಠಯ್ಯನವರು ಇಲ್ಲಿ ಒಂದು ಮುನ್ನೀರು ಮುಂತಾಗಿ ಅಂತ ಬರುವ ಒಂದು ಸಾಲನ್ನಿಟ್ಕೊಂಡು, ಮುನ್ನೀರು ಮುಂತಾಗಿ ಅಂತಂದರೆ
ಮುಂತಾದ ಎಕ್ಸೆಟ್ರಾ ಅನ್ನುವ ಅರ್ಥವ ಮುನ್ ತಾಗಿ ಅಂತಲೇ ಒಂದು ಸಂಶೋಧನೆ ಲೇಖನ ಬರೀತಾರೆ. ಬೇಂದ್ರೆಯವರು ನಾದಲೋಲ ಲಕ್ಷ್ಮೀಶ ಅಂತ ಲೇಖನ ಬರೆದರೆ, ಕುವೆಂಪು ಅವರು ಉಪಮಾಲೋಲ ಲಕ್ಷ್ಮೀಶ ಅಂತ ಬರೀತಾರೆ. ಅವನ ಸೀತಾಪರಿತ್ಯಾಗದ ಚಿತ್ರಣದ ಬಗ್ಗೆ ಬರೀತಾರೆ. ಹೀಗೆ ನಮ್ಮ ದೊಡ್ಡ ವಿಮರ್ಶಕರು, ವಿದ್ವಾಂಸರು, ಲೇಖಕರು, ಕವಿಗಳು ಎಲ್ಲರಿಗೂ ಕೂಡ ಲಕ್ಷ್ಮೀಶ ತುಂಬ ಮುಖ್ಯವಾಗಿದ್ದಾನೆ. ಅದು ಮಾತ್ರವಲ್ಲದೆ ಕುವೆಂಪು ಅವರು ಹೇಳ್ತಾರೆ, ನಾನು ಕುಮಾರವ್ಯಾಸನ ಭಾಷೆಯಿಂದ ಪ್ರಭಾವಿತನಾಗಿದ್ದೀನಿ ಅಂತ ಅನೇಕರು ಭ್ರಮಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಲಕ್ಷ್ಮೀಶನ ಪ್ರಭಾವ ಆಗಿದೆ ಅಂತ. ಲಕ್ಷ್ಮೀಶನದು ಶಿಷ್ಟ ಭಾಷೆ. ಕುಮಾರವ್ಯಾಸನ ಪದಪ್ರಯೋಗಕ್ಕೆ ಯಾವ ನಿಘಂಟು ಕುಂಟು. ನೀವು ಗಮನಿಸಿದ್ದಿರಬಹುದು, ಕುಮಾರವ್ಯಾಸ ವಾಚನ ವ್ಯಾಖ್ಯಾನ ಆಗುವಾಗ ನಾನು ಕುಮಾರವ್ಯಾಸ ನಿಘಂಟು ಅನ್ನೋ ತಸುಶಾಮರಾಯರ ಪುಸ್ತಕವನ್ನೇ ಎದುರಿಗಿಟ್ಕೊಂಡಿರ್ತಾ ಇದ್ದೆ. ಎಷ್ಟೋ ಸರ್ತಿ ಮೀಕೆಕ್ಕಡ್ನೋ ಸಂದೇಹಂ ಮಾಕು ಅಕ್ಕಡ್ನೇ ಸಂದೇಹಂ ಅಂತ ನಿಮಗೂ ನಮಗೂ ಭೇದವಿಲ್ಲ ಅನ್ನುವಂತೆ ಆಗ್ತಾ ಇತ್ತು. ತೋಚಿದ ಅರ್ಥವನ್ನು ಹೇಳಿ ಹೋಗಬೇಕಾಗ್ತಾ ಇತ್ತು. ಈಗ ಅದು ಯಾವ ನಿಘಂಟುವನ್ನು ಇಟ್ಕೊಂಡಿಲ್ಲ. ಯಾಕೆಂದರೆ ಲಕ್ಷ್ಮೀಶ ನೈಘಂಟುಕವಾದ ಶಬ್ದಗಳನ್ನು, ಪ್ರಸಿದ್ಧವಾದ ಪದಗಳನ್ನೇ ಬಳಸ್ತಾನೆ. ಎಷ್ಟು ದುರೂಹ್ಯವಾದ ಪದಗಳಾದರೂ ಅವು ಸಂಸ್ಕೃತಾದಿ ಭಾಷೆಗಳಲ್ಲಿ ತುಂಬ ಪ್ರಸಿದ್ಧವಾದವು, ಶಾಸ್ತ್ರಬದ್ಧವಾದವು. ಹಾಗಾಗಿ ಲಕ್ಷ್ಮೀಶನಿಗೆ ಅರ್ಥ ಹೇಳೋದಕ್ಕೆ ಪಾಂಡಿತ್ಯ ಸಾಕು, ಪುಸ್ತಕ ಪಾಂಡಿತ್ಯ ಸಾಕು, ಸಂಸ್ಕೃತ ಕಾವ್ಯಗಳ ಜಾಡು ಸಾಕು. ಆ ದೃಷ್ಟಿಯಿಂದ ಅವನು ಭಾಷೆಯ ಸ್ಥಿರೀಕರಣದಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದವನು. ಒಂದು ಭಾಷೆಗೆ ರೂಪ ಕೊಡೋದ್ರೊಳಗೆ ಕನ್ನಡದಲ್ಲಿ ಈ ಬಗೆಯ ವಾರ್ಧಕ ಷಟ್ಪದಿ ಕಾವ್ಯಗಳು 3-4 ಬಹಳ ಪ್ರಖ್ಯಾತವಾದವು. ಮೊದಲನೇದು ಷಟ್ಪದಿ ಪ್ರವರ್ತಕ ಅಂತಲೇ ಹೆಸರಾದ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಆ ಬಳಿಕ ಲಕ್ಷ್ಮೀಶನ ಜೈಮಿನಿ ಭಾರತ, ಆಮೇಲೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಗುಬ್ಬಿ ಮಲ್ಲನಾರ್ಯ ಬರೆದಂಥ ಭಾವಚಿಂತಾರತ್ನ. ಗುಬ್ಬಿ ಮಲ್ಲನಾರ್ಯರ ಕೃತಿ ರಾಜಶೇಖರ ವಿಳಾಸ ಅಂತ ಷಡಕ್ಷರಿಗೂ ಸ್ಫೂರ್ತಿ ಕೊಡ್ತು. ಇವು 3 ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿರುವಂಥವು, ಇಲ್ಲ ರಾಘವಾಂಕನ ಸ್ಫೂರ್ತಿಯಿಂದ ಬಂದವು. ಸಂಸ್ಕೃತ ಪ್ರಾಚೀನ ಮಹಾಕಾವ್ಯಗಳ 18 ವರ್ಣನೆಗಳು ಅಂತ ಯಾವುದಿವೆ, ನಗರ, ಸಮುದ್ರ, ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಅಂಧಕಾರ, ಋತುವರ್ಣನೆ, ವಿವಾಹ, ಪುತ್ರೋತ್ಸವ, ಪ್ರಯಾಣ, ವಿಯೋಗ, ಯುದ್ಧ, ಸಂಧಿ, ಈ ಥರ ಏನೆಲ್ಲ ವಿಷಯಗಳು ಬರ್ತವೆ ಅವೆಲ್ಲದರ ವರ್ಣನೆ ಇರಬೇಕು. ಆಮೇಲೆ ಪ್ರತಿಪದ್ಯ ಚಮತ್ಕಾರವಾಗಿರಬೇಕು, ಸಭಂಗ ಅಭಂಗ ಶ್ಲೇಷಗಳಿರಬೇಕು, ಯಮಕಗಳಿರಬೇಕು, ಛೇಕಾನುಪ್ರಾಸ, ಲಾಟಾನುಪ್ರಾಸ, ವೃತ್ಯನುಪ್ರಾಸಗಳು ಬರಬೇಕು. ಅದಲ್ಲದೆ ಪಾರಿಹಾರಿಕಿ ಮೊದಲಾದಂಥ ಚಮತ್ಕಾರಗಳಿರಬೇಕು. ಅಂದರೆ ಸಂಬಂಧಗಳನ್ನು ಕಲ್ಪಿಸುವುದು, ವೇದ ಪುರುಷನ ಸುತನ ಸಹೋದರನ ಆ ರೀತಿಯಾದದ್ದು. ಅಥವಾ ಗರ್ಭಕವಿತ್ವ, ನಕ್ಷತ್ರಗಳ ಹೆಸರನ್ನೆಲ್ಲ ಗರ್ಭೀಕರಿಸೋದು, ರಾಶಿಗಳ ಹೆಸರನ್ನೆಲ್ಲ ಗರ್ಭೀಕರಿಸೋದು, ಈ ರೀತಿಯಾಗಿ ಯಾವುದೆಲ್ಲ ಚಮತ್ಕಾರಗಳು ಸಾಧ್ಯ ಇದೆ, ಶಬ್ದಾಲಂಕಾರ, ಅರ್ಥಾಲಂಕಾರದ ಚಮತ್ಕಾರಗಳು ಅವುಗಳನ್ನು ಒಳಗೊಳ್ಳುವಂತೆ ಇರಬೇಕು. ಇದೆಲ್ಲ ಪಂಪ, ರನ್ನ, ಪೊನ್ನ ಈ ಥರದವರೆಲ್ಲ ಮಾಡಿಕೊಂಡೇ ಬಂದಿದ್ದಾರೆ. ಚಂಪೂಕಾರರು ಏನು ಮಾಡಿದರು ಅದನ್ನು ಷಟ್ಪದಿಕಾರರು ಮಾಡಿದರು. ಚಂಪುವನ್ನು ಓದುಗಬ್ಬ, ವಿದ್ವತ್ಕಾವ್ಯ ಪ್ರತಿಪಂಕ್ತಿಯನ್ನು ಪ್ರತಿಪದ್ಯವನ್ನು ನಿಂತು ಓದಿ ಆಲೋಚನೆ ಮಾಡಿಕೊಂಡು ಹೋಗಬೇಕು ಅಂತ. ಷಟ್ಪದಿ ಕಾವ್ಯಗಳು ಹಾಡುಗಬ್ಬ, ಷಟ್ಪದಿ ಸಾಂಗತ್ಯಾದಿಗಳು ಕಿವಿಗೆ ಇಂಪಾಗಿ ಹಾಡಿಕೊಂಡು ಹೋದರೆ ಸಾಕು ಅಂತ ಇದ್ದದ್ದು ಹೋಗಿ ಇವುಗಳು ಪ್ರೌಢವಾದವು. ನಮ್ಮಲ್ಲಿ ಆಗತ್ವಲ್ಲ. ಮುಂಚೆ ಒಂದು ಸ್ಪೆಷಲ್ ಕೋರ್ಸ್ ಅಂತ BSc, BA, ಎಂಜಿನಿಯರಿಂಗು ಅಂತ ಬಂದಿದ್ದು, ಈಗ ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ತಿರ್ಗ ಮಕ್ಕಳ ಡೇ ಕೇರು, ಈವ್ನಿಂಗ್ ಕೇರು, ಈ ಥರದ್ದು ಕುಕ್ಕರಿ, ಹೀಗೆಲ್ಲ ಒಂದು ಸ್ಪೆಷಲ್ ಕೋರ್ಸ್ಗಳಾಗ್ತಾ ಇವೆಯಲ್ಲ. ಹಾಗೆಯೇ ಪ್ರತಿಯೊಂದು ಜೀವಿಕಾ ವಿಭಾಗವು ಒಂದು ವಿಶಿಷ್ಟತೆಯನ್ನು, ಸ್ಪೆಷಲೈಸೇಷನ್, ಒಂದು ಸ್ವೋಪಜ್ಞತೆಯನ್ನು, ವಿಸ್ತರಣವನ್ನು, ಸ್ಪೆಸಿಫಿಸಿಟಿ ಅಂತಾರಲ್ಲ, ನಿರ್ದಿಷ್ಟತೆಯನ್ನು, ನಿರ್ದುಷ್ಟತೆಯನ್ನು ಪಡ್ಕೊಳ್ತಾ ಹೋಗುತ್ತವೆ. ಯಾವುದೇ ವಿಷಯ ಶಾಸ್ತ್ರವಾಗ್ತಾ ಬಂದಾಗ ಇವು ಆಗುತ್ತವೆ. ಹಾಗೆ ಹಾಡುಗಬ್ಬವಾಗಿ ಬಂದದ್ದು ಆ ಥರ ಆಯಿತು. ಯಕ್ಷಗಾನಗಳಲ್ಲಿಯೇ ನಾವು ನೋಡ್ತೀವಿ. ಪಾರ್ಥಿಸುಬ್ಬನ ಯಕ್ಷಗಾನಕ್ಕೂ ನಮ್ಮ ಮುದ್ದಣನ ಯಕ್ಷಗಾನಕ್ಕೂ ನೋಡಿದ್ರೆ ತುಂಬ ಅಂತರ ಉಂಟು. ಮುದ್ದಣನ ಯಕ್ಷಗಾನಗಳಲ್ಲಿ ಏನು ಲಕ್ಷ್ಮೀಶನಂತೆ ಬರುತ್ತವೆ ಪದ್ಯಗಳು, ಪಾರ್ಥಿಸುಬ್ಬನದು ಹಾಗಲ್ಲ, ಕತೆ ಓಡಿಸೋದಕ್ಕೆ ಪದ್ಯ, ಇಲ್ಲಿ ಚಮತ್ಕಾರಕ್ಕಾಗಿ ಪದ್ಯ, ಆ ತರಹ ಉಂಟು. ಹಾಗೆ ಷಟ್ಪದಿ ಕಾವ್ಯಗಳು ಜನವನ್ನು ಮುಟ್ಟೋದಿಕ್ಕೆ ಮಾತ್ರವಲ್ಲ, ಜನರ ಮಂಕುತನವನ್ನು ಮೆಟ್ಟಿ ಅವರನ್ನು ಬಿಚ್ಚಳಿಸಿ ನೋಡಬೇಕು ಅಂತ ಮಾಡುವಂತೆ ಬೆಳಕೊಂಡು ಬಂದದ್ದು. ಅದಕ್ಕೂ ಲಕ್ಷ್ಮೀಶ ಒಂದು ದೊಡ್ಡ ತವನಿಧಿ ಆಗ್ತಾನೆ. ಹಿಂದೆ ಎಲ್ಲ, ಈಗ ಒಂದು 100 ವರ್ಷದ ಕೆಳಗೆಲ್ಲ, 100-120 ವರ್ಷಗಳ ಕೆಳಗೆ ವಧು ಪರೀಕ್ಷೆಯಂತೂ ನಡೀತಾನೆ ಇತ್ತು, ವರ ಪರೀಕ್ಷೆಯೂ ನಡೀತಿತ್ತು. ವರ ಪರೀಕ್ಷೆಯಲ್ಲಿ ಜೈಮಿನಿ ಅಥವಾ ರಾಜಶೇಖರ ವಿಳಾಸ, ಅವರು ಶೈವರು, ವೀರಶೈವರು, ಶಿವಶರಣರು ಆ ಥರದವರಾಗಿದ್ದರೆ ರಾಜಶೇಖರ ವಿಳಾಸದ ಪದ್ಯಗಳಿಗೆ ಅರ್ಥ ಹೇಳುವಂಥ. ವೈಷ್ಣವರು
ಬ್ರಾಹ್ಮಣರು, ವೈದಿಕರು ಅಂತಾಗಿದ್ದರೆ ಈ ಒಂದು ಕಾವ್ಯ ಜೈಮಿನಿಯ ಕಾವ್ಯಕ್ಕೆ ಅರ್ಥವನ್ನು ಹೇಳು ಅಂತ. ಕೊಡೆಯಂಬರತ್ತಪತ್ವರವನು ಅಂತ ಶುರು ಮಾಡೋದು, ಅಳಿಯ ವರ್ಗವನ್ನು ಆಧರಿಸಿ ಅಂತಲೂ ಪದ್ಯ ಎತ್ತುಕೊಟ್ಟು ಇದಕ್ಕೆ ಅರ್ಥ ಹೇಳು ಅಂತ. ಈ ಸಭಂಗ ಅಭಂಗ ಶ್ಲೇಷಗಳಿಗೆ, ಶೇಕ ಲಾಟ ಅನುಪ್ರಾಸಗಳಿಗೆ ಸರಿಯಾಗಿ ಅರ್ಥವನ್ನು ಕಲ್ಪಿಸಿದ್ರೆ ಸರಿ, ಅವನು ನಮ್ಮ ಮಗಳಿಗೆ ಯೋಗ್ಯನಾದ ವರ ಅಂತ. ಹಾಗಾಗಿ ಹಿಂದೆ ಎಲ್ಲ ಹೇಗೆ ಹಾರ್ಮೋನಿಯಂ ಮೇಲೆ ಉರುಟಣೆಯನು ನಾ ವಿರಚಿ ಪೆರಮಣ ಸುರುಚಿರ ಘನಮಣಿ ನವಚರಣ ಇತ್ಯಾದಿ ಹಾಡುಗಳನ್ನು ಅಭ್ಯಾಸ ಮಾಡದೇ ಇದ್ದರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು ಕಷ್ಟ ಇತ್ತು, ಗಂಡು ಮಕ್ಕಳಿಗೆ ಪದ್ಯಗಳನ್ನು ಅರ್ಥ ಮಾಡಿಕೊಂಡು ವ್ಯಾಖ್ಯಾನಿಸೋದು ಬರದೇ ಇದ್ದರೆ ಮದುವೆ ಕಷ್ಟ ಆಗ್ತಾ ಇತ್ತು. ಆ ರೀತಿ ಇದ್ದು ಜನಪ್ರಿಯವಾಯಿತು. ಆ ಕಾರಣದಿಂದಲೇ ಇದಕ್ಕೆ ಕಲ್ಲಚ್ಚಿನ ಪ್ರತಿಗಳ ಕಾಲದಲ್ಲಿಯೇ ಹಲವು ಪ್ರಾಚೀನ ವಿದ್ವಾಂಸರ ವ್ಯಾಖ್ಯಾನಗಳು ಬಂದವು. ಕುಮಾರವ್ಯಾಸನಿಗೆ ಅಂತಹ ಸಮಗ್ರವಾದ ವಿಶದವಾದ ವಿದ್ಯಾಸಂಪನ್ನವಾದ ವ್ಯಾಖ್ಯಾನ ಇನ್ನೂ ಕನ್ನಡದಲ್ಲಿ ಬಂದಿಲ್ಲ. ಅಂದರೆ ಲಕ್ಷ್ಮೀಶ ಪುಣ್ಯವಂತ ಅದನ್ನೆಲ್ಲ ಪಡ್ಕೊಂಡಿದ್ದಾನೆ. 34 ಸಂಧಿಗಳ ಸುಮಾರು 1900 ಪದ್ಯಗಳ ಆ ಕಾವ್ಯಕ್ಕೆ ಈ ಭಾಗ್ಯ ಬಂತು. ಆಮೇಲೆ ಅವನು ಜೈಮಿನಿ ಭಾರತ ಅಂತ ಮೂಲದ ಜೈಮಿನಿಯ ಕಾವ್ಯವನ್ನೇ ಸ್ವಲ್ಪ ತನ್ನ ಪ್ರತಿಭಾ ವಿಶೇಷದಿಂದ ವರ್ಣನೆಗಳಲ್ಲಿ ಸ್ವೋಪಜ್ಞತೆಯನ್ನು ತೋರಿಸ್ತಾ ಚಮತ್ಕಾರಗಳನ್ನು ಅತಿಶಯವಾಗಿ ಮಾಡ್ತಾ ರಚಿಸಿದ್ದಾನೆ. ಉಳಿದಂತೆ ಕಥಾತಂತುವೆಲ್ಲ ಅಲ್ಲಿಯದೆ. ಈ ಜೈಮಿನಿ ಭಾರತ ವ್ಯಾಸರ ಶಿಷ್ಯರಾದ ಸುಮಂತ, ಪೈಲ, ಜೈಮಿನಿ, ವೈಶಂಪಾಯನ ಅನ್ನುವ 4 ಒಬ್ಬರಾದಂಥ ಜೈಮಿನಿ ಮುನಿಗಳದು ಅಂತ ಪ್ರತೀತಿ. ಸುಮಂತ ಅಥರ್ವವೇದವನ್ನು, ಪೈಲ ಋಗ್ವೇದವನ್ನು, ಜೈಮಿನಿ ಸಾಮವೇದವನ್ನು, ವೈಶಂಪಾಯನ ಯಜುರ್ವೇದವನ್ನು ಕ್ರಮಾಂತವಾಗಿ ವ್ಯಾಸರ ಬಳಿ ಅಭ್ಯಾಸ ಮಾಡಿದರು. ಅದಕ್ಕೆ ಪ್ರವರ್ತಕರಾದರು. ಆಮೇಲೆ 4 ಕೂಡ ಮತ್ತೆ ತನ್ನ ಇನ್ನ 2 ಶಿಷ್ಯರು ಶುಕಮಹರ್ಷಿ ಮತ್ತು ಉಗ್ರಶವ ಸೂತ ಪುರಾಣಿಕ ಇವರೆಲ್ಲರಿಗೂ ಮಹಾಭಾರತವನ್ನು ಪಾಠ ಹೇಳಿದರು. ಆದರೆ ಜೈಮಿನಿ ಭಾರತ ಮತ್ತು ಪೈಲ ಭಾರತ, ಸುಮಂತ ಭಾರತ ಈ ಥರ ಒಬ್ಬೊಬ್ಬ ಶಿಷ್ಯರು ಒಂದೊಂದು ಭಾರತದ ಆವೃತ್ತಿಯನ್ನು ಬರೆದರು. ಆದರೆ ತುಂಬ ಪ್ರಸಿದ್ಧವಾದದ್ದು ವೈಶಂಪಾಯನ ಮಹರ್ಷಿಯ ಭಾರತ. ಅದು ಜನಮೇಜನಿಗೆ ಹೇಳಿದ್ದು. ಹೀಗಾಗಿ ಅದು ಅಧಿಕೃತವಾಯಿತು. ಮಿಕ್ಕ ಭಾರತಗಳು ಉಪೇಕ್ಷಿತವಾದವು. ಆಗ ವ್ಯಾಸರ ಬಳಿ ಬಂದಾಗ ಜೈಮಿನಿ ಮಹರ್ಷಿಗಳ ಭಾರತದಲ್ಲಿ ಈ ಒಂದು ಆಶ್ವಮೇಧಿಕ ಪರ್ವ ತುಂಬ ಆಕರ್ಷಕವಾಗಿದೆ ಅಂತ, ಇದು ಚೆನ್ನಾಗಿದೆ, ಇದು ಉಳಿಯಲಿ ಅಂದ್ರಂತೆ. ಹಾಗಾಗಿ ಗುರುವಿಗೆ ಮೆಚ್ಚ ಆದ ಆ ಶಿಷ್ಯನ ಭಾಗ ಮಾತ್ರ ಉಳಿಯಿತು ಅಂತ ಒಂದು ಪ್ರತೀತಿ ಉಂಟು. ಆದರೆ ನೋಡಿದರೆ ಗೊತ್ತಾಗುತ್ತದೆ ಮೂಲದ ಜೈಮಿನಿ ಭಾರತ ವ್ಯಾಸ ಭಾರತದ ಪ್ರಾಚೀನತೆಯನ್ನು ಒಳಗೊಂಡದ್ದಲ್ಲ. ವ್ಯಾಸ ಭಾರತದ ಇವತ್ತಿನ ವೈಶಂಪಾಯನ ಆವೃತ್ತಿ ಅಂತಿದೆಯಲ್ಲ, ಅದೊಂದೇ ಆವೃತ್ತಿ. ಇದಾದ ಎಷ್ಟೋ ಶತಮಾನಗಳಾದ ಮೇಲೆ ಜೈಮಿನಿ ಭಾರತ ಬಂದದ್ದು. ಭಕ್ತಿ ಪ್ರಾಧಾನ್ಯವನ್ನು, ಭಕ್ತಿ ಪಾರಮ್ಯವನ್ನು ಹೊಂದಿದ್ದಾಗಿ ಬಂತು ಅಂತ ನಮಗೆ ಗೊತ್ತಾಗುತ್ತದೆ. ಕನ್ನಡದಲ್ಲಿ ಈ ಮೂಲ ಜೈಮಿನಿ ಸಂಸ್ಕೃತ ಭಾರತದ ಗದ್ಯಾನುವಾದವನ್ನು ಕಡಬದ ನಂಜುಂಡ ಶಾಸ್ತ್ರಿಗಳು ಮತ್ತು ನನ್ನ ಪೂಜ್ಯ ಗುರುಗಳಾದ ವಿದ್ವಾನ್ ಎನ್ ರಂಗನಾಥ ಶರ್ಮರು ಸೇರಿ ಮಾಡಿದ್ದಾರೆ. ಅದು ಸಾಹಿತ್ಯ ಪರಿಷತ್ತಿನಲ್ಲಿ ಮತ್ತೆ ಪುನರ್ಮುದ್ರಣಗೊಂಡು ಉಪಲಬ್ಧಿ ಇದೆ, ಆಸಕ್ತರು ಪಡೆದುಕೊಳ್ಳಬಹುದು. ಇದನ್ನು ತೌಲನಿಕವಾಗಿ ನೋಡೋದಕ್ಕೂ ಶಕ್ಯವಿದೆ. ಅಲ್ಲೆಲ್ಲ ಇರತಕ್ಕಂಥ ಕೆಲವೊಂದು ಅಂಶಗಳನ್ನು ಇವನು ಬಿಟ್ಟಿದ್ದಾನೆ, ಇಲ್ಲದ ಎಷ್ಟೋ ವಿಷಯಗಳನ್ನು ಸೇರಿಸಿದ್ದಾನೆ. ಆದರೆ ಕಥಾ ತಂತುವಿನಲ್ಲಿ ಮಾತ್ರ, ಪಾತ್ರ ಸ್ವರೂಪದಲ್ಲಿ ಮಾತ್ರ ಯಾವ ವ್ಯತ್ಯಾಸವನ್ನು ಮಾಡಿಕೊಂಡಿಲ್ಲ. ಆಮೇಲೆ ನಾವು ಕಾಣುವ ಇಲ್ಲಿಯ ಒಂದು ಸ್ವಾರಸ್ಯ ಏನೆಂದರೆ, ಅನೇಕ ಕಥಾನಕಗಳು ಸ್ವತಂತ್ರ ಕಥಾನಕವಾಗುವಂತೆ ಇವೆ. ಅಷ್ಟಕ್ಕೂ ಉಪಾಧ್ಯಾಯರು ಹೇಳಿದಂತೆ ಬಡಾಯಿ ಲಡಾಯಿ, ಅದೇ ಕುದುರೆ ಕಟ್ಟುವುದು ಬಿಡಿಸಿಕೊಳ್ಳುವುದು, ಇದರ ಒಂದು ಏಕಸೂತ್ರತೆ ಇದೆ. ಅದು ಭೌತಿಕ. ಆಧ್ಯಾತ್ಮಿಕವಾದದ್ದು ಭಕ್ತಿ ಸೂತ್ರದಿಂದ ಭಗವಂತನನ್ನು ಕಟ್ಟಿದ್ದಾರೆ. 4 ಕಾಲಿನ ಹರಿಯನ್ನು ಕಟ್ಟಿದ್ದನ್ನು, ಅದನ್ನು ಅರ್ಜುನ ಬಿಡಿಸಿಕೊಳ್ಳೋದನ್ನು ಮುಖ್ಯವಾಗಿಟ್ಟುಕೊಳ್ಳದೆ ಸಹಸ್ರಪಾದಗಳ ಹರಿ ಅವನನ್ನು ಇವರು ಭಕ್ತಿ ಬಂಧದಿಂದ ಕಟ್ಟಿದ್ದು, ಅವನು ಬಿಡಿಸಿಕೊಳ್ಳಲಾಗದೆ ತನ್ನ ಮತ್ತೊಬ್ಬ ಭಕ್ತನಾದ ಅರ್ಜುನನ್ನು ಉಳಿಸಿಕೊಳ್ಳೋದಕ್ಕೆ ಅವರ ಹತ್ತಿರ ಸಂಧಾನ ಮಾಡಿಸುವುದು, ಈ ರೀತಿಯಾಗಿ ಹೋಗುತ್ತದೆ. ಒಟ್ಟಿನಲ್ಲಿ ಕಥಾ ಸ್ವಾರಸ್ಯ ಉಂಟು, ಆದರೆ ಧ್ವನಿ ಸ್ವಾರಸ್ಯ ಕಡಿಮೆ. ಕುಮಾರವ್ಯಾಸನಂಥ ಮಹಾಕವಿಯ ಕಾವ್ಯವನ್ನು ಓಡಾಡಿ ಬಂದರೆ ಅದೊಂದು ಮಹಾಸಮುದ್ರ, ಇದೊಂದು ಸುಂದರವಾದ ಸರೋವರ. ಇಟ್ಸ್ ಎ ಸ್ವಿಮ್ಮಿಂಗ್ ಪೂಲ್. ಅದು ವಿಂಧ್ಯಾಟವಿ. ಇದು ನೋಡಿದ್ರೆ ಕಬ್ಬನ್ ಪಾರ್ಕು, ಲಾಲ್ಬಾಗ್. ತುಂಬ ಚೆನ್ನಾಗಿ ಓಡಾಡ್ಬೋದು, ತುಂಬ ಸೊಗಸಾದಂಥ ಮರಗಳಿದೆ, ಪ್ರೂನ್ಡ್ ಟ್ರೀಸ್ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲ ಉಂಟು. ಆದರೆ ಆ ತಿಮಿಂಗಿಲ ಕೋಟಿ ವಿಸ್ತಾರ ಇರತಕ್ಕಂಥ ಮಹಾಸಮುದ್ರಕ್ಕೂ ಇದಕ್ಕೂ ಅಂತರ ಇರ್ತದೆ. ಇದರದೊಂದು ಬೇರೆಯಾದಂಥ ರುಚಿ. ಆ ರುಚಿಗೆ ಮನದೆತ್ತುಕೊಂಡ್ರೆ ಪರವಾಗಿಲ್ಲ. ಈಚಿನ ವರ್ಷಗಳಲ್ಲಿ ಜೈಮಿನಿ ಭಾರತವನ್ನು ಆದ್ಯಂತ ವ್ಯಾಸಂಗ ಮಾಡುವ ಕ್ರಮ ಹೊರಟೋಗಿದೆ. ಅದಕ್ಕಾಗಿ ಆದರಣೀಯರಾದ
ಎಸ್.ಆರ್. ರಾಮಸ್ವಾಮಿಯವರು ಈ ಕಾವ್ಯ ವ್ಯಾಸಂಗವನ್ನು ಮಾಡಿಸಬೇಕು, ಇದರ ಸ್ವಾರಸ್ಯಕಾರಿಯಾದ ಪದ್ಯಗಳನ್ನು ಜನಮಾನಸಕ್ಕೆ ಗುರುತು ಮಾಡಿಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದಕ್ಕಾಗಿ ಇದನ್ನು ಕೈಗೊಳ್ಳುವುದಾಯಿತು. ಇನ್ನು ಹೆಚ್ಚಿನ ಉಪಕ್ರಮ ಇಲ್ಲದೆ ನೇರವಾಗಿ ಹೋಗಬಹುದು. ಒಂದು ಮಾತು, ಇವನು ವಾರ್ಧಕ ಷಟ್ಪದಿಯನ್ನು ಬಳಸಿಕೊಂಡ. ವಾರ್ಧಕ ಷಟ್ಪದಿ ಖಂಡಗತಿಯದು, 5 ಮಾತ್ರೆಗಳ ಪಂಚಕಲ ಗಣವಿನ್ಯಾಸ, ತಕ ತಕಿಟ ತಕ ತಕಿಟ ಅಂತ ಹೋಗುತ್ತದೆ. ಅದು ದೊಡ್ಡದಾದದ್ದರಿಂದ ಚಮತ್ಕಾರಗಳಿಗೆ ಹೆಚ್ಚಿನ ಅವಕಾಶವಾಯಿತು. ಆದರೆ ವನಪು ವಯ್ಯಾರಗಳು ಕಡಿಮೆ. ಬೇಂದ್ರೆಯವರೆಲ್ಲ ನಾದಲೋಲ ಅಂತ ಹೇಳಿರೋದು ಛಂದಸ್ಸಿನ ಮಟ್ಟಿಗಂತೂ ಅಲ್ಲ, ಶಬ್ದಗುಂಫನದ ಮಟ್ಟಿಗೆ ಹೌದು ಅಂತ ಅನಿಸುತ್ತದೆ. ಯಾಕೆಂದರೆ ಸಂಗೀತವನ್ನು ಬಲ್ಲವರಿಗೆಲ್ಲ ಗೊತ್ತು, ಮಿಶ್ರಚಾಪು ಗತಿಯಲ್ಲಿರುವ ವನಪು ಬಾಗು ಬಳ್ಕು ಖಂಡಚಾಪಿನಲ್ಲಿಲ್ಲ. ಖಂಡಚಾಪು ಗಂಡು, ಮಿಶ್ರಚಾಪು ಹೆಣ್ಣು. ಸ್ತ್ರೀತಿ ನಾಮೇವ ಮಧುರಂ ಅಂತ ಅಭಿನವ ಗುಪ್ತ, ಕುಂತಕ ಎಲ್ಲ ಹೇಳಿದ್ದಾರೆ. ನೋಡಿದಾಗ ಆ ಲಾಲಿತ್ಯ ಇಲ್ಲಿಲ್ಲ. ಕುಮಾರವ್ಯಾಸ ಅಷ್ಟು ವೀರಕಾವ್ಯಕ್ಕೆ, ಅಂಥ ಪೌರುಷ ಕಾವ್ಯಕ್ಕೆ ಭಾಮಿನಿ ಬಳಸಿದ. ಇವನು ಇಂಥ ಬೆಡಗು ಭಿನ್ನಾಣದ ಕಾವ್ಯಕ್ಕೆ ವಾರ್ಧಕವನ್ನು ಬಳಸಿಕೊಂಡ. ಏನೇ ಇದ್ದರೂ ವಾರ್ಧಕ ಷಟ್ಪದಿ ವಿಸ್ತೃತವಾದದ್ದರಿಂದ ದೊಡ್ಡದು, ಅದರ ಕುಕ್ಷಿ ಪದ್ಯ ಬಂಧಕ್ಕೆ ಹೆಚ್ಚಿನ ಅವಕಾಶವಾಯಿತು. ಆದರೆ ಆ ಪದ್ಯದ ನಿಡಿದು ಯಾವುದುಂಟು, ಪ್ರಮಾಣಕ್ಕೆ ಭಾವವನ್ನು ಹಿಡಿದಿಟ್ಟುಕೊಳ್ಳೋದು ದೊಡ್ಡ ಕಷ್ಟ. ಎಲ್ಲಿ ಮುಗಿಯುತ್ತದೆ ಅಂತ ಗೊತ್ತಾಗೋದಿಲ್ಲ. ಭಾಮಿನಿ ಷಟ್ಪದಿಯಲ್ಲಾದರೂ 3-4 ಗಣಗಳಂತೆ ಹೊರಡುವುದರಿಂದ ಏಕತಾನತೆ ಇಲ್ಲ. ಇಲ್ಲಿ ಬಲುಬೇಗ ಏಕತಾನತೆ ಬರುತ್ತದೆ. 6 ಸಾಲ 7 ಸಾಲ 70 ಸಾಲ ಗೊತ್ತಾಗೋದಿಲ್ಲ. ಹೀಗಿದ್ದಾಗ ಇದರೊಳಗೆ ಓದುಗಾರಿಕೆಯಲ್ಲಿ ತುಂಬ ದೊಡ್ಡ ಸವಾಲಾಗುತ್ತದೆ. ನಮ್ಮ ಕೆದಲಾಯರು ಸೇರಿದಂತೆ ಎಲ್ಲ ಗಮಕಿಗಳು ವಿತಾಳವಾಗಿ ಓದುವುದುಂಟು. ಅರೆ, ಕೆದಲಾಯರ ವಿಶಿಷ್ಟತೆ ಆಗ ಈಗ ಸಂದರ್ಭ ರಸವನ್ನು ಗಮನಿಸಿಕೊಂಡು ಸತಾಳವಾಗಿಯೂ ಓದ್ತಾರೆ. ಹೀಗೆ ವೈವಿಧ್ಯ ತರೋದಕ್ಕೆ ಆಗಿದೆ. ಇದಿಷ್ಟು ಹಿನ್ನೆಲೆಯಲ್ಲಿ ನಾವು ಕಾವ್ಯದ ನೇರವಾದ ಪ್ರವೇಶವನ್ನು ಮಾಡೋಣ. ಮೊದಲಿಗೆ ಮಂಗಳಪದ್ಯ. ತನ್ನ ಇಷ್ಟ ದೇವತೆ ದೇವಪುರ ಲಕ್ಷ್ಮೀರಮಣನನ್ನು ಕೊಂಡಾಡ್ತಾನೆ. ಚಕೋರಕಂ ಪೊರೆಯೇ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ ಶ್ರೀವಧುವಿನಂಬಕ ಚಕೋರಕಂ ಪೊರೆಯೇ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ ಜಗತೀ ವಲಯದಮಲ ಸೌಭಾಗ್ಯ ರತ್ನಾಕರಂ ಪರ್ಚಿನಿಯು ಮೇರವರಿಯೇ ಜಗತೀ ವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪರ್ಚಿನಿಯು ಮೇರವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳನಗೆಯ ಬೆಳ್ಳಿಂಗಳಂ ಪಸರಿಸುವ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳನಗೆಯ ಬೆಳ್ಳಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣನ ಹಾಸ್ಯ ಚಂದ್ರ ಆನಂದಮಂ ನಮಗೀಯಲಿ ದೇವಪುರ ಲಕ್ಷ್ಮೀರಮಣನ ಹಾಸ್ಯ ಚಂದ್ರಂ ಆನಂದಮಂ ನಮಗೀಯಲಿ ಆನಂದಮಂ ನಮಗೀಯಲಿ. ಒಳ್ಳೆಯ ಸೊಗಸಾದ ಸಾವಯವ ರೂಪಕಾಲಂಕಾರವನ್ನು ಕವಿ ಮಾಡಿದ್ದಾನೆ. ಮಂಗಳ ಪದ್ಯದಲ್ಲಿಯೇ
ಈ ಮಟ್ಟಿನ ಚಮತ್ಕಾರವನ್ನು ತೋರಿಸಿರೋದು ಶ್ಲಾಘ್ಯವಾದದ್ದು. ಇಲ್ಲಿ ಆ ಇಷ್ಟ ದೇವತೆ ನಾರಾಯಣ, ದೇವಪುರ ಲಕ್ಷ್ಮೀರಮಣ, ಅವನ ಮುಖವೇ ದಿವ್ಯ ಮಂಗಳವಾದ ಚಂದ್ರಮಂಡಲ, ಪರಿಪೂರ್ಣ ಚಂದ್ರಮಂಡಲ, ಪೂರ್ಣೆಂದು ಅದು ನಮಗೆ ಆನಂದವನ್ನು ಕೊಡಲಿ. ಅಥವಾ ಅವನ ಮುಖವೇ ಚಂದ್ರಾನಂದಮಂ ನಮಗೀಯಲಿ. ಪಾಠಗಳು ಅನೇಕವಾಗಿವೆ. ದೇವಪುರ ಲಕ್ಷ್ಮೀರಮಣನಸ್ಯ ಚಂದ್ರನಾನಂದಮಂ ನಮಗೀಯಲಿ ಅಂತ ಒಂದು ಪಾಠ, ದೇವಪುರ ನಿಲಯ ಲಕ್ಷ್ಮೀರಮಣ ಚಂದ್ರನಾನಂದಮಂ ನಮಗೀಯಲಿ ಅಂತ. ಈ ಪ್ರಸಕ್ತ ಗ್ರಂಥದಲ್ಲಿ ದೇವಪುರ ನಿಲಯ ಲಕ್ಷ್ಮೀರಮಣ ನಾಸ್ಯ ಚಂದ್ರ ಆನಂದಮಂ ಈಯಲಿ ಅಂತ, ಹಾಸ್ಯ ಚಂದ್ರ ಆನಂದ ಮೆಮಗೀಯಲಿ ಅಂತ ಉಂಟು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಉಂಟು. ದೇವಪುರ ನಿಲಯ ಲಕ್ಷ್ಮೀರಮಣ ಚಂದ್ರನ್ ಆನಂದಮಂ ನಮಗೀಯಲಿ ಅಂತ ಒಂದು. ದೇವಪುರ ನಿಲಯನಾದ ಲಕ್ಷ್ಮೀರಮಣನೇ ಚಂದ್ರನ ಆನಂದ ಕೊಡಲಿ ಅಂತ, ಅವನೇ ಚಂದ್ರ ಅಂತ. ಇನ್ನೊಂದು ದೇವಪುರ ಲಕ್ಷ್ಮೀರಮಣನ ಹಾಸ್ಯ ಚಂದ್ರನ್ ಆನಂದಮಂ ನಮಗೀಯಲಿ, ಅವನ ಮುಖಚಂದ್ರ ನಮಗೆ ಆನಂದವನ್ನು ಕೊಡಲಿ ಅಂತ. ಮತ್ತೊಂದು ಪಾಠ ದೇವಪುರ ನಿಲಯ ಲಕ್ಷ್ಮೀರಮಣ ನಾಸ್ಯ ಚಂದ್ರ ಆನಂದ, ಹಾಸ್ಯ ಚಂದ್ರ ಆನಂದ ಅಂತ. ಈ ಪಾಠ, ಈ ಪ್ರಕೃತ ರಾಮೇಗೌಡ ಸಣ್ಣಯ್ಯ ಅವರ ಆವೃತ್ತಿಯ ಪಾಠ ಒಂದು ಸ್ವಲ್ಪ ತೊಡಕಾಗುತ್ತೆ. ಹಾಸ್ಯಚಂದ್ರ ಆನಂದ ಮೆಮಗೀಯಲಿ ಅಂತಂದರೆ ಹಾಸ್ಯಚಂದ್ರಾನಂದ, ಹಾಸ್ಯಚಂದ್ರದ ಆನಂದ ನಮಗಾಗಲಿ ಅಂತ ಸ್ವಲ್ಪ ಕಠಿಣವಾಗುತ್ತದೆ, ಹಿತವಾಗೋಲ್ಲ. ಇನ್ನು ಮಿಕ್ಕ ಎರಡು ಆವೃತ್ತಿಗಳ ಪ್ರಕಾರ ನೋಡಿದರೆ ದೇವಪುರ ಲಕ್ಷ್ಮೀರ ಮಣನಾಸ್ಯ ಚಂದ್ರನಾನಂದಮಂ, ಆ ಮಣನಾಸ್ಯ ಅಂತ ಗತಿಭಂಗ ಚೆನ್ನಾಗಿ ಕರ್ಕಶವಾಗಿ ಕಿವಿಗೆ ಕೇಳುತ್ತದೆ. ದೇವಪುರ ನಿಲಯ ಲಕ್ಷ್ಮೀರಮಣ ಚಂದ್ರನಾನಂದಮಂ ನಮಗೀಯಲಿ ಅನ್ನುವುದರೊಳಗೆ ಗತಿ ಹಿತವಾಗಿರುತ್ತದೆ ಅಂತ ದೊಡ್ಡ ವಿದ್ವಾಂಸರಾದ ಸೇಡಿಯಾಪು ಕೃಷ್ಣ ಭಟ್ಟರು ಬರೀತಾರೆ ತಮ್ಮ ಗ್ರಂಥದಲ್ಲಿ. ಅಲ್ಲಿ ಅವನೇ ಚಂದ್ರ ಅಂತ ಬರುತ್ತದೆ. ಮುಖಚಂದ್ರ ಆದರೆ ಮತ್ತೂ ಚೆನ್ನ. ಮುಖಚಂದ್ರ ಅಂತ ಇಟ್ಟುಕೊಂಡ್ರೆ ಗತಿಹಿತ ಕಡಿಮೆ ಆಗುತ್ತದೆ, ಅವನೇ ಚಂದ್ರ ಅಂತ ಇಟ್ಟುಕೊಂಡ್ರೆ ಅರ್ಥ ಸ್ವಾರಸ್ಯ ಸ್ವಲ್ಪ ಕಡಿಮೆ ಆಗುತ್ತದೆ. ಹೀಗೆ ಅದೆರಡನ್ನು ತಪ್ಪಿಸೋದಕ್ಕೆ ಇವರು ಬೇರೊಂದು ಪಾಠ ಮಾಡಿದ್ದಾರೆ, ಅಲ್ಲಿ ಅರ್ಥ ಕ್ಲೇಶ ಬರುತ್ತದೆ. ಹೀಗೆ ಉಂಟು, ತೊಂದರೆ ಇಲ್ಲ. ಮೊದಲು ಆದಿಯಲ್ಲಿ ಹಂಸಪಾದ ಅಂತ ಒಂದು ಗಾದೆ ಉಂಟು, ಈ ತೊಡಕನ್ನು ತಂದಿಡ್ತಾ ಇದ್ದೀನಿ ಅಂತ ಬೇಸರ ಪಡಬೇಡಿ. ಎಷ್ಟು ಕೂಲಂಕಷವಾಗಿ ನಮ್ಮ ಪಂಡಿತರು ಒಂದೊಂದು ಶಬ್ದಗಳನ್ನು ಚಿಂತನೆ ಮಾಡಿದ್ದಾರೆ ಅನ್ನೋದಕ್ಕಾಗಿ ಇದೊಂದು ನಿದರ್ಶನ. ಏನೇ ಇದ್ದರೂ ಪರಮಾತ್ಮನ ಮುಖಮಂಡಲ ಚಂದ್ರಮಂಡಲವಾಗಿ ನಮಗೆ ಸಂತೋಷವನ್ನು ಕೊಡಲಿ. ಚಂದ್ರ ಮೂಡಿದೊಡನೆ ಏನಾಗುತ್ತದೆ? ಶ್ರೀವಧುವಿನಂಬಕ ಚಕೋರಕಂ ಬಿರಿಯ. ಆ ಲಕ್ಷ್ಮೀದೇವಿಯ ಕಣ್ಣು ಅನ್ನುವ ಚಕೋರಕ ಅದು ಪೊರೆಯೆ, ಚಕೋರಕಂ ಪೊರೆಯೆ, ಅದು ರಕ್ಷಿತವಾಯಿತು ಅಂತ. ಚಕೋರ ಬೆಳದಿಂಗಳನ್ನೇ ಹೀರಿ ಬೆಳೆಯುವಂಥ ಒಂದು ಕಾಲ್ಪನಿಕ ಪಕ್ಷಿ, ಕವಿಸಮಯದ ಪಕ್ಷಿ ಅಂತ. ಚಂದ್ರನ ಬೆಳದಿಂಗಳನ್ನು ಹೀರಿ ಬೆಳೆಯುವುದು ಯಾವುದೂ ಇಲ್ಲ, ಆದರೆ ಚಕೋರ ಪಕ್ಷಿಗೆ ಆ ಶಕ್ತಿ ಉಂಟು. ಮತ್ತು ಇಲ್ಲಿ ಕಣ್ಣು ಚಕೋರ ಪಕ್ಷಿಯ ಆಕಾರದಲ್ಲಿ ಇರುತ್ತದೆ. ಚೆನ್ನಾಗಿ ಸೋಗೆ ತೀಡಿದ ಕಾಡಿಗೆಯಿಂದ ತೀಡಿ ತಿದ್ದಲ್ಪಟ್ಟಂಥ ಕಣ್ಣು ಚಕೋರ ಪಕ್ಷಿಯಂತೆ ಇರುತ್ತದೆ ಎನ್ನುವುದು ಒಂದು ವಿಶಿಷ್ಟವಾದಂಥ ಅರಿವು. ಅದು ಬೇಕು. ಅದಿಲ್ಲದೆ ಇದ್ದರೆ ಕಣ್ಣಿಗೆ ಚಕೋರಕ್ಕೆ ಹೋಲಿಕೆ ಹೇಗೆ ಅಂತ. ಕೆಲವು ಪಕ್ಷಿಗಳಿಗೆ ಮಾತ್ರ ಕಣ್ಣಿನ ಹೋಲಿಕೆ. ಯುಷ್ಮತ್ಕೃತೆ ಖಂಜನ ಮಂಜುಲಾಕ್ಷಿ ಶಿರೋ ಮದೀಯಂ ಯದಿಯಾತಿ ಆತು, ಈ ಥರ ಖಂಜನ ಪಕ್ಷಿ ಅದು ಒಂದು ರೀತಿಯಾಗಿರುತ್ತದೆ. ಖಂಜರೀಟ, ಖಂಜನ ಅಂತ ಕರೀತಾರೆ. ಕಣ್ಣು ಹಾಗೆ ತೋರುತ್ತದೆ ಅಂತ. ಅದನ್ನು ಸರಿಯೋ ಅಲ್ಲವೋ ಅಂದ್ಕೊಳ್ಬೇಕಾದವರು ವೆಂಕಟಪ್ಪ ಆರ್ಟ್ ಗ್ಯಾಲರಿಗೆ ಹೋಗಿ ಆ ಕಲಾಶಾಲೆಯಲ್ಲಿ ಅವರು ಕಮಲನಯನ, ಮತ್ಸ್ಯನಯನ, ಖಂಜರೀಟನಯನ ಈ ರೀತಿಯಾದ ಸುಂದರಿಯರ ಕಣ್ಣುಗಳನ್ನೆಲ್ಲ ಪಕ್ಕದಲ್ಲಿ ಆಯಾ ಜೀವಿಗಳ, ಪ್ರಾಣಿಗಳ, ಪುಷ್ಪಗಳ ಚಿತ್ರವನ್ನು ಬರೆದು ತೋರ್ಪಡಿಸಿದ್ದಾರೆ. ಹಾಗಾಗಿ ಸಾಬೀತಾಗುತ್ತದೆ. ಒಳ್ಳೆಯ ಕಲ್ಪನೆಯನ್ನು ತುಂಬ ಚೆನ್ನಾಗಿ ಸಾಕಾರಗೊಳಿಸಿದ್ದಾರೆ ಕಲಾಶಿಲ್ಪಿ ವೆಂಕಟಪ್ಪನವರು. ಇರಲಿ, ಆ ಲಕ್ಷ್ಮೀದೇವಿಗೆ ಪತಿಯೆಂಬ ಚಂದ್ರೋದಯವಾದಾಗ ಕಣ್ಣಿಗೆ ಹಬ್ಬವಾಗಿ ಆ ನಯನ ಚಕೋರಕ್ಕೆ ರಕ್ಷಣೆ ಉಂಟಾಗುತ್ತದೆ. ಅವಳ ಗಂಡನ ಸೌಂದರ್ಯವನ್ನೇ ಹೀರಿ ಬೆಳೀತಾ ಇರ್ತಕ್ಕಂಥವಳು ಅಂತ. ಇನ್ನು ಭಕ್ತಾವಳಿಯ ಹೃತ್ಕುಮದ ಕೋರಕಂ ಬೆರಿಯೆ. ಇನ್ನು ಸಕಲ ಭಕ್ತರ ಹೃದಯ ಎನ್ನುವ ನೈದೆಲೆಯ ಮುಗುಳ್ ಅರಳಿತ್ತೆ, ನೈದೆಲೆಯ ಮೊಗ್ಗು ಅರಳುತ್ತದೆ. ಹೃತ್ಕುಮದ ಕೋರಕಂ ಬಿರಿಯೆ ಅದನ್ನು ಹೇಳುವಲ್ಲಿ ನೋಡಿ, ಶ್ರೀವಧುವಿ ನಂಬಕ ಚಕೋರಕಂ ಪೊರೆಯ. ಆ ಆಂತರಿಕವಾದ ಶಬ್ದಶಯ ಎಷ್ಟು ಚೆನ್ನಾಗಿದೆ. ಅಂಬಕ ಚಕೋರಕ, ಅಂಬಕ ಚಕೋರಕಂ ಪೊರೆಯ, ಆ ತರಂಗಿತವಾದ ವಿನ್ಯಾಸ. ಭಕ್ತಾವಳಿಯ ಹೃತ್ಕುಮುದ ಕೋರಕ, ಹೃತ್ಕುಮುದ ಕೋರಕ, ಆ ತಧೀಂತ ಕಿಟ ಧೀಂತ ಕಿಟ ಅಂತ ಆ ತರಂಗಿತ ಗತಿ ಏನಿದೆ ಅದು ವಾರ್ಧಕ್ಷಟ್ಪದಿಯ ಆಂತರಿಕತೆಯನ್ನು ಎಷ್ಟು ಸೊಗಸಾಗಿ ಮುರಿಯುತ್ತದೆ.
ಜಗತೀವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿ ನಿಮ್ಮೇರೆ ವರಿಯೆ. ಆ ಜಗತೀವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿ ನಿಮ್ಮೇರೆ ವರಿಯೆ. ಆ ಸಮುದ್ರದ ಅಲೆಗಳ ವಿನ್ಯಾಸ ಅದು ಯಾವ ರೀತಿ ಅಂತ ಖಂಡಪ್ರಾಸ. ಜಗತೀವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿ ನಿಮ್ಮೇರೆ ವರಿಯೆ. ಧೀಂ ತಕಿಟ ಜಗತೀವಲಯ ದಮಲ. 2 ಏಟ ಆ ಕಡೆಗೆ ಹಾಕಿ ಮುಕ್ಕಾಲೆಡೆಪಿಟ್ಟು ಜಗತೀವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿ ನಿಮ್ ಮೇರೆ ವರಿಯೆ. ಅಂದರೆ ಆ ಅಲೆಗಳು ಒಂದನ್ನೊಂದು ತಳ್ಳಿಕೊಂಡು ಬಂದು ಬಡಿಯುವಂಥದ್ದು. ಜಗತ್ತಿನ ಸಮಸ್ತ ಸೌಭಾಗ್ಯ ಅನ್ನುವ ಸಮುದ್ರವೇ ಉಕ್ಕೇರಿ ಮುಂದೆ ಬರ್ತಾ ಇದ್ದಾಗ ಆವಗಂ ಎಲ್ಲ ಕಾಲಕ್ಕೂ ಚಂದ್ರನಿಗಾದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂತೆಲ್ಲ ಉಂಟು ಕೇಡುಗಾಲ. ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳನಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ನಿಲಯ. ಎಲ್ಲ ಕಾಲಕ್ಕೂ ಪರಿಪೂರ್ಣವಾದ ಷೋಡಶ ಕಲಾ ಪರಿಪೂರ್ಣವಾದ ಕಲೆಗಳಿಂದ ರಮಣೀಯನಾಗಿರ್ತಕ್ಕಂಥ ಆತನ ಮುಖದ ನಗೆ ಯಾವುದಿದೆ, ಅದಕ್ಕಿಂತ ದೊಡ್ಡ ಕಲೆ ಯಾವುದುಂಟು? ಸಕಲ ಕಲೆಗಳಿಗೆ ಆಯತನವಾದದ್ದು ಆ ಜಗನ್ಮಂಗಳ ಮೂರ್ತಿಯ ನಗೆ ಮೊಗ, ಸಿರಿಮೊಗ, ಆ ತೀವಿದೆಳನಗೆಯ ಬೆಳದಿಂಗಳು, ಆ ನಗೆ ಮೊನೆಯೇ ನಗೆ ಮಿಂಚೆ ಬೆಳದಿಂಗಳು. ಅಂತಹ ಪರಮಾತ್ಮನ ಮುಖಚಂದ್ರ ನಮಗೆ ಆನಂದಮಂ ನೀಡಲಿ ಅಂತ ಆಶೀರ್ ನಮಸ್ಕ್ರಿಯ ವಾಪಿ ವಸ್ತು ನಿರ್ದೇಶತಃ ತನ್ಮುಖಂ ಅಂತೆಲ್ಲ ಅಲಂಕಾರಿಕರು ನಮಸ್ಕಾರ ಪೂರ್ವಕವಾಗಿ ಇಲ್ಲ ಆಶಯಪೂರ್ವಕವಾಗಿ ಇಲ್ಲ ನೇರವಾಗಿ ವಸ್ತುವನ್ನೇ ಮುಟ್ಟಿಸುವಂತೆ ಕಾವ್ಯವನ್ನು ಬರೆಯಬೇಕು ಅಂತ. ಪ್ರಾಚೀನ ಕವಿಗಳೆಲ್ಲರೂ ಕೂಡ ನಮಸ್ಕಾರ ಪೂರ್ವಕವಾಗಿಯೂ ಆಶೀರ್ರೂಪವಾಗಿಯೂ ಮಾಡ್ತಾ ಇದ್ರು. ಕುಮಾರವ್ಯಾಸ ಮಾಡ್ತಾನಲ್ಲ, ಶ್ರೀವನಿತೆ ಯರಸನೆ ಅಂತ ಕಾವುದು ವೀರನಾರಾಯಣ ಅಂತನ್ನುವಲ್ಲಿ ಆಶೀರೂಪ ಉಂಟು. ಆಶೀರೂಪ ಸಾಮಾನ್ಯವಾಗಿ ಎಲ್ಲ ಕವಿಗಳು ಹೆಚ್ಚಾಗಿ ಬಳಸ್ಕೊಳ್ತಾರೆ. ನಮಸ್ಕ್ರಿಯ ರೂಪ ಕಡಿಮೆ. ಭಕ್ತಿ ಒಂದೇ ತಾತ್ಪರ್ಯವಾದದ್ದು. ಇಲ್ಲಿ ಅವನು ಆಶೀರ್ರೂಪದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರಿಗೆ ಬೇಡ ಒಳಿತು, ಅದು ಬೆಳದಿಂಗಳನ್ನು ಕಾಣುವ ಒಳಿತು, ನಿತ್ಯದ ಬೆಳದಿಂಗಳು, ಶಾಶ್ವತವಾದ ಬೆಳದಿಂಗಳು ಯಾರಿಗೆ ಬೇಡ ಅನ್ನುವ ಅರ್ಥದಲ್ಲಿ ಮಾಡ್ತಾನೆ. ಇದು ವಿಷ್ಣು ಪ್ರಾರ್ಥನೆ. ಇದಾದ ಮೇಲೆ ಶಿವನ ಪ್ರಾರ್ಥನೆಯನ್ನು ಮಾಡ್ತಾನೆ. ಇಲ್ಲಿ ಸಾವಯವ ರೂಪಕಾಲಂಕಾರವನ್ನು ಮಾಡಿದರೆ ಅಂದರೆ ಒಂದು ರಮಣೀಯವಾದ ಅರ್ಥಾಲಂಕಾರ. ಚಂದ್ರ ಅಂತ ಮುಖಕ್ಕೆ ಸಮೀಕರಣ ಮಾಡಿದರೆ ಚಂದ್ರನಿಗೆ ಅಂಟಿಕೊಂಡು ಬಂದ ಚಕೋರ ಇರಬಹುದು, ನೈದಲೆ ಇರಬಹುದು, ಬೆಳದಿಂಗಳಿರಬಹುದು, ಸಮುದ್ರ ಇರಬಹುದು, ಕಲೆಗಳು, ಇವೆಲ್ಲವನ್ನು ಸೇರಿಸಿ ಒಂದು ಸಮಗ್ರ ಶಿಲ್ಪವನ್ನು ಕೊಡ್ತಾನೆ. ಆ ಹೋಲಿಸ್ಟಿಕ್ ಇಮೇಜರಿ ಅಂತಾರಲ್ಲ, ಸಮಗ್ರವಾದ ಶಿಲ್ಪ, ಅದನ್ನು ಕೊಡ್ತಾನೆ. ಹಾಗಾಗಿ ಇದು ಸಾವಯವ ರೂಪಕಾಲಂಕಾರ. ಬರೀ ಮುಖಚಂದ್ರ ಅಂತ ಅಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ. ಎಲ್ಲೋ ಎಲೆ ಕೊನೆಗೆ ಪಾಯಸ ಅಂತ ಲಟ್ಟಂತ ಒಂದು ಚಮಚ ಹಾಕ್ಬಿಟ್ಟು ಹೋದರೆ ಆಗೋದಿಲ್ಲ. 3 ಸೌಟಾದರೂ ಹಾಕಬೇಕು. ಕೈ ಮೇಲೆ ಕೆಳಗೆ ಹಿಂಗೆ ಹಂಗೆ ಹೊರಳಿಸಿದ್ರೂ ಹೊರಳಾಡ್ತಿರ್ಬೇಕು. ನಿನ್ನೆ ಒಬ್ಬರು ಸಂಗೀತವನ್ನು ಬಲ್ಲವರು, ಕಾವ್ಯ ಸ್ವಾರಸ್ಯವನ್ನು ಬಲ್ಲಂಥ ಒಬ್ಬ ಸೋದರಿಮಣಿ ತುಂಬ ಸೊಗಸಾಗಿರ್ತಕ್ಕಂತಹ ಗಸಗಸೆ ಪಾಯಸವನ್ನು ಕೊಟ್ಟರು. ಅದು ನಮ್ಮನೆಯ ಇಬ್ಬರಿಗೂ ಹೆಚ್ಚಾಗತಕ್ಕಂಥದ್ದು, ನನಗೆ ನಮ್ಮ ಅಣ್ಣನಿಗೆ ಹೆಚ್ಚಾಗತಕ್ಕಂಥದ್ದು ಕೊಟ್ಟರು. ಸಭಾಮುಖದಲ್ಲಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾರೂ ಕೊಡಬೇಕು ಅಂತಲ್ಲ, ನಾನು ಅದರಿಂದ ಹೇಳ್ತಾ ಇರೋದು. ಯಾಕೆಂದರೆ ಒಬ್ಬರು ವ್ಯಾಖ್ಯಾನ ಶಿರೋಮಣಿಗಳಿದ್ರಂತೆ, ನೋಡಿ ಅವರು ಕೊಡ್ತಾ ಇದ್ರು ಅಂತ ಮಿಕ್ಕವರು ಕೊಡಲಿ ಅಂತ ಅರ್ಥ. ಖಂಡಿತ ಹಾಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕೊಟ್ಟದ್ದು ಸಂವಿಧಾದೇಯಂ, ಆ ಕೊಟ್ಟ ರೀತಿ ಹದ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು, ಶುದ್ಧ ಪ್ರೀತಿಯಿಂದ ಮಾಡಿದಂಥದ್ದು. ಆ ರೀತಿಯಲ್ಲಿ ಅಲಂಕಾರವನ್ನು ಚೌಕಾಸಿಗೆ ಏನೋ ಒಂದು ಶಾಸ್ತ್ರಕ್ಕೆ ಅಂತ ಮಾಡಿದ್ದಷ್ಟು ಕೂಡ ನಿಷ್ಪ್ರಯೋಜಕ. ಶಾಸ್ತ್ರದ ರವಿಕೆ ಅದು ಕರವಸ್ತ್ರಕ್ಕೆ ದೊಡ್ಡದು, ರವಿಕೆಗೆ ಚಿಕ್ಕದು. ಈ ಕಾಲದ ನಟಿಮಣಿಯರಿಗೆ ಬಿಡಿ, ಅದು ಬುರ್ಕಾ ಸಮೇತ ಆಗ್ತಾ ಇತ್ತು, ಅದು ಬೇರೆ ಸಂಗತಿ. ಆ ಥರದ್ದಲ್ಲ. ನಮ್ಮಲ್ಲಿ ಶಾಸ್ತ್ರ ಅಂತ ಅನ್ನೋದು ನಿಷ್ಪ್ರಯೋಜಕ ಅನ್ನುವ ಅರ್ಥದಲ್ಲಿ ಬರ್ತಾ ಇದೆ. ಹಾಗಲ್ಲದೆ ಏನೋ ಅಲ್ಲಿ ಒಂದು ಬಂತು, ಮುಖಚಂದ್ರ ಅಂತ ಬಂತು, ಚರಣಕಮಲ ಅಂತ ಬಂತು ಅಂತ ರೂಪಕಾಲಂಕಾರ ಅಂತ ಬೆಂತಟ್ಕೊಂಡು ಬಾಯಿ ಚಪ್ಪಡಿಸ್ಕೊಂಡಿರ್ತಕ್ಕಂಥ ತುಂಬ ಬಿಕ್ಕನಾಸಿತನದ್ದೆಲ್ಲ ಸಮೃದ್ಧವಾಗಿ ಕೊಡ್ತಾನೆ. ಸಮಗ್ರತೆಯ ಶಿಲ್ಪವನ್ನು ಕಂಡರಿಸ್ತಾನೆ. ಈ ರೀತಿ ಅರ್ಥಾಲಂಕಾರದಿಂದ ಕಾವ್ಯವನ್ನು ಆರಂಭ ಮಾಡಿದವನು ಮುಂದೆ ಶಬ್ದಾಲಂಕಾರದಲ್ಲಿ ಶಿವನ ಸ್ತುತಿಯನ್ನು ಮಾಡ್ತಾನೆ. ಆ ಶಿವನ ಸ್ತುತಿಯ ಶಬ್ದಾಲಂಕಾರವು ಬಹಳ ಸೊಗಸಾಗಿದೆ. ಗಂಗಾವತರಣದ ಈ ಹಿನ್ನೆಲೆಯಲ್ಲಿ ಆಕಾಶದಿಂದ ಭಗವತ್ ಕೃಪೆ ಮಳೆಯಂತೆ ಬರುವಾಗ ಆ ಪಾವನ ಅತುಲಾಭರಣವಾದಂಥ ಗಂಗಾಧರನನ್ನು ನಾವು ಸ್ತೋತ್ರ ಮಾಡೋಣ.
ತುಲಾಭರಣಮಮ್ಮಾಡಿಕೊಂಡೆ ಸೇವ ಪಾವನತರ ಸ್ವರೂಪಂ ಪಾವನ ತುಲಾಭರಣಮಮ್ಮಾಡಿಕೊಂಡ ಸೇವ ಪಾವನತರ ಸ್ವರೂಪಂ ನಾರದಾದಿ ಮುನಿಪ ಅವನತ ಪಾದ ಪಂಕೇರುಗದ್ವಂದ್ವಂ ಇಂದು ಕಲಾವತಂಸಂ ನಾರದಾದಿ ಮುನಿಪ ಅವನತ ಪಾದ ಪಂಕೇರುಗದ್ವಂದ್ವಂ ಇಂದು ಕಲಾವತಂಸಂ ಉಮೆಯ ಭಾವನೆಯ ನೊಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಗೊಂಬ ಲೋಕ ವಿಸ್ತರಣ ಪ್ರಭಾವ ನಯನತ್ರಯ ಲೋಕ ವಿಸ್ತರಣ ಪ್ರಭಾವ ನಯನತ್ರಯಂ ದೇವಗಂಗಾಧರಂ ಸಲಗು ನಿಚ್ಚಂ ನಮ್ಮನು ದೇವಗಂಗಾಧರ ಸಲಗೋ ನಿಚ್ಚಂ ನಮ್ಮನು ಸಲಗು ದೇವಗಂಗಾಧರ ಶಂಕರನನ್ನ ಶಂಕರ ರಾಗದಲ್ಲಿಯೇ ಸ್ತೋತ್ರ ಮಾಡ್ತಿದ್ದಾರೆ. ಇಲ್ಲಿರುವುದು ಯಮಕ ಅಲಂಕಾರ. ಯಮಕ ಅಂದರೆ 2 ಅಕ್ಷರಗಳಿಗಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ ಯಥಾವತ್ತಾಗಿ ಪುನರುಕ್ತವಾದರೂ ಅದಕ್ಕೆ ಬೇರೆ ಬೇರೆಯ ಅರ್ಥಗಳೇ ಬರುವಂಥದ್ದು. ಮೊದಲ 3 ಸಾಲಲ್ಲಿ ಪಾವನ, ಆಮೇಲೆ 3 ಸಾಲಲ್ಲಿ ಭಾವನವನ್ನು ಇಟ್ಟುಕೊಂಡಿದ್ದಾನೆ. ಪಾವನ್ ಅತುಲಾಭರಣ ಮಮ್ಮಾಡಿಕೊಂಡು ಎಸೆವ ಪಾವನತರ ಸ್ವರೂಪಂ. ಪಾವನ್ ಅಂದರೆ ಹಾವನ್ನ, ಅತುಲಾಭರಣ ಅನನ್ಯವಾದ ಆಭರಣ ಮಾಡಿಕೊಂಡಿದ್ದಾನೆ. ಯಾಕೆಂದರೆ ಯಾರಾದರೂ ಹಾರ, ಕೇಯೂರ, ಕುಂಡಲ, ದೇವಚ್ಛಂದ, ಸಪ್ತಚ್ಛಂದ, ತಾರಹಾರ ಇತ್ಯಾದಿಗಳನ್ನು ಇಟ್ಟುಕೊಂಡು ಏಕಾವಳಿಗಳನ್ನು ಮಾಡಿಕೊಂಡು ಬೆರೆಯಬಹುದು. ಯಾರು ತಾನೇ ಹಾವನ್ನು ಅಲಂಕಾರ ಮಾಡಿಕೊಂಡು ಬದುಕಿಯಾರ. ಈ ಅರ್ಥದಲ್ಲಿ ಅತುಲಾಭರಣ, ಪಾವನ್ ಅತುಲಾಭರಣ ಮಾಡಿ ಹೋಲಿಕೆ ಇಲ್ಲದ ಆಭರಣವನ್ನಾಗಿ ಮಾಡಿಕೊಂಡ. ಎಸೆವ ಹೊಳೆಯುವ ಪಾವನ ತರಸ್ವರೂಪಂ, ಪಾವನತರ, ಶುದ್ಧತರ, ಪವಿತ್ರತರನಾಗಿ. ಯಾಕೆಂದರೆ ಶಿವ ಅಂದ್ರೇನೆ ಮಂಗಳ ಅಂತ ಅರ್ಥ. ಶಿವತರಾಯ ಚ ನಮ ಶಿವಾಯ ಚ ಶಿವತರಾಯ ಚ ಅಂತೀವಲ್ಲ. ಪಾವನತರ ಸ್ವರೂಪಂ ನಾರದಾದಿ ಮುನಿಪ ಅವನತ, ನಾರದಾದಿ ಮುನಿಪಾವನತ, ನಾರದಾದಿ ಮುನಿಮುಖ್ಯರಿಂದ ನಮಸ್ಕೃತನಾದವನು. ಅವನತ ಅಂದರೆ ಇವರೆಲ್ಲರೂ ಅವನಿಗೆ ಬಾಗಿದ್ದಾರೆ. ಬಾಗಿರುವ ಆ ಸೇವೆ ಮಾಡ್ತಾ ಇರುವ ಪಾದ ಪಂಕೇರುಹಂ, ಪಾದ ಪಂಕಜನಾಗಿದ್ದಾನೆ. ಇಂದು ಕಲಾವತಂಸನ್, ಚಂದ್ರಶೇಖರ ಅನಿಸಿಕೊಂಡಿದ್ದಾನೆ. ಅವನು ಉಮೆಯ ಭಾವನೆಯ ನೊಡಗೂಡಿಸುವ ಪಾರ್ವತಿಯ ಪ್ರೀತಿಯನ್ನು ತನ್ನಲ್ಲಿ ತುಂಬಿಸಿಕೊಂಡಿದ್ದಾನೆ. ಅದು ಬಹಳ ದೊಡ್ಡದು. ಪಾರ್ವತಿ ಅರ್ಧ ಶರೀರದಲ್ಲಿಯೇ ಪ್ರವಿಷ್ಟಳಾಗಿದ್ದಾಳೆ. ಜೊತೆಗೆ ಇವನಿಗಾಗಿ ಅವಳು, ಅವಳಿಗಾಗಿ ಇವನು ತಪಸ್ಸು ಮಾಡಿದವರು. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಪ್ರಪಂಚ ಮಾತಾಪಿತರು ಪ್ರಾಂಚವು ಜಾಯಾಪತಿ ಸ್ತುಮಃ ಅಂದರು ಅಪ್ಪೈ ದೀಕ್ಷಿತರು. ನಿಜತಪಫಲಾಭ್ಯಾಂ ಅಂತಲೇ ಶಂಕರರ ಶಿವಾನಂದ ಲಹರಿ. ಹೀಗಿರತಕ್ಕಂಥವನು ಸಕಲ ಸುರರ ಸಂಭಾವನೆಯ, ಸಂಭಾವನೆ ಅಂದರೆ ಗೌರವ, ಆ ದೇವ ವರ್ಗದ ಗೌರವವನ್ನು ಕೈಗೊಂಬ ಲೋಕ ವಿಸ್ತರಣ ಪ್ರಭಾವ ನಯನತ್ರಯಂ, ಲೋಕ ವಿಸ್ತರಣ ಪ್ರಭಾವ ನಯನತ್ರಯಂ, 3 ಲೋಕಕ್ಕೆ ವಿಸ್ತರಿಸಿಕೊಳ್ಳುವ ಅವನ 3 ಕಣ್ಣುಗಳು. ಸೂರ್ಯ, ಚಂದ್ರ, ಅಗ್ನಿ. ಅವುಗಳಿಲ್ಲದೆ ಜಗತ್ತಿನ ಬೆಳಕಿಲ್ಲಿ. ಕಿಂ ಜ್ಯೋತಿಸ್ತವ ಭಾನುಮಾ ನಹನಿಮೆ ರಾತ್ರೌ ಪ್ರದೀಪಾದಿಕಂ ಅಂತ ಏಕಶ್ಲೋಕಿಯಲ್ಲಿ ಕಂಡಿದ್ದೀವಲ್ಲ. ಹಗಲಲ್ಲಿ ಸೂರ್ಯ, ಇರುಳಲ್ಲಿ ಚಂದ್ರ, ಇವರಿಬ್ಬರೂ ಇಲ್ಲದೆ ಇದ್ದಾಗ ಅಗ್ನಿ. ಈ ರೀತಿಯಾದ 3 ಕಣ್ಣುಗಳಿಂದ ಎಸೆಯತಕ್ಕಂಥವನು ಅಂತ ಒಂದು. ಇಲ್ಲಿ ಭಾವನಯನತ್ರ ಅಂತ ಭಾವನೆ ಹೋಗಿ ಭಾವನ ಆಗಿದೆ. ಹಾಗಾಗಿ ಆ ಯಮಕವನ್ನು ಎಕಾರವೇ ಬೇಕು ಅಂತ ಜಿದ್ದು ಮಾಡೋರಿಗೆ ಸಕಲ ಸುರರ ಸಂಭಾವನೆಯ ಕೈಗೊಂಬ ಲೋಕ ವಿಸ್ತರಣ ಪ್ರಭಾವನೆನೆ ಮುಕ್ಕಣ್ಣ ದೇವ ಗಂಗಾಧರಂ ಸಲಹು ನಿಚ್ಚಂ ನಮ್ಮನು ಅಂತ ತಿದ್ದುಕೊಂಡ್ರೆ ಆಗುತ್ತದೆ. ಲಕ್ಷ್ಮೀಶನಿಗೆ ಒಂದು ಮಾತ್ರೆಯಷ್ಟು, ಒಂದು ಯತ್ವದ ಮಟ್ಟಿಗೆ ಪರಿಷ್ಕಾರವನ್ನು ನಾನು ಸೂಚಿಸಬಹುದು. ಹೀಗೆ ಸಂಭಾವನೆ ಮಾಡಿಕೊಂಡನು ದೇವರಿಂದ ಲೋಕ ವಿಸ್ತರಣ ಪ್ರಭಾವನೆನೆ ಹಾಗೆ ಅನ್ನಿಸುವ ಮುಕ್ಕಣ್ಣ, ಆ 3 ಕಣ್ಣವನು ದೇವ ಗಂಗಾಧರಂ ಸಲಹುಲು ನಮ್ಮನ್ನು ನಿಚ್ಚಂ, ನಿತ್ಯವೂ ಕೂಡ ಸಲಹಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನಮ್ಮಲ್ಲಿ ಪಂಪನಿಂದ ಮೊದಲುಗೊಂಡು
ಎಲ್ಲ ಪ್ರಸಿದ್ಧರಾದ ಕವಿಗಳು ಕೂಡ ಎಲ್ಲೋ ಜಿದ್ದಾಜಿದ್ದಿಯ ವೀರಶೈವ ಕವಿಗಳನ್ನು ಬಿಟ್ಟರೆ ಎಲ್ಲ ದೇವತೆಗಳನ್ನು ಸ್ತುತಿ ಮಾಡಿದ್ದಾರೆ. ಜೈನರು ತಮ್ಮ ಲೌಕಿಕ ಕಾವ್ಯಗಳಲ್ಲಿ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ. ತಮ್ಮ ಆಗಮ ಕಾವ್ಯಗಳಲ್ಲಿ ಅವ್ರದ್ದು ಜಿನನ್ನು ಬಿಟ್ಟು ಬೇರೊಬ್ಬರನ್ನ ಸ್ತೋತ್ರ ಮಾಡೋಲ್ಲ ಅಂತ. ಎಲ್ಲಿ ಹೋಗಿ ಭಾಗವತ ಸಂಪ್ರದಾಯದ ಕವಿಗಳೇ ನಾರಾಯಣಾಯ ಶಿವಾಯಚ ಶಿವತರಾಯಚ ಅಂತ ಎಲ್ಲರನ್ನೂ ಒಪ್ಪಿಕೊಂಡಂಥವರು. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ, ರನ್ನ ತನ್ನ ಗದಾಯುದ್ಧದಲ್ಲಿ ಎಲ್ಲ ಹಾಗೆ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ. ಆದರೆ ನಮ್ಮ ರುದ್ರಭಟ್ಟ ಮೊದಲಾದ ಭಾಗವತ ಸಂಪ್ರದಾಯದ ಕವಿಗಳು ಮತ್ತು ಕುಮಾರವ್ಯಾಸ, ಲಕ್ಷ್ಮೀಶ ಇವರು ಯಾವುದೇ ಕಾವ್ಯ ಬರಲಿ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ. ಕ್ಷೇಮೇಂದ್ರ ತುಂಬ ಸೊಗಸಾಗಿ ತನ್ನ ಕವಿಕಂಠಾಭರಣದಲ್ಲಿ ಹೇಳ್ತಾನೆ, ಕವಿಯಾದವನಿಗೆ ಎಲ್ಲ ದೇವತೆಗಳನ್ನು ಗೌರವಿಸ್ತಕ್ಕಂಥ ವಿಶಾಲವಾದ ಮನಸ್ಸಿರಬೇಕು ಅಂತ. ಬಹಳ ಮುಖ್ಯವಾದ ಒಂದು ಅಂಶ. ಸಕಲ ಮತ ಸಕಲ ಸಮಯಗಳಿಗೆ ಸಲ್ಲುವ ಗೌರವ ಏನಿದೆ ಅದನ್ನು ಸಲ್ಲಿಸಬೇಕು ಅಂತ. ಕವಿಗಿರಬೇಕಾದ 100 ಅರ್ಹತೆಗಳನ್ನು ಪಟ್ಟಿ ಮಾಡ್ತಾ ಅದರೊಳಗೆ ಒಂದು ಹೇಳ್ತಾನೆ, ಸರ್ವದೇವ ಸ್ತುತಿಯಲ್ಲಿ ಸಮಬುದ್ಧಿ ಅನ್ನುವುದು ಬೇಕು ಅಂತ. ಆಮೇಲೆ ಮುಂದೆ ನಾವು ನೋಡುವ ಪದ್ಯ ವಿನಾಯಕನ ಸ್ತೋತ್ರ. ವಿಘ್ನೇಶ್ವರ ನಿರ್ವಿಘ್ನವನ್ನು ಮಾಡಲಿ ಅಂತಕ್ಕಂಥದ್ದು. ಇಲ್ಲಿ ಅವನು ಶಬ್ದಾಲಂಕಾರ ಅರ್ಥಾಲಂಕಾರಗಳನ್ನು ಎರಡನ್ನೂ ಹದವರಿತು ಸೇರಿಸಿದ್ದಾನಾದರೂ ಅರ್ಥಾಲಂಕಾರದ್ದೇ ಪಾರಮ್ಯ ಉಂಟು. ಸೊಗಸಾದ ಪದ್ಯ ನೋಡೋಣ. ಪ್ರಸ್ತುತದೊಳೊಗೆದ ಮುಂಬೆಳಗ ಅಮಲ ದಂತದ ಗಭಸ್ತಿ ನವ ಪೂರ್ವ ಸಂಧ್ಯಾರುಣಂ ಹಾಳ ವಿನ್ಯಸ್ತ ಸಿಂಧೂರಮಂಕುರಿಪ ಪೊಂಬಿಸಿಲೊಡನೆ ಮೂಡುವ ಎಳನೆ ಸರಸೆವ ಮಸ್ತಕದ ಮಣಿಮುಕುಟಮಾಗಲ್ ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳಕ್ಕುವ ಮಸ್ತಕದ ಮಣಿಮುಕುಟಮಾಗಲ್ ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಾಳ್ಪುದಮಗೆ ನಿರ್ವಿಘ್ನತೆಯನು ವಿನಾಯಕ ಮಾಳ್ಪುದು ಯಮಗೆ ನಿರ್ವಿಘ್ನತೆಯನು ವಿನಾಯಕ ಅಂದರೆ ವಿಶಿಷ್ಟ ನಾಯಕ. ವಿನಾಯಕ ಅತ್ಯಂತ ವಿಶಿಷ್ಟನಾದ ನಾಯಕನಾದವನು. ಮತ್ತಾವ ನಾಯಕರಿಗೂ ಇಲ್ಲದೇ ಇರುವ ಅತಿಶಯತ್ವ ಇವನಿಗೆ ಉಂಟು ಅಂತ ಅವನು ಮಾಳ್ಪುದೆಮಗೆ ನಿರ್ವಿಘ್ನತೆಯನ್ನು ಅಂತ ಪ್ರಾರ್ಥನೆ ಮಾಡ್ತಾನೆ. ಇದು ಆಶೀರೂಪದ್ದು. ಅವನ ಪ್ರಾಸ ಎಷ್ಟು ಜಟಿಲವಾದದ್ದು ನೋಡಿ. ಇವನು ಯಾವ ಪ್ರಾಸವನ್ನು, ಎಷ್ಟು ಕಠಿಣವಾದ ಪ್ರಾಸವನ್ನು ಲೀಲಾಜಾಲವಾಗಿ ಎತ್ತುಕೊಳ್ತಾನೆ. 4 ಸಾಲಿಗೆ ಸುಸ್ತಾಗುತ್ತದೆ, ಇವನು 6 ಸಾಲಿಗೆ ವಿಸ್ತರಿಸ್ತಾನೆ. ಒಂದಿಷ್ಟು ಕೊಂಕೊಲ್ಲ, ತೊಣಕೊಲ್ಲ, ಪೆಣಕೊಲ್ಲ. ಇದು ತುಂಬ ದೊಡ್ಡ ಶಕ್ತಿ. ಅವನ ಪದ ಸಂಪತ್ತಿ ಎಷ್ಟು ದೊಡ್ಡದಾಗಿತ್ತು ಅಂತ ಗೊತ್ತಾಗುತ್ತದೆ. ತುಂಬ ಕಡೆ ಖಂಡಪ್ರಾಸಗಳನ್ನು ಮಾಡ್ತಾನೆ. ಖಂಡಪ್ರಾಸ ಮಾಡಬೇಕು ಅಂತಂದರೆ ಆ ಹಿಂದಿನ ಸಾಲಿನ ಕೊನೆಯ ಪದದ ಒಂದು ತುಣುಕು ಮುಂದಕ್ಕೂ ಹೊರಡುತ್ತದೆ. ಕ್ಯಾರಿ ಓವರ್ ಸಿಸ್ಟಮ್. ಈ ಮೂಲಕವಾಗಿ ಬಿಕ್ಕಟ್ಟು ಬರುತ್ತದೆ, ರಚನೆಗೆ ನಿಬಿಡಬಂಧವಾಗುತ್ತದೆ. ಸಂಗೀತ ಶಾಸ್ತ್ರದ ಪರಿಭಾಷೆಯಲ್ಲಿ ಪದಗರ್ಭ ಅಂತ ಕರೀತಾರೆ. ಹಾಗೆ ಮಾಡುವುದರಿಂದ ಆ ತಾಳಗತಿಯಲ್ಲಿ ಓದಿದ್ರೂ ಅದನ್ನು ಉಸಿರು ಹಿಡಿದುಕೊಂಡು ಓದಬೇಕು.
ಪ್ರಸ್ತುತದೊಳಗೆವ ಮುಂಬೆಳಗಂತ ಮಲದಂತದ ಗಭಸ್ತಿನವ ಪೂರ್ವ ಸಂಧ್ಯಾರುಣಂ ಬಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಪೊಂಬೆಸಲೊಡನೆ ಮೂಡವೆಳನೆ ಸರೆಸವ ಮಸ್ತಕದ ಮಣಿಮುಕುಟ ಮಾಗಲು ದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೋ ಒಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಳ್ಪುದೆಮಗೆ ನಿರ್ವಿಘ್ನತೆಯನು ಅಂತ ಅಷ್ಟು ಒಂದುಸರಿಂದ ಓದ್ಕೋಬೇಕಾಗುತ್ತದೆ. ಈ ಹಾಸು ಹೊಕ್ಕಾಗಿ ಬರತಕ್ಕಂಥದ್ದು ಇದೆಯಲ್ಲ, ಈ ಟಿಬ್ಬಿ ಹೋಲಿಕೆಯ ವಿನ್ಯಾಸ ತುಂಬ ಚೆನ್ನಾಗಿರುವುದು ಅಂತ ನಮ್ಮ ಪ್ರಾಚೀನ ಕವಿಗಳು ಅಂದುಕೊಂಡಿದ್ರು. ಹಾಗಲ್ಲದೆ ನಾನು ಬರುವೆ ನೀನು ಬರುವೆ ನಾನು ನೀನು ಇಬ್ಬರು ಅಂತನ್ನುವ ಮಗ್ಗಿ ಪುಸ್ತಕದ ಥರ ರೀತಿಯಲ್ಲಿ ಇಟ್ಟಿಗೆ ಜೋಡಿಸಿದಂತೆ ಬರೆದರೆ ಆಗುವಂಥದ್ದಲ್ಲ. ಹಾಡಿಗೆ ಚೆನ್ನಾಗಿರಬಹುದು, ಆದರೆ ಪದ್ಯಕ್ಕೆ ಚೆನ್ನ ಅಲ್ಲ ಅಂತ. ಈಗ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ 3-4 ಮಾತ್ರ ಎಂತೆಯೇ ಬರುತ್ತಲಿರ್ಪುದು ಹಾಡಿದು ಅಷ್ಟೇ. 3-4 ಅಂತ ಒಂದು ಚಿಕ್ಕ ಇಟ್ಟಿಗೆ ಒಂದು ದೊಡ್ಡ ಇಟ್ಟಿಗೆ ಆ ತರಹ. ಇಲ್ಲಿ ಹಾಗಲ್ಲದೆ ಇಂಟರ್ಲಾಕಿಂಗ್ ಅಂತೀವಲ್ಲ, ಅದು ಎಷ್ಟು ಚೆನ್ನಾಗಾಗುತ್ತದೆ ಅಂದರೆ ಊಹಾತೀತವಾದ ಬಗೆಯಲ್ಲಾಗುತ್ತದೆ. ಪ್ರೆಡಿಕ್ಟಬಿಲಿಟಿ ಅಂತ ಇಲ್ಲವೇ ಇಲ್ಲ. ಸುಗಮ ಸಂಗೀತದಂತೆ ಆ ಹಾಡಾದರೆ ಇದು ಶಾಸ್ತ್ರೀಯ ಸಂಗೀತದಂತೆ. ಇದರ ಲಯವಿನ್ಯಾಸದ ಸೂಕ್ಷ್ಮತೆ ಇದೆಯಲ್ಲ, ಅದು ಗಮನ ಇಟ್ಟುಕೊಂಡವ್ರು ಗೊತ್ತಾಗುತ್ತದೆ. ಇಲ್ಲಿ ಪದ್ಯದ ಗತಿ ಗೊತ್ತಾಗುತ್ತಾ ಇಲ್ಲ. ಇದು ಷಟ್ಪದಿಯೋ ವೃತ್ತವೋ ಭಾಮಿನಿಯೋ ವಾರ್ಧಕವೋ ಏನು ಅಂತ ನಾವು ಗಮನ ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಅಂದರೆ ಸರ್ವತ್ರ ಅವಧಾರಣೆಯಿಂದ ಪದ್ಯಗಳನ್ನು ಗಮನಿಸಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಏಕಾಗ್ರತೆಯನ್ನು ಬೇಡತ್ವೆ, ಕಾಡುತ್ತವೆ, ಡಿಮ್ಯಾಂಡ್ ಮಾಡುತ್ತವೆ. ಅದು ಮುಖ್ಯವಾಗಿ ಬೇಕಾದದ್ದು ಅಂತ. ನಿಬಿಡ ಬಂಧ ಅದು ಇಲ್ಲಿ ಇರುವ ವಿಶಿಷ್ಟತೆ. ಆ ನಿಬಿಡ ಬಂಧದಲ್ಲಿ ಮುಂದಿನ ಖಂಡಪ್ರಾಸ ಮಾಡಬೇಕು ಅಂತಂದರೆ ಅವನು ಎಷ್ಟು ಆಲೋಚನೆ ಮಾಡಿಕೊಂಡಿರಬೇಕು. ಪದ ಸಂಪತ್ತಿ ಅಲ್ಲಿಗೆ ಸರಿಯಾಗಿ ಬಂದು ಸೇರಬೇಕು. ನಾನೇ ಅನುಭವಿಸಿದ್ದೀನಿ ಇದನ್ನೆಲ್ಲವೇ. ಅಕ್ಷರಶಃ ಲಕ್ಷಾಂತರ ಪದ್ಯಗಳನ್ನು ಬರೆದವನು, ಹೇಳಿದವನು ಆಶವಾಗಿ ನನ್ನ ಮಾತಿಗೆ ಖಂಡಿತ ಬೆಲೆ ಇರಬೇಕು. ಯಾರು ಕೊಡದೇ ಇದ್ರೂ ನನ್ನ ಬೆಲೆ ಗೊತ್ತಾಗುತ್ತೆ ಈ ವಿಷಯದಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಧಾನದಲ್ಲಿ ಸುತ್ತಿಗೊಂದು ಸಾಲಿನಂತೆ ಹೇಳಿಕೊಂಡು ಹೋಗುವಾಗ ಈ ಕ್ಯಾರಿ ಓವರ್ನ ಖಂಡಪ್ರಾಸ ಬಲು ಕಷ್ಟವಾಗಿಬಿಡ್ತದೆ ಅಂತ ನಾವು ಸ್ವತಂತ್ರ ಪ್ರಾಸ ಇಟ್ಕೊಂಡು ಮಾಡ್ತೀವಿ. ಒಂದು ಸುತ್ತಿಗೆ ಒಂದು ಪಾದ ಠಕ್ ಅಂತ ಮುಗಿದೋಗ್ಬಿಡ್ತದೆ. ಆಮೇಲೆ ಎರಡನೇ ಸುತ್ತಿಗೆ ಹೊಸ ಪದದಿಂದ ಶುರು ಮಾಡ್ತೀವಿ. ಅದೊಂದು ಬೇರೆ ಕಷ್ಟ ಉಂಟಾದರೂ ಈ ಹಿಂದಿನದಿಂದ ಹೊಲಿಗೆ ಹಾಕಿಕೊಂಡು ಬರುವುದಿದೆಯಲ್ಲ, ಅದು ಕಡಿಮೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಸಾಲಿಗೆ ಧಾರಣ ಶಕ್ತಿಯಿಂದ ಉಳಿಸಿಕೊಳ್ಳೋದು ಕಷ್ಟವಾಗೋದ್ರಿಂದ ಸ್ವತಂತ್ರವಾಗಿದ್ದು ಬಿಡಲಿ ಅಂತ. ಇದನ್ನು ಈ ಥರ ಖಂಡಪ್ರಾಸದಿಂದ ವಿನ್ಯಾಸ ಮಾಡಿಕೊಂಡು ಹೋಗಬೇಕು ಅನ್ನೋದು ಅದೊಂದು ಅತಿಶಯ ಚಮತ್ಕಾರ. ಆ ಚಮತ್ಕಾರವನ್ನು ಸಿದ್ಧಿಸಿಕೊಳ್ಳಬೇಕು ಅಂದರೆ ಅವನಿಗೆ ಎಲ್ಲಿ ಪದ ತುಂಡಾಗುತ್ತದೆ, ಎಲ್ಲಿ ಪದವನ್ನು ಮುಂದಕ್ಕೆ ಇಟ್ಟುಕೊಳ್ಬೇಕು, ಇಷ್ಟು ಮನಸ್ಸಿನಲ್ಲಿ ನಿಶ್ಚಿತವಾಗಿರಬೇಕು. ಈ ರಾಚನಿಕ ಸ್ವಾರಸ್ಯ, ಈ ಸ್ಟ್ರಕ್ಚರಲ್ ಡಿಫಿಕಲ್ಟಿ ಆ್ಯಂಡ್ ಸ್ಟ್ರಕ್ಚರಲ್ ಬ್ಯೂಟಿ, ಅದಕ್ಕೆ ಅದರದೇ ಆದ ಯೋಗ್ಯತೆ ಉಂಟು ಕಲೆಯಲ್ಲಿ. ರಸ ಎಲ್ಲಕ್ಕಿಂತ ದೊಡ್ಡದು. ರಸ ಅನ್ನೋದು ನಮ್ಮ ಗುರಿಯಾಗಿಲ್ಲದೆ ಇದ್ದರೆ ಇದಾದರೂ ಇರಬೇಕು. ಆಫೀಸಿಗೆ ಹೋಗಿ ಕರ್ಮಯೋಗವನ್ನು ಮಾಡಬೇಕು ಅನ್ನುವ ಗೀತಾಚಾರ್ಯ ದೃಷ್ಟಿ ನಮಗಿಲ್ಲದೆ ಇದ್ದರೆ ಒಳ್ಳೆ ಸಂಬಳದ ಕಡೆ ಆದರೂ ದೃಷ್ಟಿ ನಮಗಿರಬೇಕಲ್ವಾ. ಹಾಗೆ ಆ ರೀತಿಯಲ್ಲಿ ಈ ವ್ಯವಹಾರವನ್ನು ಕವಿ ಸಾಗಿಸ್ತಾನೆ. ಅಲ್ಲಿ ಸಾಮಾನ್ಯವಾದ ಸರಳಪ್ರಾಸವನ್ನು, ಸಿಂಹಪ್ರಾಸವನ್ನು, ಗಜಪ್ರಾಸವನ್ನು ಇಟ್ಟುಕೊಳ್ತಕ್ಕಂಥದ್ದು. ಇವನು 2-3 ಸಂಕರ ಮಾಡಿಕೊಂಡು ಅಶ್ವಪ್ರಾಸವನ್ನಂತೆ, ಶರಭಪ್ರಾಸವನ್ನಂತೆ, ಅಜಪ್ರಾಸವನ್ನಂತೆ ಯಾವುದನ್ನು ಮಾಡ್ತಾ ಇರ್ತಾನೆ. ಅಂದರೆ ಅದು ಮದದಂತಿದಂತ ಮುಸಲ ಪ್ರವಿಭಜ್ಞ ಅಂತ ಅದು ಅಂತ ಶುರು ಮಾಡಿಕೊಂಡ್ರೆ ಇದು ಅಂತ ಹೇಳಿಬಿಟ್ಟಿದನು ಬದು ಅಂತ ಸಲೀಸಾಗಿ ಮುಂದುವರೆಸಬಹುದು 2 ಲಘುಗಳನ್ನು ಇಟ್ಟುಕೊಂಡ್ರೆ. ಅಥವಾ ವರ ಕರ ಇತ್ಯಾದಿ ಇಟ್ಕೊಂಡು ಬಹಳ ಸುಲಭವಾಗಿ ಮಾಡ್ಬೋದು. ಇಲ್ಲ ನೀನು ತಾನು ಅಂದರೆ ಸಿನಿಮಾ ಹಾಡಿನ ಥರ ಬಾನು ಜೇನು ಬಂದೇ ಬರ್ತದೆ. ಆದರೆ ಪ್ರಸ್ತುತ ಅಂತ ಶುರು ಮಾಡಿಕೊಂಡ್ರೆ ಸಾಕು ತಾವತ್ತು, ಮತ್ತೆ ನಮಗೆ ಸುಸ್ತು ಅನ್ನೋ ಪದವೇ ಹೊಳೆಯೋದು ಮುಂದೆ. ಇವನು ನೋಡಿ ಸುಸ್ತಾಗದೆ ಮಸ್ತಾಗಿ ಬರವಣಿಗೆಯನ್ನು ಮಾಡ್ತಾನೆ. ಪ್ರಸ್ತುತದೊಳಗೆ ಮುಂಬೆಳಗಂತ ಮಲದ ದಂತದ ಗಭಸ್ತಿ. ಗಭಸ್ತಿ ಎನ್ನುವ ಪದವನ್ನು ಖಂಡಪ್ರಾಸವಾಗಿ ಬಳಸ್ಕೊಳ್ಳೋದು. ಗಭಸ್ತಿ ಅಂದರೆ ಕಿರಣ. ಇದು ಹೆಚ್ಚು ಪ್ರಸಿದ್ಧವಲ್ಲ. ಸೂರ್ಯನ ಕಿರಣದಂತೆ ಆ ಗಣಪತಿಯ ದಂತ ಕುಂತ ಸೂರ್ಯನ ಪ್ರಥಮ ಪ್ರಭಾತ ಕಿರಣದಂತೆ ಮುಂಚಾಚಿಕೊಂಡು ಬರ್ತಾ ಇದೆ. ಪ್ರಸ್ತುತದೊಳಗೆದ ಮುಂಬೆಳಗಂತ ಅಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಬಾಳ ವಿನ್ಯಸ್ತ ಸಿಂಧೂರ. ಆ ವಿನ್ಯಸ್ತ ಅಂತ ಮುಂದಿನ ಪದ ತೆಗೆದುಕೊಳ್ತಾನೆ. ಹಣೆಗೆ ಸಿಂಧೂರವನ್ನು ಹಚ್ಚಿಕೊಂಡಿದ್ದಾನೆ. ಸಿಂಧೂರ ವದನ, ಸಿಂಧೂರ ಆನೆ, ಸಿಂಧೂರ ಬಣ್ಣ. ತುಂಬ ಜನ ಸಿಂಧೂರ ಅಂತ ಅದಕ್ಕೆ ಒಂದು ಗೌರವ ಕೊಡೋಕ್ಕೆ ಮಹಾಪ್ರಾಣ ಮಾಡ್ತಾರೆ. ಅದಕ್ಕೆ ಹೊಟ್ಟೆ ಸೀಳಬೇಕಾಗಿಲ್ಲ, ಅದು ಸಿಂಧೂರವೇ, ಅಲ್ಪ ಪ್ರಾಣಿ ಪಾಪ. ಅದನ್ನು ಧರಿಸ್ತಕ್ಕಂಥ ಗಜ ಮಾತ್ರ ಸಿಂಧೂರ ಮಹಾಪ್ರಾಣಿ, ಆದರೆ ಅದು ದೀರ್ಘವಲ್ಲ, ಹ್ರಸ್ವ.
ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು ಅಂತ ಸಿನಿಮಾ ಹಾಡು ಬಂದ ಮೇಲೆ ಸಿಂಧೂರಗಳೇ ಆಗ್ತಾ ಇವೆ. ಇಲ್ಲಿ ಆ ಸಿಂಧೂರ ಗಜಾಕೃತಿ ಆನೆಯ ಮುಖ ಸಿಂಧೂರವನ್ನು ಹಚ್ಚಿಕೊಂಡಿದೆ. ಕೆಂಬಣ್ಣದ ಸಿಂಧೂರ, ಅದು ಪೂರ್ವ ಸಂಧ್ಯೆಯಂತೆ ಕಾಣ್ತಾ ಇದೆ. ಗಣಪತಿಯ ಹಣೆಯ ಮೇಲೆ ಹಚ್ಚಿಕೊಂಡ ಸಿಂಧೂರ ಪ್ರಾತಃ ಸಂಧ್ಯೆಯ ಕಾಂತಿಯಂತೆ. ಅವನ ದಂತ ಒಂದೇ ದಂತ ಅಲ್ವಾ, ಅದು ಪ್ರಥಮ ಸೂರ್ಯ ಪ್ರಭಾತ ಕಿರಣಗಳಂತೆ ಕಾಣ್ತಾ ಇದೆ. ಇನ್ನು ಪೊಂಬಿಸಲೊಡನೆ ಮೂಡು ವೆಳನೇಸರೆಸೆವ ಮಸ್ತಕದ ಮಣಿ ಮುಕುಟವಾಗಲ್ ಉದಯಾಚಲದ ವಿಸ್ತಾರದಂತೆ. ಇನ್ನು ಕಿರೀಟ ಯಾವುದಿದೆ ಅದು ತಲೆ ಮೇಲಿರ್ತಕ್ಕಂಥದ್ದು ದಗದ್ದಗಾಯಮಾನವಾದ ಉದಯ ಸೂರ್ಯನಂತೆ ಕಾಣಿಸ್ತಾ ಇದೆ. ಹಾಗೆ ಭದ್ರಾಕೃತಿಯಿಂದ ದೇಹವೇ ಉದಯಾಚಲದಂತೆ, ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿ. ಇನ್ನು ದೇಹವೇ ಸೂರ್ಯ ಒಂದು ಬೆಟ್ಟದ ಹಿಂದೆಯಿಂದ ಮೇಲೇರ್ತಾನಲ್ಲ, ಉದಯಾಸ್ತಗಳಿಗೆ ಪರ್ವತಗಳು ಉಂಟು. ಉದಯಾದ್ರಿ, ಪಶ್ಚಿಮಾದ್ರಿ ಅಥವಾ ಅಸ್ತಾದ್ರಿ ಅಂತ ಕರೀತಾರೆ. ಉದಯಾದ್ರಿಯಂತೆ ಕಾಣಿಸ್ತಾ ಇದ್ದಾನೆ. ಅಂತಹ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ, ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ. ಆ ವಿನಾಯಕನು ಮಾಳ್ಪುದೆಮಗೆ ನಿರ್ವಿಘ್ನತೆಯನು ಅಂತ. ಇಲ್ಲಿ ಉಪಮಾಲಂಕಾರ, ಇದು ಸಾವಯವೋಪಮಾಲಂಕಾರ, ಎಲ್ಲ ವಿವರಗಳಿಂದ ತುಂಬಿರತಕ್ಕಂಥದ್ದು. ಇಲ್ಲಿಯ ಸ್ವಾರಸ್ಯ ನೋಡಿ, ಸುಮ್ಮನೆ ಏನೋ ಹೋಲಿಕೆ ಅಂತ ಕೊಟ್ಟಿದ್ದಲ್ಲ. ಮೊದಲು ದಂತ ಮುಂದೆ ಕಾಣಿಸ್ಕೊಳ್ತದೆ. ದಂತದ ಹಿನ್ನೆಲೆಯಲ್ಲಿ ಮುಖಕ್ಕೆಲ್ಲ ಹಂಚಿಕೊಂಡಂಥ ಆ ಕೆಂಬಣ್ಣ ಸಿಂಧೂರದ್ದು. ಅದರ ಮೇಲಕ್ಕೆ ಬಂದರೆ ತಲೆ. ಅಂದರೆ ಮೊದಲು ಕಾಣಿಸ್ಕೊಳ್ಳೋದು ದಿಗಂತದಲ್ಲಿ ಒಂದು ಸೂರ್ಯನ ಗೆರೆ, ರೇಖಾ ಮಾತ್ರವಾಗಿ ಅದಕ್ಕೆ ಬೆಳಕು ಮೂಡುವುದು ಅಂತಂತೀವಿ. ಆ ಶ್ರೀನಾಥ ಕವಿ ತೆಲುಗಿನಲ್ಲಿ ಹೇಳ್ತಾನೆ, ಅವನು ಬಹಳ ಸೊಗಸಾದ ವರ್ಣನೆಯನ್ನು ಮಾಡ್ತಾನೆ. ಸೂರ್ಯ ಉದಯಿಸ್ತಕ್ಕಂಥ ವರ್ಣನೆಯನ್ನು ಮಂಟಿ ಮಿಂಟಿಕಿ ಅರೆಯು ಮಧ್ಯರೇಖಾ ಅಂತ ಹೇಳ್ಬಿಟ್ಟು ಅಂತಾನೆ. ವಿಭಾಜಕ ರೇಖೆಯಂತೆ ದಿಗಂತ ಹೊರೈಸನ್ ಅಂತೀವಲ್ಲ, ಸೂರ್ಯೋದಯ ಆಗೋಕ್ಕೂ ಮುನ್ನ ಬೆಳಕು ಮೂಡುವುದು, ಹೊತ್ತು ಮೂಡುವುದು ಅಂತೀವಲ್ಲ, ಆ ಸಂದರ್ಭದಲ್ಲಿ ಡೇ ಬ್ರೇಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಡೇ ಬ್ರೇಕ್ಸ್ ಬಟ್ ನೈಟ್ ಫಾಲ್ಸ್, ನೈಟ್ ನೆವರ್ ಬ್ರೇಕ್ಸ್ ಬಟ್ ಡೇ ವಿತೌಟ್ ಫಾಲಿಂಗ್ ಬ್ರೇಕ್ಸ್ ಅಂತ ಒಂದು ತಮಾಷೆ ಚಮತ್ಕಾರವನ್ನು ಕೂಡ ಇಂಗ್ಲೀಷ್ನಲ್ಲಿ ಮಾಡ್ತಾರೆ. ಡೇ ಬ್ರೇಕಿಂಗ್ ಅಂದರೆ ಆ ಹೊರೈಸನ್ ದಿಗಂತ ರೇಖೆ, ಇದು ಭೂಮಿ, ಇದು ಆಕಾಶ ಅಂತ ಅರಸಿ ಮಿಂಟಿಕಿ ಮಂಟಿಕಿ ಐಕ್ಯ ಸಂದೇಹಂಬು ಪರಿಹರಿಂಪಂಗ ಪಾಲ್ಬಡ್ಡ ಯವಧಿ ಅಂತ ಶ್ರೀನಾಥ ಹೇಳ್ತಾರೆ. ಆ ಭೂಮಿಯ ಆಕಾಶಗಳ ಭೇದವನ್ನು ತೋರಿಸುವ ಒಂದು ಗೆರೆ ಮೊದಲು ಆರಂಭ ಆಗುತ್ತದೆ ಅಂತ. ಸೂರ್ಯೋದಯ ಹೇಗಾಗುತ್ತದೆ ಅಂತ ಕವಿಗೆ ಗೊತ್ತಿದೆ. ಮತ್ತೆ ವೆಂಕಟಪ್ಪನವರ ಆರ್ಟ್ ಗ್ಯಾಲರಿನೇ ಹೇಳ್ತೀನಿ, ಅಲ್ಲಿ ಊಟಿಯಲ್ಲಿ ಸೂರ್ಯೋದಯ ಅಂತ ಅವರು ಬರೀತಾರೆ. ಒಂದು ಗೆರೆಯಂತೆ, ಬೆಳ್ಳಿಯ ಗೆರೆಯಂತೆ ಮೊದಲು ದಿಗಂತದಲ್ಲಿ ಕಾಣಿಸಿಕೊಂಡು ಆಮೇಲೆ ಅರುಣಾರುಣ ರೋಚಿಸು ಕಾಂತಿ ಕಾಣಿಸಿಕೊಳ್ಳುತ್ತದೆ. ಆ ಗೆರೆಯಂತೆ ದಂತ. ಅದಾದ ಮೇಲೆ ಬರತಕ್ಕಂಥದ್ದು ಕೆಂಬಣ್ಣ, ಅದು ಅರುಣೋದಯ. ಅರುಣ ಅಂದರೆ ಕೆಂಬಣ್ಣ, ಸಂಧ್ಯಾರುಣ ಕಾಂತಿ. ಆಮೇಲೆ ಎದ್ದು ಬರತಕ್ಕಂಥದ್ದು ಸೂರ್ಯಬಿಂಬ. ದಂತದ ಮೇಲೆ ಹಣೆಯ ಸಿಂಧೂರ ವರ್ಣ, ಆ ಹಣೆಯ ಮೇಲೆ ಇರುವ ಕಿರೀಟ, ಅಂದರೆ ಅದರ ಹೈಟು ಯಾವುದಾದ ಮೇಲೆ ಯಾವುದೋ, ಇದಕ್ಕೆಲ್ಲ ಕೆಳಗಡೆ ಡೊಳ್ಳು ಹೊಟ್ಟೆಯ ಮಹೋನ್ನತವಾದ ಉದಯಾಚಲ. ಅಂದರೆ ಒಂದು ಪದ್ಯ ಬರೆಯೋದಕ್ಕೆ ಮುಂಚೆ ಎಷ್ಟು ಎಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಿದ್ದಾನೆ ಕವಿ ಅಂತ. ಇಂಥದ್ದನ್ನು ಮೆಚ್ಕೊಳ್ಳೋಕೆ ಲಕ್ಷ್ಮೀಶನ್ನು ಓದಬೇಕು. ಈ ಅವನ ಅಂಗಡಿಯಲ್ಲಿ ಸಿಗೋದಿದ್ದು ಸರ್. ಕಾಫಿ ಡೇನಲ್ಲಿ ನನಗೆ ಸಿಗುತ್ತೀಯಾ ಪಾನ್ಕ ಅಂತಂದರೆ ಇಲ್ಲ, ಸಿಗೋದಿಲ್ಲ ಅಂತಾರೆ. ಎಷ್ಟು ಬೇಕಾದರೂ ಕಾಫಿ ವೆರೈಟಿ ಕೇಳಿ, ಅದು ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಐಸ್ ಕ್ರೀಮ್ ಕಾಫಿ, ಯಾವುದು ಬೇಕಾದರೂ ಕಾಫಿ ಅನ್ನಿ ಕೊಡ್ತೀವಿ ಅಂತಂತಾರೆ. ಅಲ್ಲಿ ಹೋದ್ಮೇಲೆ ಅದೇ ಕುಡಿಯಬೇಕು. ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗ್ಬೇಕು ಹೊರಟೋದಕ್ಕೆ. ಅದು ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡ್ ಆಗಿದ್ರೆ ಮತ್ತೂ ಒಳ್ಳೆಯದು. ಇನ್ನು ಮಿಕ್ಕದವರು ಗಂಡ ಹೆಣ್ತಾರೆ ಹರಟೋಕ್ಕಾಗತ್ಯ, ಜಗಳಕ್ಕೆ ಆಗುತ್ತೆ ಅದಷ್ಟೇ. ಅದು ರೊಮ್ಯಾನ್ಸ್ ಪೂರ್ವ ರೂಪಂ, ವಿವಾಹ ಉತ್ತರ ರೂಪಂ ಅಂತ ಉಂಟಲ್ವಾ, ಆ ರೀತಿಯಾಗಿ ಬರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ದಕ್ಕುವುದನ್ನು ನಾವು ಪಡ್ಕೊಳ್ಳೋಕ್ಕೆ ನಮಗೆ ಇಚ್ಛೆ ಇದ್ದರೆ ಬೆಲೆ. ಅಲ್ಲಿ ಅವರು ಕೊಡಕ್ಕಾಗದೇ ಇರೋದನ್ನು ನಾವು ಕೇಳಿದ್ರೆ ಏನೂ ಪ್ರಯೋಜನವಿಲ್ಲ. ಅದು ಯಾವ ರೀತಿಯಲ್ಲೂ ಮಾವಿನ ಮರದ ಕೆಳಗೆ ಕೂತು ನಾವು ಸೀಬೆ ಹಣ್ಣನ್ನು ಬಯಸಿದರೆ ಆಗುತ್ತೆಯೇ? ಆಗುವಂಥದ್ದಲ್ಲ. ಇವನು ಕರ್ನಾಟಕ ವಿಚೈತ್ರ ವನಚೂತ, ಮಾವಿನ ಹಣ್ಣೆ ಸಿಗೋದು. ಅದು ಹುಳಿಯೋ ಹೀಚೋ ಯಾವುದಾದ್ರೂ ಆಗಲಿ ಅದು ಮಾವೇ ಆಗಿರುತ್ತದೆ, ಮತ್ತೊಂದು ಆಗಿರೋದಿಲ್ಲ. ಆ ರೀತಿಯಲ್ಲಿ ಈ ಶಬ್ದ ಚಮತ್ಕಾರದಲ್ಲಿ, ಅರ್ಥ ಚಮತ್ಕಾರದಲ್ಲಿ ಅವನು ತನ್ನದಾದ ಒಂದು ಔಚಿತ್ಯವನ್ನು, ತನ್ನದಾದ ಒಂದು ಕಲ್ಪನಾ ಪರಿಪೂರ್ಣತೆಯನ್ನು ಪಡ್ಕೊಳ್ತಾನೆ. ಇದಕ್ಕೆ ಈ ಕಾಲದಲ್ಲಿ ಬೆಲೆ ಏನು, ಎಷ್ಟುಂಟು, ಅದು ಬೇರೆಯೇ ಸಂಗತಿ. ನಮಗೆ ಸಂತೋಷವಾದರೆ ಅದೇ ಬೆಲೆ. ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ.
ನಮಗೆ ಸಂತೋಷವಾಗಲಿಲ್ವಾ, ಅದು ಏನಿದ್ರೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಹೀಗಾಗಿ ಕಿಂತೇನ ಕರ್ಮ ಅಂತ ಹೊರಡ್ತಾ ಇರಬಹುದು. ಈ ಅರ್ಥದಲ್ಲಿ ಅವನು ತನ್ನದಾದ ಮೌಲ್ಯಗಳಿಗೆ ತುಂಬ ಬದ್ಧನಾಗಿ ಬದುಕ್ತಾನೆ. ಅದು ಏನು ಬೇಡುತ್ತದೆ ಅಷ್ಟನ್ನು ಮಾಡ್ತಾನೆ. ಇದು ತುಂಬ ವಿಶಿಷ್ಟವಾದದ್ದು. ಈ ಹೊತ್ತು ನಾವು ಇಷ್ಟಪಟ್ಟದ್ದನ್ನು, ನಾವು ಮನಸ್ಸನ್ನು ಅರ್ಪಿಸಿಕೊಂಡಂಥದ್ರೊಳಗೂ ವ್ಯಭಿಚರಿಸ್ತೀವಿ. ಅದರೊಳಗೂ ಅರ್ಧಂಬರ್ಧ ಕೆಲಸ, ಅರೆ ಬೇರೆ ಕೆಲಸ ಉಂಟು. ಆದರೆ ಇಂಥವರು ಹಾಗಲ್ಲ. ತಾವು ನಚ್ಚಿದ್ದನ್ನು ಪರಿಪೂರ್ಣವಾಗಿ ಮಾಡ್ತಾರೆ. ಇನ್ನೊಂದು ಕೊರತೆ ಇಲ್ಲದಂತೆ ಅದನ್ನು ಸಮಗ್ರವಾಗಿ ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ. ಅವರ ತಪಸ್ಸು ಅಂಥದ್ದು ದೊಡ್ಡದು ಅಂತ ಅಂದುಕೊಳ್ಳಬಹುದು. ಡಿ ವಿ ಜಿಯವರು ವೇದದ ಅಪೌರುಷೇಯತ್ವವನ್ನು ಒಪ್ಪಿದವರಲ್ಲ. ಯಜ್ಞಾಗಾದಿಗಳ ವಿಷಯದಲ್ಲಿ ಅವರೇ ಅಂಥ ದೊಡ್ಡ ತಲೆ ಕೆಡಿಸ್ಕೊಂಡವರಲ್ಲ. ಅವರ ಗೀತಾ ತಾತ್ಪರ್ಯದಲ್ಲಿ ಈ ಕರ್ಮಕಾಂಡೀಯವಾದಂಥ ವ್ಯವಸ್ಥೆಗಳು, ಪೂರ್ವಮೀಮಾಂಸಾ ಸೂತ್ರ ರೀತಿಗಳು ಕಾಲಪುರುಷನ ದಯೆಯಿಂದ ಎಂದೋ ಮರೆಯಾಗಿವೆ, ನಮಗೆ ಆ ತೊಂದರೆಯೇ ಇಲ್ಲ ಅಂತಾರೆ ಭಗವದ್ಗೀತೆಯಲ್ಲಿ. ಕರ್ಮ ಅದು ಬೇಕಾ ಬೇಡವಾ ಅಂತ ಅನ್ನುವಾಗ. ಆದರೆ ಅವರ ವಿದ್ಯಾಗುರುಗಳಾದಂಥ ವಿದ್ಯಾನಿಧಿ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಹಾಗಲ್ಲ. ಅದನ್ನು ಪಾಂಕ್ತವಾಗಿ ಮಾಡಬೇಕು. ಒಮ್ಮೆ ಅವರು ವೇದಾಂತ ಪಾಠ ಮಾಡ್ತಾ ಆ ಬ್ರಹ್ಮಜ್ಞಾನವನ್ನು ಪಡಿಕೊಂಡವನಿಗೆ ನೈವ ಕರ್ಮ ನ ಕರ್ತೃ ಎಂಥದ್ದು ಇಲ್ಲ ಅಂತೆಲ್ಲ ರೋಮಹರ್ಷಣವಾಗುವಂತೆ ವ್ಯಾಖ್ಯಾನ ಮಾಡಿದವರು ಮುಂದಿನ ಪಾಠಕ್ಕೆ ಅವರು ಶಂಕರ ಮಠಕ್ಕೆ ಹೋದಾಗ ಗುರುಗಳಲ್ಲಿ ಅಂದರೆ ಯಜ್ಞಕ್ಕಾಗಿ ಊರಿಗೆ ದಯಮಾಡಿಸಿದ್ದಾರೆ ಅಂತಂದ್ರಂತೆ. ಯಾವುದೋ ಒಂದು ಶ್ರೌತ ಯಾಗ, ಅದು ಪಾಶುಕವೇ. ಇವರು ಬರ್ತಾರೆ, ಮತ್ತೆ ಕೇಳ್ತಾರೆ, ಮೊನ್ನೆ ಎಲ್ಲ ಅಷ್ಟು ವೇದಾಂತದ ಪೋಂಚಾವಣೆ ಆಯಿತು, ಇವತ್ತು ಏನು ಯಜ್ಞಕ್ಕೆ ಹೋಗಿ ಬಂದ್ರಂತಲ್ಲ ಅಂತ. ಮಾಡೋಣ ಕರ್ಮ ಎಲ್ಲಿವರೆಗೂ ಸವಿಬೇಕು ಅಲ್ಲಿವರೆಗೂ ಕರ್ಮ ಮಾಡೋಣ, ಅದೆಲ್ಲ ವೇದಾಂತ ಹೇಳ್ತಕ್ಕಂಥದ್ದು ಸದಾಶಿವ ಬ್ರಹ್ಮೇಂದ್ರಂಥ ಜೀವನ್ ಮುಕ್ತರಿಗೆ ಅವಧೂತರಿಗೆ ತಂದು ಬಿಡ್ತಾರೆ. ಮತ್ತೆ ನಿಮಗೆಲ್ಲ ಇದೆಯಲ್ಲ, ಪಶುವಧಾದಲ್ಲಿ ಪಾತಕ ಉಂಟಾಗ್ತದ ಅಂತೆಲ್ಲ, ಅದೆಲ್ಲ ಅಸಂಬದ್ಧ, ಸಲ್ಲತಕ್ಕಂಥ ಮಾತಲ್ಲ. ಹಿರಣ್ಯ ಶೃಂಗ ಬರ್ತದ, ಪುಣ್ಯಲೋಕ ಆಗ್ತದ ಅಂತೆಲ್ಲ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಡಿ ವಿ ಜಿಯವರು ಹೇಳ್ತಾರೆ, ನಂಬಿಕೆ ಎಂಬುದು ದೊಡ್ಡ ವಸ್ತು, ಅವರು ಅದಕ್ಕೆ ತಕ್ಕಂತೆ ಬಾಳಿದರಲ್ಲ ಅಂತ ನನ್ನ ಗೌರವ ಅಂತ. ಮೂರ್ತಿರಾಯರು ಇದನ್ನು ಕುರಿತು ವಿಮರ್ಶೆ ಮಾಡ್ತಾ, ಆ ಪಶು ಹೇಳ್ಕೊಳ್ಳುತ್ತೆ, ಸ್ವಾಮಿ ನನಗಿರುವ ಶೃಂಗವೇ ಸಾಕು, ಹಿರಣ್ಯ ಶೃಂಗವೂ ಬೇಕಾಗಿಲ್ಲ, ಯಾವ ಶೃಂಗವೂ ಬೇಕಾಗಿಲ್ಲ ಅಂತ ಅದು ಬಡ್ಕೊಳ್ಳುತ್ತೆ, ಸಾವೇ ಆಗಿರೋದು ಅಂತ. ಅಂದರೆ ಒಬ್ಬೊಬ್ಬರು ನೋಡುವ ಮೌಲ್ಯ ಬೇರೆ. ವಿರೂಪಾಕ್ಷಾಸ್ತ್ರಿಗಳ ಮೌಲ್ಯ ಒಂದು, ಡಿ ವಿ ಜಿಯವರ ಮೌಲ್ಯ ಒಂದು, ಮೂರ್ತಿರಾಯರ ಮೌಲ್ಯ ಒಂದು. ಆದರೆ ಎಲ್ಲರಿಗೂ ಪರಸ್ಪರ ಗೌರವ ಇತ್ತು. ಶಾಸ್ತ್ರಿಗಳಲ್ಲಿ ಡಿ ವಿ ಜಿಯವರಿಗೆ, ಡಿ ವಿ ಜಿಯವರಲ್ಲಿ ಮೂರ್ತಿರಾಯರಿಗೆ ಅಮಿತವಾದ ಗೌರವ ಪ್ರೀತಿಗಳು ಇದ್ದವು. ಅವರ ನಿಷ್ಠೆ ಯಾವುದಿತ್ತು ಅಂತ ಶಿವರಾಮ್ ಕಾರಂತರು ಒಮ್ಮೆ ಅನಂತಮೂರ್ತಿಗಳಿಗೆ ದೂರದರ್ಶನದ ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ನಾಸ್ತಿಕನೂ ಅಲ್ಲ ಆಸ್ತಿಕನೂ ಅಲ್ಲ, ಅನಾಸ್ತಿಕ ಅಂತ ಹೇಳ್ಕೋತಾರೆ. ಆದರೆ ನನಗೆ ಆಸ್ತಿಕರಾದಂಥ ಡಿ ವಿ ಜಿಯವ್ರ ಬಗ್ಗೆ ಎಲ್ಲ ತುಂಬ ಗೌರವ. ಅವರು ನಚ್ಚಿದ ಮೌಲ್ಯಕ್ಕೆ ಎಷ್ಟು ಪ್ರಾಮಾಣಿಕರಾಗಿ ಬದುಕಿದ್ರು ಅಂತಕ್ಕಂಥದ್ದು. ಹೀಗಾಗಿ ಈ ಥರ ಕವಿಗಳನ್ನು ವಿಶ್ಲೇಷಣೆ ಮಾಡುವಾಗ ನಮ್ಮದಾದ ಸರ್ವೋಚ್ಚ ಮೌಲ್ಯ ಅಂತ ಯಾವುದಿದೆ, ರಸಧ್ವನಿ, ಅದನ್ನು ಇಟ್ಕೊಂಡು ನೋಡೋದು ಇದ್ದೇ ಇದೆ. ಜೊತೆಗೆ ಆ ಕವಿ ನಚ್ಚಿದ ಮೌಲ್ಯ ಯಾವುದಿದೆ ಅದರೊಳಗೂ ನೋಡಬೇಕು. ಸ್ವಾಮಿ, ನಾನು ಮಾಡಿರ್ತಕ್ಕಂಥ ಚಿತ್ರವನ್ನು, ನಾನು ಮಾಡಿರುವ ಅಡುಗೆಯನ್ನು ಈ ದೃಷ್ಟಿಯಿಂದ ನೋಡಿದರೆ ಉಂಟು. ನಾನು ಮಾಡಿರೋದು ಮಕ್ಕಳಿಗೆ ಕಾಟನ್ ಕ್ಯಾಂಡಿ, ಇನ್ನೇವದನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದು ತಿರುಪತಿ ದೇವರ ನೈವೇದ್ಯದ ಅಳತೆ ಗೋಲು ಇಟ್ಕೊಂಡು ಮಾಡಿದ್ರೆ ಅಗತ್ಯ ಆಗುವಂಥದ್ದಲ್ಲ. ಇದು ಕಾಟನ್ ಕ್ಯಾಂಡಿಗೆ 4 ಮಕ್ಕಳನ್ನೇ ಇಟ್ಕೊಳ್ಳಿ, ಅದನ್ನು ಇಟ್ಕೊಂಡು ಟೇಸ್ಟ್ ನೋಡಿಸಿ ಅಂತ. ಈ ರೀತಿಯಲ್ಲಿ ಇವನು ಚಮತ್ಕಾರಕಾರಕವಾದ ಕವಿತ್ವ ಮತ್ತು ಭಕ್ತಿ ರಸಾವರ್ಜಕ ಆದಂಥ ಕವಿತ್ವ, ಘಟನೆಗಳಲ್ಲಿ ವೈಚಿತ್ರ ವೈಭವ ಇರತಕ್ಕಂಥ ಕವಿತ್ವ, ಈ ರೀತಿಯಾದದ್ದು ಅವನು ಇಟ್ಟುಕೊಂಡಿದ್ದಾನೆ. ಅದನ್ನೇ ಇಟ್ಟುಕೊಂಡು ನೋಡಿ. ಇಲ್ಲದೇ ಇದ್ದರೆ ನನ್ನ ಕಾವ್ಯದ ಸುದ್ದಿಗೆ ಬರಬೇಡಿ. ನೀವು ರಸದ ಮೌಲ್ಯ ಇಟ್ಕೊಂಡು ನೋಡಿ. ಕುಮಾರವ್ಯಾಸನಿಗಿಂತ ಕಳಪೆ ಅಂತನ್ನಿ, ತೊಂದರೆ ಇಲ್ಲ. ಇವನೇನು ಲಕ್ಷ್ಮೀಶ ಏನು ಬಂದು ಜಗಳ ಆಡೋದಿಲ್ಲ. ಕುಮಾರವ್ಯಾಸ ಇಸ್ ಹೋಮರ್ ಅಂಡ್ ಲಕ್ಷ್ಮೀಶ ಇಸ್ ವರ್ಜಿಲ್. ಅದು ಸ್ವಲ್ಪ ಮಹೋಪಮೀಯ ಆಗುತ್ತದೆ, ಇಬ್ಬರಿಗಿಂತ ಒಂದಿಷ್ಟು ಕಡಿಮೆಯೇ, ಆದರೂ ಆ ಜಾತಿಯವರು ಅಂತ ಹೇಳ್ಬೋದು. ಆದರೆ ತುಂಬ ಅನ್ಯಾಯದ ಈ ಕಾಲದ ಯಾವ್ಯಾವುದೋ 2 ಸ್ಟಿಕ್ಸ್ ಇಟ್ಕೊಂಡು ಸೋಷಿಯಲ್ ಜಸ್ಟಿಸ್ ಇದೆಯಾ, ಇಲ್ಲಿ ವಿಮೆನ್ ಎಷ್ಟು ಇಶ್ಯೂ ಇದೆಯಾ, ಸ್ತ್ರೀವಾದ ಇದೆಯಾ, ದಲಿತವಾದ ಇದೆಯಾ ಅಂತ ನೋಡಿದ್ರೆ ಅದೂ ಸಿಗೋಲ್ಲ, ಇದೂ ಸಿಗೋಲ್ಲ. ಹಾಗಾಗಿ ಇಲ್ಲಿ ಏನು ಸಿಗಬಲ್ಲದು ಅಂತ ನೋಡೋದಕ್ಕೆ ಅವನ ಕೆಲಸ ಎಲ್ಲಿ ಚೆನ್ನಾಗಿ ನಡೆದಿದೆ ಅಂತ ನಾವು ಕಾಣಬೇಕು. ಏಕೆಂದರೆ ಫುಟ್ಬಾಲ್ ಆಟ ಆಡೋಕೆ ಹೋದರೆ ಒಂದು ಚೆಂಡಿಗಾಗಿ ಯಾಕೆ ಜಗಳ ಆಡ್ತಾರೆ, 11 ಚೆಂಡು ಕೊಟ್ಟರೆ ಸಾಲದೆ ಅಂತಂದರೆ, ಆಟ ಆಡೋದೇ ಒಂದು ಚೆಂಡಿಗಾಗಿ ಅಷ್ಟೇ, ಇನ್ನೇನು ಅಲ್ಲ. ಹೀಗಾಗಿ ಎಷ್ಟೆಷ್ಟೋ ಉಂಟು. ಆ ಟೇಬಲ್ ಟೆನ್ನಿಸ್ನಲ್ಲಿ ಅದೇನು ಅಂಗೈಯಗಲ ಆ ಟೇಬಲ್ನ ಆಚೆ ಈಚೆ ಮಾಡ್ತಾರೆ, ವಿಸ್ತಾರವಾಗಿ ಮಾಡಬಾರ್ದ? ಅವ್ರಿಗೇನು ಬಡತನ ಬಂದಿರತಕ್ಕಂಥ ಒಂದು ನಿಂಬೆಕಾಯಿ ಗಾತ್ರದ ಚೆಂಡು ಅಂತಂದರೆ ಅದು ಹಾಗೆ. ಅದನ್ನು ನೀವು ಒಪ್ಪಿದ್ರೆ
ಈ ಮಾಯಿಕವಾದ ಜಗತ್ತಿನ ರಚನೆಯನ್ನು ಒಪ್ಪಿದ ಮೇಲೆ ಜಗಲ್ಲೀಲೆಯನ್ನು ಒಪ್ಪಬೇಕಾಗುತ್ತದೆ. ಆ ಬಗೆಯಲ್ಲಿರ್ತಕ್ಕಂಥದ್ದು ಇದು ಲಕ್ಷ್ಮೀಶನಂಥ ಎಲ್ಲ ಕವಿಗಳ ಕಾವ್ಯದ ಆಸ್ವಾದನೆಗೆ ಬೇಕಾದ ಪೂರ್ವ ಭಿತ್ತಿ. ಇನ್ನವನು ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದು ಒಳ್ಳೆಯ ಸೊಗಸಾದ ಶಬ್ದಾಲಂಕಾರದಿಂದ ಕೂಡಿದೆ. ವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಳ ದೇವರ್ಕಳಿಂ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಳ ದೇವರ್ಕಳಿಂ. ಸೇವ್ಯನಾದ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ. ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದ ಸುಶ್ರಾವ್ಯಮಪ್ಪಂತೆ ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ತಾಯೇ. ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾಯೆ ನಗೆ ತಾಯೆ ನಗೆಗೂಡಿ ನೋಡಿ. ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾಯೆ ನಗೆ ತಾಯೆ ನಗೆಗೂಡಿ ನೋಡಿ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಕಿಳ ದೇವರ್ಕಳಿಂ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಕಿಳ ದೇವರ್ಕಳಿಂ. ಸೇವ್ಯನಾದ ಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ. ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆನ್ನ ವದನಾಬ್ಜದಲ್ಲಿ ತಾಯೇ. ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿರ್ತಮಲ ಸುಮತಿಯಂ ತಾಯನಗೆ ತಾಯನಗೆ ಗೂಡಿ ನೋಡಿ. ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾಯನಗೆ ತಾಯನಗೆ ಗೂಡಿ ನೋಡಿ. ತಾಯೇ ನಗೆಗೂಡಿ ನೋಡಿ ನಗೆಗೂಡಿ ನೋಡಿ ತಾಯೇ ಸುಮತಿಯಂ ತಾಯನಗೆ. ಇದು ದಂಡಾಕಾರವಾಗಿ ಪ್ರಾಚೀನ ಪದ ಪದ್ಧತಿಯ ಗಾನ ಅಂತ. ಹಿಂದೆ ಕಾವ್ಯವನ್ನು ಹಾಡುಗಬ್ಬವಾಗಿ ಈ ಗತಿಯನ್ನು ಹಿಡಿದು ಹಾಡ್ತಾ ಇದ್ರು ಅಂತ. ಆಮೇಲೆ ಅರ್ಥಸ್ವಾರಸ್ಯದ ಕಡೆಗೆ ಗಮನ ಹೋಗೋದಿಲ್ಲ ಎಷ್ಟೋ ಬಾರಿ ಅಂತ ಅದನ್ನು ವಿತಾಳವಾಗಿ ಹಾಡುವ ಸಂಪ್ರದಾಯ ಬಂತು ಅಂತ ಗೊತ್ತಾಗುತ್ತದೆ. ಸತಾಳವನ್ನು ಸತಾಳವಾಗಿ ವಿತಾಳವನ್ನು ವಿತಾಳವಾಗಿ ಹಾಡ್ತಾ ಇದ್ದ ಸಂಪ್ರದಾಯ ಹೋಗಿ ಎಲ್ಲ ವಿತಾಳವಾಗಿ ಹಾಡುವಂತೆ ಆಯಿತು. ಇಲ್ಲಿ ಖಂಡಚಾಪು ಗತಿ ಎಷ್ಟು ಸೊಗಸಾಗಿ, ಆದರೆ ಶಬ್ದಗತಿಗೆ ಸ್ವಲ್ಪವೂ ಭಂಗವಾಗದಂತೆ ಬಂದಿದೆ ನೋಡಿ. ಶಬ್ದ ನಿರಪೇಕ್ಷವಾಗಿ ಭೂವ್ಯೋಮ ಪಾತಾಳ ಲೋಕಂಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬಕಿಳದೆ ವರ್ಕಳಿಂ ಸೇವ್ಯನ ದಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿ ವೇಣಿವಾಣಿ.
ಅಂತ ಈ ಥರ ಓದಿದ್ರೆ ಮೇಣ ಸೂಜಿ ರಿಗೆ ಅಂತ ಆಗುತ್ತದೆ. ಹಾಗಲ್ಲದೆ ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆ ನಿಪಿಸಿಕೊಂಬ ಕೀಳ ದೇವರ್ಕಳಿಂ ಸೇವ್ಯನ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಫಣಿವೇಣಿ ವಾಣಿ. ಪದಚ್ಛೇದ ಮಾಡದೆ ಅದನ್ನು ಪದ್ಧತಿಯನ್ನು ಇಟ್ಟುಕೊಂಡು ಛಂದೋಗತಿಯನ್ನು ಇಟ್ಟುಕೊಂಡು ಮಾಡಬೇಕು. ಒಂದು ಕಡೆ ಛಂದಃ ಪದಗತಿ, ಮತ್ತೊಂದು ಕಡೆ ಭಾಷಾ ಪದಗತಿ, ಇವೆರಡೂ ಸೇರಿ ಪದ್ಯ ಪದಗತಿ ಅಂತ ಸೇಡಿಯಾಪ ಅವರು ಹೇಳ್ತಾರೆ. ಆ ರೀತಿ ನಂಟು ಗಂಟು ಉಳಿಸಿಕೊಂಡು ಸಂಸಾರ ಸಾಗಿಸಬೇಕು. ಅದನ್ನು ಮಾಡುವುದಾಗಿದೆ. ಇಲ್ಲಿ ಶಾರದೆಯನ್ನು ಮೊದಲೇ ತಿಳಿಸಿದಂತೆ ಶಬ್ದಾಲಂಕಾರದಲ್ಲಿ ಯಮಕದಿಂದ ಮಾಡಿದ್ದಾನೆ. ತಾಯೆನಗೆ, ತಾಯೆ ನಗೆಗೂಡಿ ನೋಡಿ, ತಾ ಎನಗೆ, ನನಗೆ ಕೊಡಮ್ಮ ನೀನು ಸುಮತಿಯನ್ನು ಕೊಡು. ಹೇಗೆ? ಅರೆಮನಸ್ಸಿಂದಲೋ ಅಥವಾ ರೋಷ ಪಟ್ಟುಕೊಂಡೋ ಬೇಸತ್ತೋ ಏನೋ ಅಲ್ಲ, ನಗೆಗೂಡಿ ನೋಡಿ. ಅಲ್ಲಿ ತಾ ಎನಗೆ, ತಾಯೆ ನಗೆಗೂಡಿ ನೋಡಿ, ಆ ಗೂಡಿ ನೋಡಿ ಕಡೆಯಲ್ಲಿ ಕೂಡ ಪ್ರಾಸ ಉಂಟು. ಫಣಿವೇಣಿ ವಾಣಿ ಅಂತ ಅಲ್ಲಿ ಕೂಡ ಉಂಟು. ಪೂರ್ವಾರ್ಧದ 3ನೇ ಸಾಲಲ್ಲಿ ವೇಣಿ ವಾಣಿ, ಇಲ್ಲಿ ಗೂಡಿ ನೋಡಿ. ಆ ಲೆಕ್ಕಗಳನ್ನೆಲ್ಲ ಎಷ್ಟು ಕರೆಕ್ಟಾಗಿ ಮ್ಯಾಚ್ ಮಾಡ್ತಾನೆ ಗೊತ್ತೇ. ಸಿಕ್ಕಾಪಟ್ಟೆ ಅಲರ್ಟ್ ಪೊಯೆಟ್ ಇವನು ಆವೇಶದಿಂದ ಬರೆದವನಲ್ವೇ ಅಲ್ಲ, ಈ ವೇಷದಿಂದ ಬರೆದವನು. ಆಮೇಲೆ ಆ ಆರಂಭವನ್ನು ಅವರು ಹಾಡುವಾಗಲೂ ಅಷ್ಟೇ, ಭೂ ವ್ಯೋಮ ಅಂತ, ಭೂಮಿ ವ್ಯೋಮ, ಪಾತಾಳ ಅಪಾತಾಳ, ಲೋಕಗಳಲ್ಲಿ ಅಂತ ಮಂದ್ರ ಮಧ್ಯಮ ತಾರ ಇಟ್ಟುಕೊಂಡು ಉದಾತ್ತ ಅನುದಾತ್ತಗಳನ್ನೇ ತಂದು ಬಿಟ್ಟಿದ್ದಾರೆ. 3 ಲೋಕಗಳಲ್ಲಿ ಕೂಡ ನೀನು ಸಂಭಾವ್ಯರೆನಿಸಿಕೊಂಡ ದೇವರ್ಗಳಿಗೆ ಸಂಸೇವಿಳಾದವಳು, ಅಜನ ಪಟ್ಟದ ರಾಣಿ. ಆ ಬ್ರಹ್ಮನ ಸತೀಮಣಿ ವರದೆ, ವರ ಕೊಡತಕ್ಕಂಥವಳು, ಕಲ್ಯಾಣಿ ಫಣಿವೇಣಿ ವಾಣಿ. ಈ ಕಾವ್ಯ ಭುವನದಲ್ಲಿ ಸಕಲ ಜನರಿಂದ ಸುಶ್ರಾವ್ಯಮಪ್ಪಂತೆ, ಎಲ್ಲರೂ ಕೇಳುವಂತೆ ಅಂತ. ಅಲ್ಲಿ ನಾದ ಪ್ರಧಾನವಾದದ್ದು ಕಾವ್ಯ ಅಂತ ಉಂಟು. ನನ್ನ ಬಾಯೆಂಬ ಕಮಲದಲ್ಲಿ ವದನಾಬ್ಜದಲ್ಲಿ ಇರುವಂತ, ಯಾಕೆಂದರೆ ಅವಳು ಕಮಲವಾಸಿನಿ ಅಲ್ವಾ, ಶ್ವೇತಾಬ್ಜ ವಾಸಿನಿ, ಪುಂಡರೀಕ ಪೀಠೆ. ಹಾಗಾಗಿ ನೀನು ಬಂದು ನನ್ನಲ್ಲಿ ನಗೆಗೂಡಿ ನೋಡಿ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಲೇ ಮುಂದಿನ ಪದ್ಯದಲ್ಲಿ ಮತ್ತೆ ಶಬ್ದಾಲಂಕಾರವನ್ನು ತಂದು ನನ್ನ ಕಾವ್ಯವನ್ನು ಶಾರದೆ ಅನುಗ್ರಹ ಮಾಡ್ತಾಳೆ. ಅದು ಹೇಗಿರುತ್ತದೆ ಅಂತ ಲಕ್ಷಣವನ್ನು ತೋರ್ಪಡಿಸಿ ಕೊಡ್ತಾನೆ. ಪರಾರ್ಥಮಂ ವರಯತಿಗೆ ಭಂಗಮಂ ತಾರದೆ ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ ವಿಶೇಷ ಗುಣಗಣ ಕಲಾ ಗೌರವಂ ತೀರದೆ ದುರುಕ್ತಿಗಳಿಗೆ ಸೇರದೆ ಸೇರದೆ ಸುಮಾರ್ಗದೊಳ್ ನಡೆವ ಸತ್ಪುರುಷನ ಗಂಭೀರದ ಸಕವ ಪೋಲ್ವ. ಸುಮಾರ್ಗದೊಳ್ ನಡೆವ ಸತ್ಪುರುಷನ ಗಂಭೀರದ ಸಕವ ಪೋಲ್ವ ಕಾವ್ಯ ಪ್ರಬಂಧಮಂ ಶಾರದೆಯೇ ಪ್ರಬಂಧಮಂ ಶಾರದೆಯೇ ಕರುಣದಿಂ ಪೇಳ್ವೆನಾ ದೋಷಮಂ ತೊರೆದು ಎಲ್ಲರೂ ಕೇಳುವುದು ತಾಯೇ ಕಾವ್ಯ ಪ್ರಬಂಧಮಂ ಕರುಣದಿಂ ಪೇಳ್ವೆನಾ ದೋಷಮಂ ತೊರೆದೆಲ್ಲರೂ ಕೇಳುವುದು ದೋಷಮಂ ತೊರೆದೆಲ್ಲರೂ ಕೇಳುವುದು. ಇದೊಂದು ಸಮಗ್ರ ಸಾವಯವ ಶ್ಲೇಷಾಲಂಕಾರ ಪದ್ಯ.
ಅವನು ಅರ್ಧಂಬರ್ಧ ಚೌಕಾಸಿ ಮಾಡುವುದಿಲ್ಲ. ಸಮಗ್ರ ಪದ್ಯಕ್ಕೆ ಒಂದು ಶ್ಲೇಷ ಚಿತ್ರಣ ಕೊಡ್ತಾನೆ. ಒಬ್ಬ ಸಜ್ಜನನ ವರ್ತನೆ, ಸತ್ಕವಿಯ ವರ್ತನೆ ಹೇಗಿರ್ತದೆ, ಸತ್ಕವಿಯಂತೆ ಸಜ್ಜನನಂತೆ ಈ ಕಾವ್ಯದ ರಚನೆ ಸಾಗಿದೆ, ಸಜ್ಜನನ ವರ್ತನೆಯನ್ನು ಸ್ವೀಕರಿಸುವಂತೆ ಸತ್ಕಾವ್ಯವನ್ನು ಸ್ವೀಕರಿಸಿ ಅಂತ ಕೇಳ್ತಾನೆ. ಸಜ್ಜನನ ವರ್ತನೆ ಯಾವ ರೀತಿಯಾಗಿರುತ್ತದೆ? ಪಾರದೆ ಪರಾರ್ಥಮಂ, ಪರಮಾರ್ಥ ಅಂದರೆ ಮೋಕ್ಷ ಯಾವುದಿದೆ ಅದರಿಂದ ದೂರ ಹೋಗದೆ. ಅಯಂ ಹಿ ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ ಅನ್ನುವುದು ಯಾಜ್ಞವಲ್ಕ್ಯ ಸ್ಮೃತಿಯ ಮಾತು. ಪರಮ ಪುರುಷಾರ್ಥ ಅಂದರೆ ಮೋಕ್ಷ ಒಂದೇ. ಅದು ಬಿಟ್ಟರೆ ಮಿಕ್ಕೆಲ್ಲವೂ ಕೂಡ ಸಾಧನ ಮೌಲ್ಯಗಳೇ, ಅದೊಂದೇ ಸಿದ್ಧಿ ಮೌಲ್ಯ. ದಟ್ ಇಸ್ ದಿ ಓನ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ. ಆಲ್ ದರ್ಸ್ ಆರ್ ಸಬ್ಸರ್ವಿಯಂಟ್ ಟು ಇಟ್ ಅಂತ ಹಿರಿಯಣ್ಣನವರು ಹೇಳ್ತಾರೆ. ವರಯತಿಗೆ ಭಂಗಮಂ ತಾರದೆ. ಇನ್ನು ಮೋಕ್ಷಾಧಿಕಾರಿಗಳಲ್ಲಿ ಅತ್ಯುಚ್ಚರಾದವರು ಆಶ್ರಮ ಜ್ಯೇಷ್ಠರು ಅಂತ ಹೇಳಲ್ಪಡ್ತಕ್ಕಂಥವ್ರು ಯತಿಗಳು. ಆ ಯತಿಗಳಲ್ಲಿ ಉತ್ತಮರಿರ್ತಾರೆ. ಕಾಷಾಯ ದಂಡ ಮಾತ್ರದಿಂದ ಯತಿಗಳಾದವರಲ್ಲದೆ ಶಮದಮಾದಿ ಚಿತ್ತ ಸಂಸ್ಕಾರದಿಂದ ನಿಜವಾದ ಮುಮುಕ್ಷುತ್ವವನ್ನು ಹೊಂದಿದ ಅವರು ಪರಮಹಂಸರು, ಪರಿವ್ರಾಜಕರಿರ್ತಾರೆ. ಅಂಥ ವರಯತಿಗೆ ಭಂಗಮಂ ತಾರದೆ, ಅವರನ್ನು ಅಗೌರವ ಮಾಡದೆ, ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ. ಅನ್ವಯ ಅಂದರೆ ಕುಲದ ವಂಶಕ್ರಮ, ಮನೆತನದ ವಂಶಕ್ರಮ ಯಾವುದಿದೆ, ತಂದೆ, ಅಜ್ಜ, ಮುತ್ತಜ್ಜ, ಈ ರೀತಿಯಾದವರು, ತಾಯಿ, ಅಜ್ಜಿ, ಮುತ್ತಜ್ಜಿ, ಆ ಬಗೆಯಾದವರಿಗೆ, ಪೂರ್ವೋತ್ತರದ ಪಿತೃಪಿತಾಮಹ ಪ್ರಪಿತಾಮಹರಿಗೆ, ಪುತ್ರ, ಪೌತ್ರ, ಪ್ರಪೌತ್ರಾದಿಗಳಿಗೆ ಯಾರಿಗೂ ಕೂಡ ಚ್ಯುತಿಯಾಗದಂತೆ, ಯಾರ ವರ್ತನೆಗೂ ದೋಷವಾಗದಂತೆ, ಅವರ ಕೆಲಸಗಳಿಗೆ ಭಂಗ ಬಾರದಂತೆ, ಕುಲಕ್ಕೆ ಕಳಂಕ ತಾರದಂತೆ, ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ, ವಿಶೇಷ ಗುಣಗಣ ಕಲಾ ಗೌರವಂ ತೀರದೆ. ಅಂದರೆ ಯಾವ ವಿಶಿಷ್ಟವಾದ ಗುಣ ಉಂಟು, ಕಲಾ ಸ್ವಾರಸ್ಯ ಇರಬಹುದು, ಶಾಸ್ತ್ರ ಸ್ವಾರಸ್ಯ ಇರಬಹುದು, ಇವುಗಳನ್ನು ಉಳ್ಳವರಲ್ಲಿ ಗೌರವ ಇರಬಹುದು. ಇವುಗಳಲ್ಲೆಲ್ಲ ಒಂದು ಸ್ವಲ್ಪವೂ ಗೌರವವನ್ನು ಕಳೆದುಕೊಳ್ಳದೆ ತೀರದೆ, ದುರುತ್ತಿಗೊಳ್ಗೆ ಸೇರದೆ, ಕೆಟ್ಟ ಮಾತುಗಳಿಗೆ, ಕೆಟ್ಟವರ ಮಾತಿಗೆ ತುತ್ತಾಗದೆ, ಕೆಟ್ಟ ಮಾತುಗಳನ್ನು ಆಡದೆ, ಸುಮಾರ್ಗದೊಳ್ ಒಳ್ಳೆಯ ಮಾರ್ಗದಲ್ಲಿ ನಡೆವ ಸತ್ಪುರುಷನ, ಸಜ್ಜನನ ಗಭೀರ ತೆಸಕವ, ಆಳವಾದ ಗಹನವಾದ ಇಂಗಿತವನ್ನು ತೋರುವಂತಹ ಕಾವ್ಯ ಪ್ರಬಂಧವನ್ನು, ಈ ಕಾವ್ಯ ಪ್ರಬಂಧವನ್ನು ಶಾರದೆಯ ಕರುಣದಿಂದ ಹೇಳಿದನು. ಸರಸ್ವತಿ ಸಮನುಗ್ರಹದಿಂದ ನಾನು ಹೇಳಿದ್ದೀನಿ. ದೋಷಮಂ ತೊರೆದು, ದೋಷ ಬುದ್ಧಿಯನ್ನು ಪಕ್ಕಕ್ಕಿಟ್ಟು, ರಂಧ್ರಾನ್ವೇಷಣೆಯನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಕೇಳುವುದು ಅಂತ ಒಂದರ್ಥ. ಇದು ಕಾವ್ಯಕ್ಕೂ ಅನ್ವಿತವಾಗುತ್ತದೆ ಅನ್ನೋಲ್ಲಿ ಶ್ಲೇಷಾಲಂಕಾರ ಬರ್ತದೆ. ಕಾವ್ಯದಲ್ಲಿ ಪರ ಅರ್ಥ, ಶ್ರೇಷ್ಠವಾದ ಅರ್ಥ ಯಾವುದು? ವ್ಯಂಜನಾರ್ಥ, ವ್ಯಂಗ್ಯಾರ್ಥ ಅಂತ ಯಾವುದಿದೆ, ಧ್ವನ್ಯರ್ಥವೇ ತುಂಬ ಶ್ರೇಷ್ಠ ಅಂತ. ಅಭಿಧಾ, ಲಕ್ಷಣ, ವ್ಯಂಜನ ಅಂತ 3 ಹಂತದಲ್ಲಿ ಧ್ವನ್ಯರ್ಥವೇ ಬಹಳ ಶ್ರೇಷ್ಠ. ಕಾವ್ಯದ ತಿರುಳು ಅದು. ಆ ಉತ್ತಮಾರ್ಥ ಇರಬೇಕು. ಅರ್ಥವಿಲ್ಲದೆ ಕಾವ್ಯ ಬರೆದರೆ ಏನು ಪ್ರಯೋಜನವಿಲ್ಲ. ಅದಕ್ಕೆ ಚ್ಯುತಿ ಬಾರದೆ, ಅದರಿಂದ ಓಡಿ ಹೋಗದೆ, ವರಯತಿಗೆ ಭಂಗಮಂ ತಾರದೆ. ಯತಿ ಅಂದರೆ ವಿರಾಮಸ್ಥಾನ. ಪದ್ಯ ರಚನೆಯಲ್ಲಿ ಎಲ್ಲಿ ಶ್ರುತಿಹಿತವಾಗಿ ಗತಿಗೆ ಸೊಗಸಾಗುವಂತೆ ವಿರಾಮ ಬರಬೇಕೋ ಅಲ್ಲಿ ಬರುವಂತೆ. ಯತಿರ್ವಿಚ್ಛೇದ, ಯತಿ ಎಂಬುದು ಸಿರ್ದಾಣಂ ಅಂತೆಲ್ಲ ಲಕ್ಷಣಕಾರರು ಹೇಳ್ತಾರೆ. ಅದಕ್ಕೆ ಭಂಗ ಬರದೆ, ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ. ಕಾವ್ಯ ಅನ್ವಿತವಾಗಬೇಕು. ಕರ್ತೃ, ಕರ್ಮ ಇತ್ಯಾದಿಗಳು ತಾನಾಗಿ ಹೊಂದಿಕೊಳ್ಳಬೇಕು. ಪ್ರಧಾನ ಮತ್ತು ಗೌಣ ಅಂತೀವಲ್ಲ, ಮೇನ್ ಅಂಡ್ ಸಬಾರ್ಡಿನೇಟ್ ಕ್ಲಾಸಸ್ ಅಂತೀವಲ್ಲ, ಆ ವಾಕ್ಯ ಖಂಡಗಳು ಚೆನ್ನಾಗಿರಬೇಕು. ಎಲ್ಲೆಲ್ಲೋ ವಾಕ್ಯ ಹೇಗೇಗೋ ಇದ್ರೆ ಆಗೋಲ್ಲ. ಒಂದು 4 ಪಂಕ್ತಿಯ ವಾಕ್ಯವನ್ನು ನೀವು ಯಾರಾದರೂ ಈಚೆಗೆ ಭಾಷಾ ವ್ಯಾಸಂಗ ಸರಿಯಾಗಿ ಮಾಡದೇ ಇರತಕ್ಕಂಥ ಲೇಖಕರಲ್ಲಿ ನೋಡಿದ್ರೆ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗುತ್ತೋ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿರುತ್ತದೆ. ಹಾಗಲ್ಲದೆ ಆನುಪೂರ್ವಿ ಸರಿಯಾಗಿರಬೇಕು, ಅನ್ವಿತವಾಗಬೇಕು. ಈಗ ಬಂದ ನೀವು ನನ್ನ ಮಾತು ಕೇಳಿ, ಈಗ ನೀವು ಬಂದು ನನ್ನ ಮಾತು ಕೇಳಿ ಅಂತಲ್ಲ, ಈಗ ಬಂದಿರತಕ್ಕಂಥ ನೀವು ನನ್ನ ಮಾತು ಕೇಳಿ ಅಂತಲ್ಲ, ಗೊತ್ತಾಗೋದಿಲ್ಲ. ಈ ಥರದ್ರಲ್ಲೆಲ್ಲ ಅನ್ವಯ ಕ್ಲೇಶ ಉಂಟು. ಗೊತ್ತೇ ಇದೆಯಲ್ಲ, ಗರ್ಭಿಣಿ ಹೆತ್ತ ಸಾವು ಅಂತ. ಗರ್ಭಿಣಿ ಹೆತ್ತ ಸಾವು ಅಂದರೆ ಗರ್ಭಿಣಿಯನ್ನೇ ಹೆತ್ತ ಸಾವ, ಗರ್ಭಿಣಿಯು ಹೆತ್ತು ಸಾವಾತಳ, ಏನು ಗೊತ್ತಾಗೋಲ್ಲ. ಈ ಥರ ಪತ್ರಿಕಾ ಶೀರ್ಷಿಕೆಯಲ್ಲಿ ಬೇಕಾದಷ್ಟು ಉಂಟು. ಸತ್ತ ಮಗು ಹೆತ್ತ ತಾಯಿ, ಅಲ್ಲಿ ಸತ್ತ ಮಗುವನ್ನೇ ತಾಯಿ ಹೆತ್ತದಳು ಅಥವಾ ಸತ್ತ ಮಗುವೇ ತಾಯಿಯನ್ನು ಹೆತ್ತು ಬಿಡ್ತಾ, ಏನೂ ಗೊತ್ತಾಗೋದಿಲ್ಲ. ಈ ಥರದ್ದು ಎಷ್ಟೆಷ್ಟೋ ಇರ್ತದೆ. ಹಾಗೆ ಅನ್ವಯಕ್ಕೆ ಕ್ಲೇಶ ಬರಬಾರದು. ಮತ್ತೆ ವಿಶೇಷ ಗುಣಗಣ ಕಲಾ ಗೌರವಂ ತೀರದೆ. ವಿಶೇಷವಾದ ಗುಣಗಳು, ಓಜಸ್ಸು, ಪ್ರಸಾದ, ಮಾಧುರ್ಯ, ಸಮತಾ, ಉದಾರತ, ಕಾಂತಿ, ಸಮಾಧಿ, ಶ್ಲೇಷ ಅಂತೆಲ್ಲ ಇದೆಯಲ್ಲ, ಆ ದಶಗುಣಗಳು ವೈದರ್ಭ ಪ್ರಾಣಾಹ ಅಂತಾರೆ. ಆ ರೀತಿಯಾದ ಗುಣಗಳು, ಅಥವಾ ಓಜ, ಪ್ರಸಾದ, ಮಾಧುರ್ಯ ಅನ್ನುವ 3, ಅಥವಾ ಸುಕುಮಾರತ, ವಿಚಿತ್ರತ, ಉದಾರತ, ಸೌಭಾಗ್ಯ ಮೊದಲಾದಂಥ
ಕುಂತಕ ಹೇಳಿದ 4 ಗುಣಗಳು, ಆಭಿಜಾತ್ಯ ಇತ್ಯಾದಿ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದುರುಕ್ತಿಗಳಿಗೆ ಸೇರದೆ, ಕಾವ್ಯದಲ್ಲಿ ಅಪಶಬ್ದಗಳನ್ನು ಬಳಸದೆ ವ್ಯಾಕರಣ ಶುದ್ಧವಾದ ಪದಗಳನ್ನೇ ಇಟ್ಟುಕೊಂಡು ಅಂತ. ದುಷ್ಟೋಕ್ತಿ ಅಂದರೆ ಅಶ್ಲೀಲವಾದದ್ದು ಆಗಬಹುದು, ವ್ಯಾಕರಣ ಒಪ್ಪದೇ ಇರತಕ್ಕಂಥದ್ದಾಗಿರಬಹುದು. ಹೀಗೆ ಅನೌಚಿತ್ಯಕ್ಕೆ ಕಾರಣವಾಗುವ ಹಲವು ಬಗೆಯ ಉಕ್ತಿಗಳು ಯಾವುದೂ ಬರದೆ ಸುಮಾರ್ಗದಲ್ಲಿ ನಡೆಯುವ ಮಾರ್ಗ ಅಂದರೆ ಕಾವ್ಯದ ಮಾರ್ಗ. ಕವಿರಾಜ ಮಾರ್ಗ ಅಂತ ಕನ್ನಡದಲ್ಲಿ ಬರೆದು ಬಿಟ್ನಲ್ಲ, ದಕ್ಷಿಣ ಮಾರ್ಗ, ಉತ್ತರ ಮಾರ್ಗ, ವಿದರ್ಭ ಮಾರ್ಗ ದಕ್ಷಿಣ, ಗೌಡ ಮಾರ್ಗ ಉತ್ತರ ಅಂತ. ಮಧ್ಯಮ ಮಾರ್ಗ ಒಂದುಂಟು ಪಾಂಚಾಲಿ ಅಂತ, ಮತ್ತೊಂದು ಉಂಟು ಲಾಟೀಯ ಅಂತ. ಹೀಗೆ ಅನೇಕ ಮಾರ್ಗಗಳಿವೆ. ಆ ಎಲ್ಲ ಮಾರ್ಗಗಳಲ್ಲಿ ಯುಕ್ತವಾದ ಶೈಲಿಯನ್ನು ಅಳವಡಿಸಿಕೊಂಡು ಅಂತ ಅರ್ಥ. ಸತ್ಪುರುಷನ ಗಭೀರದ ಆಳವಾದ ಇಂಗಿತದ ಹಾಗೆ, ಅಂದರೆ ಅಷ್ಟು ಆಂತರ್ಯದಲ್ಲಿ ಸ್ವಾರಸ್ಯ ಇರತಕ್ಕಂಥ, ಘನತೆ ಇರತಕ್ಕಂಥ ಕಾವ್ಯ ಪ್ರಬಂಧವನ್ನು ಬರೆದಿದ್ದೀನಿ. ಸತ್ಪುರುಷ ಅನ್ನೋದಕ್ಕೆ ಆಕಾಶದಲ್ಲಿ ನೆಲೆ ನಿಂತ ದೇವಪುರುಷ ಅಂತಲೂ ಅರ್ಥ, ಸತ್ ಅನ್ನೋದಕ್ಕೆ ಆಕಾಶ ಅಂತಲೂ ಅರ್ಥ ಇದೆ. ಅಂದರೆ ಆ ಪರಮಪುರುಷ ದೇವತಾ ಪುರುಷನ ಇಂಗಿತದಷ್ಟು ಸೊಗಸಾಗಿರತಕ್ಕಂಥ ಕಾವ್ಯವನ್ನು ಬರೀತೀನಿ ಅಂತ ಒಂದು ಕಡೆ ಕಾವ್ಯಕ್ಕೆ, ಇನ್ನೊಂದು ಕಡೆ ಸತ್ಪುರುಷನಿಗೆ ಅನ್ವಯವಾಗುವಂತೆ ಶ್ಲೇಷ ಮಾಡಿ ಅದನ್ನು ಹೇಳ್ತೀನಿ. ನೀವು ಇದರೊಳಗೆ ಒಲ್ಲದ ಗಂಡಂಗೆ ಮೊಸರಲ್ ಕಲ್ಲು ಅಂತ ಹುಡುಕದೆ ಕೇಳಿ ಅನ್ನುವುದು ತಾತ್ಪರ್ಯ. ಈ ರೀತಿಯಾಗಿ ಅವನು ಕಾವ್ಯಾರಂಭವನ್ನು ಮಾಡ್ತಾನೆ. ಮಾಡಿ ಮುಂದೆ ದುಷ್ಟರನ್ನು ಒಂದಿಷ್ಟು ಬೈತಾನೆ. ಪೂರ್ವಕವಿಗಳಲ್ಲಿ ದೇವತಾಸ್ತುತಿ, ಸತ್ಕವಿ ಪ್ರಶಂಸೆ, ದುಷ್ಕವಿ ನಿಂದೆ, ಸ್ವಜನ ಪ್ರಶಂಸೆ, ದುರ್ಜನ ನಿಂದೆ, ಸ್ವವಿನಯ ಪ್ರಸ್ತಾವ, ಆತ್ಮವಿಶ್ವಾಸದ ಪ್ರಸ್ತಾವ, ಸ್ವಕಾವ್ಯೋದ್ದೇಶ, ಹೀಗೆಲ್ಲ ಕ್ರಮಗಳಿರುತ್ತವೆ. ಅದರ ಪ್ರಕಾರವಾಗಿ ಅವರು ಬರಿತಾ ಇದ್ರು. ಇವನ್ನೆಲ್ಲ ಸಂಸ್ಕೃತದಲ್ಲಿ ಬಾಣಭಟ್ಟಾದಿಗಳಿಂದ ಮಾಡಿಕೊಂಡು ಬಂದದ್ದು ಕ್ರಮೇಣ ಬೆಳೆದುಕೊಂಡು ಬಂದಿವೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು ಇದೆಲ್ಲ ಕನ್ನಡದ ವಿಶೇಷ ಅಂತಾರೆ. ಕನ್ನಡ ಬಿಟ್ಟು ಬೇರೆ ಯಾವ ಭಾರತೀಯ ಭಾಷೆಗಳು ಚೆನ್ನಾಗಿ ಓದಿಲ್ಲದೆ ಇದ್ದವರ ಭ್ರಮೆ ಇಂಥದ್ದು. ತೆಲುಗಿನಲ್ಲಿ ನೋಡಿ ಇದೇ ಥರವೇ ಇರುತ್ತೆ, ತಮಿಳಿನಲ್ಲಿ ನೋಡಿ ಹೀಗೇ ಇದೆ, ಸಂಸ್ಕೃತ ಎಲ್ಲಕ್ಕೂ ಮೂಲವಾಗಿ ಅಲ್ಲಿಯೂ ಇದೇ ರೀತಿಯಾಗಿರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ತೆಲುಗಿನಲ್ಲಿ ಜೈಮಿನಿ ಭಾರತ ಇದೆ ಅಂತ ಗೊತ್ತಿಲ್ಲ. ಪಿಲ್ಲಲ್ಲಿ ಬರ್ರಿ ಪಿನವೀರಭದ್ರ ಅಂತ ಅವನು ಜೈಮಿನಿ ಭಾರತವನ್ನು ಬರೆದಿದ್ದಾನೆ. ಶಾಕುಂತಲವನ್ನು ಕೂಡ ಕಾವ್ಯರೂಪದಲ್ಲಿ ಬರೆದಿದ್ದಾನೆ. ಅವನು ಹೇಳ್ತಾನೆ ವಾಣಿನ ರಾಣಿ ಅಂತ, ಸರಸ್ವತಿ ತನ್ನ ರಾಣಿ ವಶವರ್ತಿನಿ ಅಂತೆಲ್ಲ ಹೇಳ್ಕೊಳ್ತಾನೆ. ಅವನು ಚೆನ್ನಾಗಿ ಚಂಪು ಕಾವ್ಯವನ್ನು ಬರೆದಿದ್ದಾನೆ. 10 ಭಾಷೆಗಳನ್ನು ನೋಡಿದರೆ, ಬೇರೆ ಬೇರೆ ಸಂಸ್ಕೃತಿಗಳನ್ನು, ಬೇರೆ ಬೇರೆ ಬೆಳವಣಿಗೆಗಳನ್ನು ಕಂಡರೆ ನಮಗೆ ಒಂದು ಚಿತ್ತ ವೈಶಾಲ್ಯ ಬರುತ್ತದೆ. ನಮಗೆ ನಾವೇ ದೊಡ್ಡವರಲ್ಲ, ಹಮಾರ ಕುತ ಹಮಾರ ಗಲೀಮೆ ಶೇರ್ ಅಂತ ಆಗಬಾರ್ದು ಅಂತ. ಇಲ್ಲಿ ನಮ್ಮ ಪೂರ್ವ ಕವಿಗಳಿಗೆ ಹಾಗಿರಲಿಲ್ಲ, ಭಾಷಾ ಅಂಧತೆ ಇರಲಿಲ್ಲ, ಕೂಪ ಕಚ್ಚಪ್ಪರೂ ಆಗಿರಲಿಲ್ಲ. ಪ್ರತಿಯೊಬ್ಬ ಕವಿಯೂ ಸಾಮಾನ್ಯವಾಗಿ ಉಭಯ ಕವಿಗಳೇ ಆಗ್ತಾಯಿದ್ರು. ನಿರಪವಾದ ಎಂಬಂತೆ 19ನೇ ಶತಮಾನದವರೆಗೆ ಸಾಮಾನ್ಯವಾಗಿ ಕನ್ನಡದ ಒಳ್ಳೆಯ ಕವಿಗಳಿಗೆ ಸಂಸ್ಕೃತ ಕನ್ನಡ ಎರಡರೊಳಗೂ ಬರೋದು ಬರ್ತಾ ಇತ್ತು. ಇನ್ನು ಕೆಲವರಂತೂ ಪ್ರಾಕೃತದಲ್ಲಿ ಬರಿತಾ ಇದ್ರು, ಕೆಲವರು 8 ಭಾಷೆಗಳಲ್ಲಿ ಬರಿತಾ ಇದ್ರು. ನಾಚನ ಸೋಮನ, ಅವನು ಕೋಲಾರದ ಕಡೆಯವನು, ತೆಲುಗಿನಲ್ಲಿ ಕಾವ್ಯ ಬರೆದನೆ, ಅಷ್ಟಭಾಷಾ ಕವೀಶ್ವರನಾಗಿದ್ದ ಅಂತ ಗೊತ್ತಾಗುತ್ತದೆ, ಸಂಗೀತ ಕೋವಿದನೂ ಆಗಿದ್ದ ಅಂತ. ನಮ್ಮ ರಾಘವಾಂಕ ಷಟ್ಪದಿ ಪ್ರವರ್ತಕ ಅಂತೀವಿ, ಉಭಯ ಕವಿ ಕಮಲರವಿ ಅಂತ ಆದವನು. ಪಂಪ ಸಂಸ್ಕೃತ, ಕನ್ನಡ, ಅಪಭ್ರಂಶ, ಪ್ರಾಕೃತ 4 ಭಾಷೆಗಳಲ್ಲಿ ಕೋವಿದನಾಗಿದ್ದ ಅಂತ. ಸಂಸ್ಕೃತದಲ್ಲಿ ಧಾರಾಕಾರವಾಗಿ ಪದ್ಯಗಳು ಬರೆದಿದ್ದಾನೆ. ಇವನು ಒಂದು ಕಡೆ ಮುಂದೆ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಕುಶ ಸೂರ್ಯನ ಪ್ರಾರ್ಥನೆ ಮಾಡ್ತಾನೆ. ಆ ಇಡೀ ಸೂರ್ಯನ ಪ್ರಾರ್ಥನೆಯನ್ನು ಒಂದು ಸಂಸ್ಕೃತ ಪದ್ಯವಾಗಿ ಬರೆದಿದ್ದಾನೆ. ಷಟ್ಪದಿಯಲ್ಲಿ ತರ ಅನ್ನೋ ಪ್ರಾಸ ಇಟ್ಕೊಂಡು ಬರೆದಿದ್ದಾನೆ. ಅಂದರೆ ಇವರುಗಳಿಗೆ ಅರೆಬರೆ ತಿಳುವಳಿಕೆಯಿಂದ, ಅಜ್ಞಾನದಿಂದ, ಸಂಕುಚಿತ ಬುದ್ಧಿಯಿಂದ ಮಾಡಿದ ಅನರ್ಥಗಳು ಯಾವುದೂ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಆ ಭಾರತೀಯ ಪರಂಪರೆಯ ಪ್ಯಾನ್ ಇಂಡಿಯನ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಆ ಬೃಹತ್ ಭಾರತೀಯ ಸಾಂಸ್ಕೃತಿಕ ಸಂವೇದನೆಯ ಹಿನ್ನೆಲೆಯಲ್ಲಿ ಅವರು ಪೂರ್ವಕವಿ ಸ್ತೋತ್ರ ಮತ್ತು ಕುಕವಿ ನಿಂದನೆ ಎಲ್ಲ ಮಾಡ್ತಾರೆ. ಆ ದುಷ್ಟ ನಿಂದನೆಯ ಪದ್ಯ ಒಂದು ನೋಡಿ, ಟಕಾರ ಪ್ರಾಸ ಇಟ್ಕೊಳ್ತಾನೆ.
ಘೋರತರ ವಿಷವದನದಿಂದ ಸಂದಷ್ಟಮಾಗಿರುತ್ತಿರ್ದೊಡಂ ದೋಷಮಿರ್ದೊಡಂ ನಷ್ಟ ಕಲೆಯಾದೊಡಂ ಚಂದ್ರನಂತನ್ನ ಕಾವ್ಯದ ರಸಂ ಸುಮನ ಸರ್ಗೆ ಇಷ್ಟಮಾಗದೆ ಮಾಡದು ದುಷ್ಟಾಹಿ ಘೋರತರ ವಿಷವದನದಿಂದ ಸಂದಷ್ಟಮಾಗಿರುತ್ತಿದ್ದೊಡಂ ದೋಷದಿಂದಿರ್ದೊಡಂ ನಷ್ಟ ಕಲೆಯಾದೊಡಂ ಚಂದ್ರನಂತನ್ನ ಕಾವ್ಯದ ರಸಂ ಸುಮನ ಸರ್ಗೆ ಇಷ್ಟಮಾಗದೆ ಮಾಡದು ಇನ್ನಾವನಾದೊಡಂ ಕಷ್ಟಮಂ ಬಗೆವವಂ ಚೋರಂಗೆ ವಿರಹಿಗಂ ದೃಷ್ಟಾಂತಮಾಗಿ ಸಲ್ವಂ ಧರಾವಲಯದೊಳ್ ಸಂದೇಗಮೇನಿದರೊಳು ಇನ್ನಾವನಾದೊಡಂ ಕಷ್ಟವಂ ಬಗೆವವಂ ಚೋರಂಗೆ ವಿರಹಿಗಂ ದೃಷ್ಟಾಂತಮಾಗಿ ಸಲ್ವಂ ಧರಾವಲಯದೊಳ್ ಸಂದೇಗಮೇನಿದರೊಳ್ ಎನ್ನ ಕಾವ್ಯದ ರಸಂ ಸುಮನ ಸರ್ಗ ಚಂದ್ರನಂತೆ ಇಷ್ಟವಾಗದೆ ಮಾಡದು. ಇದು ಶಬ್ದಾರ್ಥಾಲಂಕಾರ ಪರಿಪುಷ್ಟವಾದ ಪದ್ಯ. ಹೇಳಲೇಬೇಕಾಗಿಲ್ಲ, ಇವನ ಪದ್ಯಗಳು ಹಾಗೇ ಇರುತ್ತವೆ. ಇಲ್ಲಿ ಪ್ರಾಸ ಹೇಗೆ ಷ್ಟಕಾರ ಪ್ರಾಸವೋ ಇಲ್ಲಿಯ ಶಬ್ದಾರ್ಥಾಲಂಕಾರ ಹೆಸರು ಕೂಡ ಹಾಗೆ. ಅದು ಶ್ಲಿಷ್ಟ ದೃಷ್ಟಾಂತಾಲಂಕಾರ. ಶ್ಲಿಷ್ಟ ದೃಷ್ಟಾಂತಾಲಂಕಾರ, ಶ್ಲೇಷ ಉಳ್ಳಂತ ದೃಷ್ಟಾಂತಾಲಂಕಾರ. ನನ್ನ ಕಾವ್ಯ ಚಂದ್ರ ಇದ್ದಂತೆ. ಚಂದ್ರನಲ್ಲಿ 1000 ದೋಷ ಇರಬಹುದು, ಆದರೆ ದೇವತೆಗಳಿಗೆ ಚಂದ್ರ ಇಷ್ಟವಾಗ್ತಾನೆ, ದೇವತೆಗಳಂತ ಸಹೃದಯರಿಗೆ ಇಷ್ಟವಾಗ್ತಾನೆ. ಹಾಗೆ ದುಷ್ಟರಿಗೂ ಅನಿಷ್ಟರಿಗೂ ಇಷ್ಟವಾದರೆ ನಾವೇನು ಮಾಡಲಿ ಅಂತ ಅನ್ನೋದನ್ನು ಹೇಳ್ತಾನೆ. ಅದಕ್ಕೆ ನೋಡಿ ಚಂದ್ರನನ್ನು ಹೋಲಿಕೆಯಾಗಿಟ್ಟುಕೊಳ್ತಾನೆ. ಈ ಒಂದು ಪದ್ಯಕ್ಕೆ ಮೂಲ ಪದ್ಯ, ಪ್ರಾಯಶಃ ಮೂಲ ಸ್ಫೂರ್ತಿ ಭೋಜ ಪ್ರಬಂಧದಲ್ಲಿ ಬರ್ತಕ್ಕಂಥ ದೋಷಾಕರೋಪಿ ಕುಟಿಲೋಪಿ ಕಲಂಕಿತೋಪಿ ಮಿತ್ರಾವಸಾನ ಸಮಯೇ ವಿಹಿತೋದಯೋಪಿ ಚಂದ್ರಸ್ತಥಾಪಿ ಹರವಲ್ಲಭತಾಮುಪೈತಿ. ಆ ಚಂದ್ರ ಎಷ್ಟೆಷ್ಟು ದೋಷಗಳಿಗೆ ಆಕರನಾಗಿದ್ದರೂ ದೋಷಾಕರೋಪಿ, ದೋಷ ಅನ್ನೋದಕ್ಕೆ ರಾತ್ರಿ ಅಂತ ಉಂಟು. ದೋಷಾಕರ, ರಜನೀಕರ, ನಿಶಾಕರ, ರಾತ್ರಿಯನ್ನು ಉಂಟು ಮಾಡತಕ್ಕಂಥವನು ಅನ್ನೋ ಅರ್ಥವೂ ಉಂಟು. ಕುಟಿಲೋಪಿ ವಕ್ರ ಚಂದ್ರ, ಕಲಂಕಿತೋಪಿ ಮಧ್ಯೆ ಕಲಂಕ ಇದ್ದರೂ ಕೂಡ, ಮಿತ್ರಾವಸಾನ ಸಮಯ ವಿಹಿತೋದಯೋಪಿ ಸೂರ್ಯ ಮುಳುಗಿದ ಮೇಲೆ ಅವನು ಹುಟ್ಟುತ್ತಾನೆ. ಇನ್ನೊಂದು ದೋಷಕ್ಕೆ ಆಕರನಾಗಿದ್ದರೂ, ಕೊಂಕು ಬುದ್ಧಿಯವನಾಗಿದ್ದರೂ, ಕಳಂಕ ಉಳ್ಳವನಾಗಿದ್ದರೂ, ಗೆಳೆಯ ನಾಶ ಆದಾಗ ವಿಜೃಂಭಿಸುವವನಾಗಿದ್ದರೂ ಕೂಡ ಹರವಲ್ಲಭತಾ ಮುಪೈತಿ, ಶಿವನಿಗೆ ಪ್ರೀತಿಪಾತ್ರನಾಗಿ ಅಲಂಕಾರವಾಗ್ತಾನೆ. ಯಾಕೆ? ಪ್ರೀತಿಪಾತ್ರರಾದಂಥ ಜನರಿಗೆ ಗುಣದೋಷ ವಿಚಾರಣಾ ನ ಸ್ಯಾತ್. ಪ್ರೀತಿ ಇದ್ದವರಿಗೆ ಲೆಕ್ಕ ಇಡೋದಿಲ್ಲ, ಅದೆಲ್ಲ ಮೀರಿಸಿಕೊಂಡು ಹೋಗುತ್ತದೆ ಅಂತ. ಅದು ಕಾಳಿದಾಸ ಹೇಳದ ಭೋಜನಿಗೆ ಅಂತ ಪ್ರಸಿದ್ಧವಾಗಿರತಕ್ಕಂಥ ಭೋಜ ಪ್ರಬಂಧದ ಪದ್ಯ. ಇಲ್ಲಿ ಆ ಭಾವವನ್ನು ತೆಗೆದುಕೊಂಡು ಸಹೃದಯರಿಗೆ ನನ್ನ ಕಾವ್ಯ ಚಂದ್ರನಂತೆ. ದುರ್ಜನರು ಕೆಲವರು ಇರುತ್ತಾರೆ, ವಿರಹಿಣಿಯರು ಮತ್ತು ಕಳ್ಳರು, ಇಂಥವರು. ಅವರಿಗೆ ಬೆಳದಿಂಗಳು ಇಷ್ಟವಾಗೋಲ್ಲ, ನಾವೇನು ಮಾಡೋಣ? ದುಷ್ಟಾಹಿ ಘೋರತರ ವದನದಿಂದ ಸಂದಷ್ಟಮಾಗಿರುತ್ತಿದ್ದೊಡಂ. ದುಷ್ಟಾಹಿ ಭಯಂಕರನಾದ ರಾಹುವಿನಿಂದ ನುಂಗಲ್ಪಡ್ತಾ ಇದ್ರು ಚಂದ್ರ. ದೋಷ ಮಿರ್ದೊಡಂ, ದೋಷ ಇದ್ರು. ನಷ್ಟಕಲೆಯಾದೊಡಂ, ಕೃಷ್ಣ ಪಕ್ಷದಲ್ಲಿ ಒಂದಾದ ಮೇಲೆ ಒಂದು ಕಲೆಗಳು ಹೋಗಿ ಅಮಾವಾಸ್ಯದಲ್ಲಿ ಶೂನ್ಯವಾಗುತ್ತದೆ. ಚಂದ್ರನಂತೆನ್ನ ಕಾವ್ಯದ ರಸಂ, ಚಂದ್ರನಂತೆ ನನ್ನ ಕಾವ್ಯದ ರಸಂ ಸುಮನಸರ್ಗೆ ಇಷ್ಟವಾಗದೆ, ಸಹೃದಯರಿಗೆ ಇಷ್ಟವಾಗದೆ. ಇಲ್ಲಿ ಶ್ಲೇಷ ನೋಡಿ, ದುಷ್ಟ ಅಹಿ ಘೋರತರ ವಿಷವದನದಿಂದ. ದುಷ್ಟ ಅನ್ನುವ ಹಾವಿಂದ ಅಂತಲೂ ಒಂದು ಉಂಟು. ದುಷ್ಟರು ಅನ್ನುವ ಹಾವುಗಳ ವಿಷದ ಮಾತುಗಳಿಂದ, ಅಂದರೆ ಬ್ಯಾಡ್ ಪ್ರಾಪಗೇಷನ್ ಅಂತಾರಲ್ಲ, ಬ್ಯಾಡ್ ಪ್ರಾಪಗ್ಯಾಂಡ. ಭೈರಪ್ಪನವರಿಗೆ ಮುಖ್ಯವಾದಂಥ ಎಷ್ಟೋ ಜನ ವಿಮರ್ಶಕರು ಮಾಡಿದ ವಿಮರ್ಶೆ ಇದ್ದಂತೆ ಅಂತ. ಆ ದುಷ್ಟ ಅಹಿವದನದಿಂದ, ಆ ದುಷ್ಟ ಅಹಿಗಳ ಘೋರ ವಿಷವದನದಿಂದ, ಕೆಟ್ಟವರು ಅನ್ನುವ ಹಾವುಗಳಿಂದ ಅಂತ. ದುಷ್ಟಾಹ ಅಹಯಃ ಅಂತ ಒಂದು, ದುಷ್ಟೋ ಅಹಿಹಿ ಅಂತ ಒಂದು. ಕೆಟ್ಟವರೇ ಅಹಿಗಳು, ದುಷ್ಟಾಯೇವ ಅಹಯಃ, ಕೆಟ್ಟವರೇ ಹಾವುಗಳು ಅಂತ ಒಂದು. ಇನ್ನೊಂದು ಕೆಟ್ಟ ಹಾವು ಅಂತ. ಒಳ್ಳೆ ಹಾವು ಆದಿಶೇಷನಂತೆ ಭೂಮಿಯನ್ನೇ ಹೊತ್ಕೊಂಡಿರ್ತಕ್ಕಂಥದ್ದಿದೆ, ಕೆಟ್ಟ ಹಾವಿದೆ ರಾಹು ಅಂತ ಆ ರೀತಿಯಾಗಿ ಅರ್ಥ. ಸಂದಷ್ಟಮಾಗಿರುತ್ತಿರ್ದೊಡಂ, ಇವರೆಷ್ಟು ತೊಂದರೆ ಕೊಟ್ಟರು. ದೋಷ ಮಿರ್ದೊಡಂ, ದೋಷ ಅಂತಂದರೆ ಚಂದ್ರ ರಾತ್ರಿಯಲ್ಲೇ ಇರ್ತಾನೆ, ಹಾಗಾಗಿ ಅವನು ಸದೋಷ.
ದೋಷಯ ಸಹಿತ ಸದೋಷ. ಇರುಳಿನಿಂದ ಕೂಡಿರ್ತಾನೆ ಅಂತ ದೋಷ. ನನ್ನ ಕಾವ್ಯದಲ್ಲಿ ದೋಷ ಇದ್ದರೂ, ಕೆಟ್ಟ ಜನ ಕೆಟ್ಟ ಪ್ರಚಾರವನ್ನು ಮಾಡಿದರೂ ನಷ್ಟ ಕಲೆಯಾದಳು. ಕೆಲವೊಮ್ಮೆ ಇಲ್ಲಿ ಕೌತುಕ ಕಲಾ ಕೌಶಲ ಅಷ್ಟಾಗಿಲ್ಲದೇ ಇದ್ದರೂ, ಚಂದ್ರನಲ್ಲಿ ಕಲೆಗಳಿಲ್ಲದೇ ಇದ್ದರೂ ಕಾವ್ಯದ ರಸ. ಯಾಕೆಂದರೆ ಚಂದ್ರ ರಸಾಕರ ಅಂತ ಹೇಳ್ತಾರೆ. ಚಂದ್ರ ರಸಮಯನಾದ ಮೂರ್ತಿ. ಜ್ಯೋತಿಷದಲ್ಲಿ ಕೂಡ ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಅವರಿಗೆ ಕಲಾ ಕೌಶಲ ಉಂಟು ಅಂತ. ಚಂದ್ರ ಸರಿಯಾಗಿಲ್ಲದೆ ಇದ್ದರೆ ಅವರಿಗೆ ಚಿತ್ತ ಚಾಂಚಲ್ಯ ಸರಿಯಾಗಿರೋದಿಲ್ಲ ಅಂತ. ಚಂದ್ರ ಎಡವಟ್ಟಾದ ಮನೆಗಳಲ್ಲಿ ಇದ್ದರೆ ಅವರಿಗೆ ಚಂಚಲತೆ ಹೆಚ್ಚು, ಪ್ರಸನ್ನತೆ ಕಡಿಮೆ ಅಂತೆಲ್ಲ ಹಾಗುಂಟು. ಅದನ್ನೆಲ್ಲ ಇವನು ನಚ್ಚಿಕೊಂಡಂಥವನು. ಮತ್ತು ಚಂದ್ರ ರಸದಿಂದ ಎದ್ದು ರಸಮೂರ್ತಿ ಆದವನು ಅಂತೆಲ್ಲ ಉಂಟು. ಕಾವ್ಯದ ರಸಂ ಸುಮನಸರಿಗೆ, ಸುಮನಸ ಅಂದರೆ ದೇವತೆಗಳು ಒಳ್ಳೆಯ ಸಹೃದಯರು ಅಂತಲೂ ಅರ್ಥ ಉಂಟು. ಅವರಿಗೆ ಇಷ್ಟವಾಗದೆ ನನ್ನ ಕಾವ್ಯ ಇಷ್ಟವಾಗಲ್ವ? 1000 ದೋಷ ಇದ್ದರೂ ಮೈ ಮರೆಯುವಂಥ ಗುಣ ಇರಬೇಕು, ಜೀವ ಇರಬೇಕು. ಅದಿದ್ದರೆ ಮಿಕ್ಕಿ ಯಾವ ದೋಷ ಇದ್ದರೆ ಏನು ಪರವಾಗಿಲ್ಲ. ಅಲ್ಲಿ ಆ ದೋಷ ಈ ದೋಷ ಅಂತಾರೆ. ಒಮ್ಮೆ ಪೂಜನೀಯರಾದ ರಂಗನಾಥ್ ಶರ್ಬರನ್ನ ಅದು ಇದು ಕೇಳ್ತಾ ಕನ್ನಡದಲ್ಲಿ ಯಾವ ಕವಿಗಳು ಇಷ್ಟ ಅಂತಂದೆ. ಪಂಪ ಇಷ್ಟವಾಗ್ತಾನೆ ಅಂತಂದರು. ಕುಮಾರವ್ಯಾಸ ಆಹಾ ಅಂತಂತರು. ಅವರು ಉದ್ಗಾರದ ಮೇಲೆ ಉದ್ಗಾರ ಮಾಡಿದ್ರು. ನೀವು ವೈಯಾಕರಣರು, ವ್ಯಾಕರಣ ಅದೊಂದು ಬಿಟ್ಬಿಡಿ, ಅದನ್ನು ಕೇಳಬಾರ್ದು. ಮಿಕ್ಕಂತೆ ಅದೇನ್ರಿ ವ್ಯಾಕರಣದ ತಲೆ ಬೋಳಿಸ್ತು, ಎಷ್ಟು ಒಳ್ಳೆಯ ರಸವತ್ ಕಾವ್ಯ. ಅಂಥ ವೈಯಾಕರಣ ಮೂರ್ಧನ್ಯರಿಗೆ ಕಾವ್ಯದ ಭಾಷೆಯ ಸೊಗಸು ವ್ಯಾಕರಣ ದೃಷ್ಟಿಯಿಂದ ಅಲ್ಲ, ರಸದೃಷ್ಟಿಯಿಂದ ನೋಡಬೇಕು ಅನ್ನುವ ಬಗೆ ಉಂಟಲ್ಲ. ಹಾಗಾಗುತ್ತದೆ ಸಹೃದಯರಿಗೆ. ಮಾಣದಿನ್ನಾವನಾದುಡಂ ಕಷ್ಟಮಂ ಬಗೆಬಮಂ. ಇಷ್ಟೆಲ್ಲ ಹೇಳಿದ ಮೇಲೂ ಅಪಸವ್ಯ ಎತ್ತಿದ್ರೆ ಚೋರಂಕೆ ವಿರಹಿಗಂ ದೃಷ್ಟಾಂತವಾಗಿ ಸಲ್ವಂ. ಅವನು ಕಳ್ಳ ಇದ್ದಂತೆ, ವಿರಹಿ ಇದ್ದಂತೆ. ಕಳ್ಳ ಯಾಕೆ? ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ನೋಡ್ತಾನೆ. ತನ್ನಲ್ಲಿಲ್ಲ, ಕೊರತೆ ಉಂಟು, ಅದನ್ನು ರಾಜಮಾರ್ಗದಲ್ಲಿ ತಿದ್ದುಕೊಳ್ಳದೆ ಅಡ್ಡದಾರಿಯಲ್ಲಿ ತಿದ್ದುಕೊಳ್ಳೋಕೆ ನೋಡ್ತಾನೆ. ಹಾಗಾಗಿ ಅವನು ಕಳ್ಳ, ಅವನು ಕದರ್ಯ, ಕುತ್ಸಿತ. ಮತ್ತೊಬ್ಬ ವಿರಹಿ, ಅವನಿಗೆ ನಿಜವಾಗಿ ರಸವಿರಹವೇ ಉಂಟು, ರಸ ಅವನಿಗೆ ಬೇಡ, ರಸದಿಂದ ದೂರವೇ ಆಗಿರ್ತಾನೆ. ಹಾಗಿರ್ತಕ್ಕಂಥವರು ಧರಾವಲಯದೊಳ್ಳಿ ಜಗತ್ತಿನಲ್ಲಿರ್ತಾನೆ. ಸಂದೇಹ ಮೇನಿದರೊಳು, ಇದರೊಳಗೆ ಯಾವ ಸಂದೇಹವೂ ಇಲ್ಲ. ನಿಜವಾಗಿ ನನ್ನ ಕಾವ್ಯ ಜಾಣರಂ ತಲೆದೂಗಿಸದೆ ನುಡಿದೊಡ ಆಪದ ಕೂಣೆಯಂ ಬರಬಹುದೆಂದು ಸರಸೂಕ್ತಿಯಿಂದ ಗಿರ್ವಾಣಪುರ ನಿಲಯ ಲಕ್ಷ್ಮೀವರಂ ತಾನೇ ಸಂಗೀತ ಸುಕಲಾ ನಿಪುಣನು ವೀಣೆಯಂ ಗಾನವಂ ನುಡಿಸುವಂತದೊಳೆನ್ನ ವಾಣಿಯಂ ಕವಿತೆಯಂ ಪೇಳಿಸಿದನೆಂದು ಕೇಣಮಂ ತೊಡೆದು ಪುರುಡಿಸುವರಂ ಜರೆದು ಕಿವಿದೆರೆದು ಕೇಳುವುದು ಸುಜನರು. ನಾನೆಲ್ಲ ಹೇಳುವುದು ವೀರನಾರಾಯಣನ ಕವಿ ಲಿಪಿಕಾರ ಅಂತ ಕುಮಾರವ್ಯಾಸ ಹೇಳಿದನಲ್ಲ. ದೇಗುಲವೇ ಮಾತಾಡುವಂಥದ್ದೇ ಅಂತ ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾನೆ ಚಾಮರಸ. ಪ್ರತಿಧ್ವನಿ ಬಂದರೆ ದೇವಾಲಯದ ಮುಂದೆ ನಿಂತು ಮಾತಾಡಿದಾಗ ದೇವಾಲಯವೇ ಮಾತಾಡ್ತಾ ಇದೆ ಅನ್ಸುತ್ತೆ. ಇನ್ನೊಬ್ಬ ಹೊರಗಡೆ ನಿಂತು ಮಾತಾಡೋದು. ನಾನು ಸ್ಥಾವರ, ಪರಮಾತ್ಮ ಶಿವ ಮಾತಾಡಿಸ್ತಾನೆ ಜಂಗಮ. ಹೀಗೆ ಭಕ್ತ ಕವಿಗಳಲ್ಲಿ ನಾನಲ್ಲ, ನಾನು ಬರೀ ಲಿಪಿಕಾರ ಅನ್ನುವ ಭಾವ ಉಂಟು. ಅದನ್ನು ಇವನು ಹೇಳ್ಕೊಳ್ತಾನೆ. ನಾನು ಪರಮಾತ್ಮನ ಕೈಯ ವೀಣೆಯಂತೆ, ವೈಣಿಕನ ಕೈಯ ವೀಣೆಯಂತೆ ಅವನು ನುಡಿಸಿದಂತೆ ನಾನು ಹಾಡ್ತೀನಿ ಅಂತ ಹೇಳಿ, ಮತ್ತೆ ಕನ್ನಡಿಗರಿಗೆ ಇದು ಇಷ್ಟವಾಗಲಿ ಅಂತ ಸಹೃದಯರಿಗೆ, ಪೂರ್ವ ಕವಿಗಳಿಗೆ ನಮಸ್ಕಾರ ಮಾಡ್ತಾನೆ. ಆ ನಮಸ್ಕಾರದಿಂದ ಇಂದು ಪದ್ಯ ಆರಂಭ. ಮೊಗಮಾವಲೀಲೆಯಿಂದೆಸೆವುದು ಆ ಭಾವಮಂ ಮಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂ ಸೊಗಯಿಪುದೆ ನನ್ನ ಗನ್ನಡಿ. ಮೊಗಮಾವಲೀಲೆಯಿಂದೆಸೆವುದು ಆ ಭಾವಮಂ ಮಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂ ಸೊಗಯಿಪುದೆರನ್ನ ಗನ್ನಡಿ. ಧರೆಯೊಳಾರಾಜಿಸುವ ಕನ್ನಡ ನುಡಿಗಳ ಬಗೆಯರಿಯದಾವ ಲಕ್ಷಣದಿಂದ ಮುನ್ನ ಕಬ್ಬಗಳನ್ನು ಸುರಿದ ಅದೇ ಲಕ್ಷ್ಯಮಲ್ಲದೆ ಪೆರತೆನಗೆ ಸಲ್ಲದು. ಆವ ಲಕ್ಷಣದಿಂದ ಮುನ್ನ ಕಬ್ಬಗಳನ್ನು ಸುರಿದ ಅದೇ ಲಕ್ಷ್ಯಮಲ್ಲದೆ
ಪೆರತೆನಗೆ ಸಲ್ಲದು. ಅದರಿಂದ ಪೂರ್ವ ಕವಿಗಳಿಗೆ ನಮಿಸಿ ನಾಂ ಕೃತಿವೇಳ್ವೆನು. ಪೂರ್ವ ಕವಿಗಳಿಗೆ ನಮಿಸಿ ನಾಂ ಕೃತಿವೇಳ್ವೆನು. ಒಂದು ಸುಂದರವಾದ ನಿದರ್ಶನ ಅಲಂಕಾರದ ಪದ್ಯ ಇದು. ಮೊಗಮಾವ ಲೀಲೆಯಿಂದೆಸೆವುದು ಆ ಭಾವಮಂ ಮುಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂದ ಸೊಗೈಪುದೆ ರನ್ನಗನ್ನಡಿ. ರನ್ನಗನ್ನಡಿ ರತ್ನಮಯವಾದ ಕನ್ನಡಿ ಅಂದರೆ ರತ್ನ ಫಲಕವನ್ನು ನುಣುಪು ಮಾಡಿ ಬಸರಣವಾಗಿಸಿ ಪಾಲಿಷ್ ಮಾಡಿ ಅದರೊಳಗೆ ನೋಡಿಕೊಂಡ್ರೆ ಅದು ಕಿಲುಬಲ್ಲ, ಎಂದೂ ಕಿಲುಬದೆ ಅದು ಸ್ವಲ್ಪವೂ ಕೂಡ ಮಲಿನವಾಗದೇ ಇರತಕ್ಕಂಥದ್ದು. ಆ ರನ್ನಗನ್ನಡಿ ಎಷ್ಟು ಚೆನ್ನಾಗಿದ್ದರೂ ನಮ್ಮ ಮುಖ ಎಷ್ಟು ಚೆನ್ನವೋ ಅಷ್ಟು ಚೆನ್ನಾಗಿರುತ್ತದೆ ಆ ಪ್ರತಿಬಿಂಬ. ನಮ್ಮ ಮುಖ ಚೆನ್ನಾಗಿಲ್ದಿದ್ರೆ ಕನ್ನಡಿಯಲ್ಲಿ ಆ ಬಿಂಬ ಚೆನ್ನಾಗಿರೋಲ್ಲ. ಹಾಗೆ ನಾನು ರನ್ನಗನ್ನಡಿಯಾದರೂ ನನ್ನ ಕಾವ್ಯ ಬಿಂಬ ಪೂರ್ವ ಕವಿಗಳ ಲಕ್ಷಣ ಯಾವುದಿದೆ ಅದನ್ನು ಒಳಗೊಂಡದ್ದು. ಮೊಗಮಾವ ಲೀಲೆಯಿಂದೆಸೆವುದು ಮುಖ ಇದ್ದಂತೆ ಬಿಂಬ, ಬಿಂಬದಂತೆ ಪ್ರತಿಬಿಂಬ. ಆ ಭಾವಮಂ ಮುಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂ ಸೊಗೆಯುವುದೇ ರನ್ನಗನ್ನಡಿ. ಧರೆಯೊಳ್ ರಾಜಿಸುವ ಕನ್ನಡದ ನುಡಿಗಳ ಬಗೆ, ಕನ್ನಡದ ಮಾತುಗಳ ಬಗೆ, ಲೋಕರೂಢೆಯಾದಂಥ ಮಾತುಗಳ ಬಗ್ಗೆ ಏನುಂಟು ಆವಲಕ್ಷಣದಿಂದ ಮುನ್ನ ಕಬ್ಬಗಳನ್ನು ಉಸುರಿದರ್. ಮುನ್ನ ಕವಿಗಳು ಮಹಾಕವಿಗಳು ಈ ಭಾಷೆಯನ್ನು ಹೇಗೆ ಬಳಸ್ಕೊಂಡ್ರೋ, ಹೇಗೆ ಬೆಳೆಸಿಕೊಂಡ್ರು, ಹೇಗೆ ಉಳಿಸಿಕೊಂಡ್ರು ಆ ರೀತಿ ಹೇಳ್ತೀನಿ. ಅದು ಲಕ್ಷ್ಯ ನನಗೆ ಅಲ್ಲದೆ ಪೆರತೆನಗೆ ಸಲ್ಲದು. ಅಂದರೆ ಪೂರ್ವ ಕವಿಗಳ ರಚನೆಯೇ ನನಗೆ ಮಾದರಿ. ನಾನು ಶಾಸ್ತ್ರಕ್ಕಿಂತ ಪ್ರಯೋಗವನ್ನು ನಚ್ಚುತ್ತೀನಿ, ಅದು ಮಹಾಕವಿ ಪ್ರಯೋಗವನ್ನು ನಚ್ಚುತ್ತೀನಿ, ಪೂರ್ವ ಕವಿವರರ ಪ್ರಯೋಗವನ್ನು ನಚ್ಚುತ್ತೀನಿ. ಅವರು ಭಾಷೆಯನ್ನು, ಶಾಸ್ತ್ರವನ್ನು, ಭಾವವನ್ನು, ಬಗೆಯನ್ನು ಬಳಸಿಕೊಂಡಂತೆ ನಾನು ಮಾಡ್ತೀನಿ, ಬೇರೆ ಇದಲ್ಲ ಅಂತಾನೆ. ಅಂದರೆ ನಾನು ಸ್ವತಂತ್ರವಾದ ಮಾರ್ಗ ಅಂತ ತುಳಿತೀನಿ ಅಂತಿಲ್ಲ. ಕೆಲವ್ರದ್ದಿರ್ತದೆ ದೊಡ್ಡವರು ಹಾಕಿ ಕೊಟ್ಟ ದಾರಿ, ನಾವು ಅದರೊಳಗೆ ನಡೀತೀವಿ ಅಂತ, ಅದು ಬಿಟ್ಟು ಬೇರೆದಲ್ಲ ಅಂತ. ಅದು ಉಂಟಲ್ಲ, ನಾವು ಪೂರ್ವದವರು ಏನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿಕೊಂಡು ಬದುಕ್ತೀವಿ, ಅದರ ವಿಮರ್ಶೆ ನಮಗಿಲ್ಲ, ದೊಡ್ಡದು ಅಂತ ಭಾವಿಸಿದ್ದೀವಿ, ಅದರೊಳಗೆ ನಾವು ಧನ್ಯರಾಗಿದ್ದೀವಿ ಅಂತ ಸಾಂಪ್ರದಾಯಿಕವಾದ ಪಾಠವನ್ನು ಹಾಗೆ ಉಳಿಸ್ಕೊಳ್ತೀವಿ ಅಂತ. ಅದು ಒಂದು ಒಳ್ಳೆಯ ಶಿಸ್ತು, ಅದು ಒಂದು ಸೊಗಸು. ಮತ್ತು ಅದರೊಳಗಿರ್ತಕ್ಕಂಥ ಶ್ರದ್ಧೆ ದೊಡ್ಡದಾದದ್ದು ಅನ್ನುವ ಭಾವ ಉಂಟು. ಅದನ್ನು ಅವನು ಹೇಳ್ತಾನೆ. ನಾನು ಮುರಾರೆ ತೃತೀಯ ಪಂಥ ಅಂತಂತಾರೆ, ಒಂದು ಹೊಸ ದಾರಿ ಹುಡ್ಕೊಳ್ತೀನಿ, ಕವಿಕುಲಾದೃಷ್ಟ ಅಂತ. ಕವಿಕುಲ ಎಲ್ಲೂ ನೋಡದೇ ಇರತಕ್ಕಂಥ ದಾರಿ ಆ ಥರದ್ದು ಅಂತ ಅಲ್ಲ ಅಂತ. ಒಂದಷ್ಟು ಬೆಳೆಯುವ ಯಾವುದೇ ವಿದ್ಯೆಗೆ, ಯಾವುದೇ ಕಲೆಗೆ ನಿಲುಗಡೆಯೂ ಬೇಕು. ಅಂದರೆ ಒಂದಷ್ಟು ಜನ ಒಂದು ಸ್ವಲ್ಪ ಕಾಲವಾದರೂ ಒಂದು ದಾರಿಯಲ್ಲಿ ನಡೆದರೆ ಅದಕ್ಕೊಂದು ಗಟ್ಟಿತನ ಬರುತ್ತದೆ. ಅದರ ಸಾಧ್ಯತೆ ಅಸಾಧ್ಯತೆಗಳು, ಅದರ ಬಲ ದೌರ್ಬಲ್ಯಗಳು ಕಾಣುತ್ತವೆ. ದಿನದಿನವೂ ಒಬ್ಬೊಬ್ಬರೊಂದು ದಾರಿನಲ್ಲಿ ಓಡ್ತಾ ಇದ್ರೆ ಹೇಗೆ? ಒಂದು ಕಾಲದಾರಿಯಾದರೂ ಆಗಬೇಕು ಅಂತಂದರೆ ಒಂದು 10 ಜನವಾದರೂ ಒಂದು ವರ್ಷ ಅಲ್ಲಿ ಓಡಾಡಬೇಕು, ಆಗ ತಾನೇ ಜಾಡು ಮೂಡುವುದು. ಹಾಗಲ್ಲದೆ ದಿನದಿನೇ ಒಬ್ಬೊಬ್ಬರು ಒಂದೊಂದು ಕಡೆ ಓಡ್ತಾ ಇದ್ದರೆ ಎಲ್ಲಿಯೂ ಹೆಜ್ಜೆ ಮೂಡೋದಿಲ್ಲ, ಅವರು ನಡೆದದ್ದು ಗೊತ್ತಾಗೋದಿಲ್ಲ. ಕಲ್ಪನೆಗಳಿಗೆ ಎಷ್ಟು ಸ್ವತಂತ್ರತೆ ಬೇಕು ಅಂದರೂ ಒಂದು ಕಟ್ಟು ಅನ್ನೋದು ಬೇಕು. ಆ ಕಟ್ಟು ನಮಗೆ ಇಕ್ಕಟ್ಟನ್ನು ತರತಕ್ಕಂಥದ್ದಲ್ಲ, ಅದು ದಿಕ್ಕಿಟ್ಟು ಹೋಗದಂತೆ ಕಾಪಾಡೋದಕ್ಕೆ ಬೇಕಾಗಿರುವುದು ಅಂತ. ಇದು ಲಕ್ಷ್ಮೀಶನಂಥ ಕವಿಗಳ ದಾರಿ. ಈ ಮೂಲಕವಾಗಿ ಭಾಷೆ ಉಳಿಯುತ್ತದೆ. ಟಿ.ಎಸ್. ಎಲಿಯಟ್ ಹೇಳ್ತಾನೆ, ಒಂದು ಭಾಷೆ, ಆ ಭಾಷೆಯ ರಚನಾಕಾರರು ಎಷ್ಟು ಸ್ವಾತಂತ್ರ್ಯವನ್ನು ಪಡೆದರೂ ಒಂದಿಷ್ಟಾದರೂ ಅದರೊಳಗೆ ಶಿಷ್ಟತೆಯನ್ನು ಉಳಿಸಿಕೊಳ್ಳದೇ ಇದ್ದರೆ ಎಷ್ಟೋ ಸಾಹಿತ್ಯ ಓದೋಕ್ಕೆ ಆಗದಂತೆ, ಅರ್ಥವಾಗದಂತೆ ಹೊರಟೋಗುತ್ತೆ ಅಂತ. ಸಂಸ್ಕೃತ ಪಾಣಿನಿಯನ್ನು ಒಪ್ಪಿದ್ರಿಂದ ಆದ ಲಾಭ ಎಷ್ಟು ದೊಡ್ಡದು ಅಂತ ನಾವು ನೋಡ್ತೀವಿ. ಹಾಗೆ ಕರ್ನಾಟಕ ಸಂಗೀತವೋ ಹಿಂದೂಸ್ತಾನಿ ಸಂಗೀತವೋ ಒಂದಷ್ಟು ಕ್ರಮವನ್ನು ಒಪ್ಪಿದ್ರಿಂದ ತಾನಸೇನನ ಚೀಜು ಇವತ್ತು ನಮಗೆ ಹೊಸ್ತು ದಿಕ್ಕಾಪಾಲಾಗಿದೆ, ಅಡ್ಡಾದಿಡ್ಡಿಯಾಗಿದೆ, ಅರ್ಥವಾಗೋಲ್ಲ ಅಂತೇನೂ ಆಗಿಲ್ಲ. ತ್ಯಾಗರಾಜರಲ್ಲಿ, ಅದಕ್ಕೆ ಹಿಂದೆ ಇದ್ದಂಥ ಊತ್ತುಕಾಡು ವೆಂಕಟಕವಿ ಇಂಥವರ ರಚನೆಗಳು ಕೂಡ ಗೇಯ ಸೌಭಾಗ್ಯ ನಮಗೆ ತೊಂದರೆಯಾಗಿಲ್ಲ. ಪುರಂದರದಾಸರಂಥವರ ರಚನೆಗಳು ನಮಗೆ ಅರ್ಥವಾಗದ್ದು ಅಂತ ಅನಿಸಿಲ್ಲ. ಅದಕ್ಕೆ ಕಾರಣ ಒಂದಿಷ್ಟು ಆಚರಣೆ ಮಾಡಿದ್ದು. ನಿಲುಗಡೆ ಬೇಕು, ಒಂದಿಷ್ಟು ಕಾಲ ಅಲ್ಲಿ ನಿಂತುಕೊಳ್ಳಬೇಕು. ಮಳೆ ಬಂದು ಇಂಗುವುದಕ್ಕೆ ಒಂದಿಷ್ಟು ಜಾಗ ಇಲ್ಲದೆ ಎಲ್ಲ ಚರಂಡಿಗೆ ಹರಿದ್ರೆ ಕಡೆಗೆ ಅಷ್ಟು ಕುಡಿಯಲಾಗದ ನೀರಾಗುತ್ತದೆ, ಅಷ್ಟೇ, ಇನ್ನೇನು ಇಲ್ಲ. ಇಂಗುವುದಕ್ಕೆ ನೆಲ ಅಲ್ಲಲ್ಲಿ ಬಿಡತಿ ಇರಬೇಕು, ಕಾಂಕ್ರೀಟ್ ಕಾಡ ಆಗಬಾರ್ದು, ಬಂಡೆಗಳ ನೆಲೆ ಆಗಬಾರ್ದು. ಹಾಗೆ ಅಲ್ಲಲ್ಲಿ ಇಂಗಬೇಕು ಅಂದರೆ ನಿಲುಗಡೆ ಬೇಕು. ಇದು ಕವಿಯ ಇಂಗಿತವಾದದ್ದು. ನವೀನತೆ, ಹೊಸತನ ಅವೆಲ್ಲ ಬೇಕು. ಆದರೆ ಹೊಸತನವನ್ನು
ನಿಜವಾಗಿ ತೋರ್ಪಡಿಸೋಕ್ಕಾಗದೇ ಇದ್ದವರು ಹಳತನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಸಾಕು. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ನನಗೆ ಹೇಳ್ತಾ ಇದ್ರು, ನೀನು ನೋಡು ತುಂಬ ಹೊಸದು ಅಂತ ಹೇಳ್ಬಿಟ್ಟಿದನು ಇರೋರನ್ನೆಲ್ಲ ಆಕ್ಷೇಪ ಮಾಡ್ತೀಯ, ಏನೋ ಅವ್ರು ಕಲ್ತ್ಕೊಂಡಿದ್ದು ಸರಿಯಾಗಿ ಮಾಡ್ತಾ ಇದ್ದಾರಲ್ಲ, ಅಂಗಶುದ್ಧ ಇದೆಯಲ್ಲ, ಅದಕ್ಕೆ ಗೌರವ ಕೊಡು, ಅದಕ್ಕೆ ನೀನು ಒಪ್ಪಿಕೋ ಅಂತಂದಿದ್ರು. ಬಹಳ ನಿಜವಾದ ಮಾತು ಅಂತ ನನಗನ್ಸುತ್ತದೆ. ಒಂದು ಮಟ್ಟಕ್ಕೆ ಆ ವ್ಯವಸ್ಥೆ ಅನ್ನುವುದು ಬೇಕು. BGL ಸ್ವಾಮಿಯವರು ಹೇಳ್ತಾ ಇದ್ರು, ಈ ಕಾಲದ ಚಿತ್ರಕಾರರು ಬಿಡಿಪ್ಪ, ಕಲ್ಪನೆಯಿಂದ ಏನೂ ಬರೀತಾರೆ, ಒಂದು ಎಲೆಯನ್ನು ಎಲೆಯಂತೆ ಬರೋಲ್ಲ, ಒಂದು ಹೂವನ್ನು ಹೂವಂತೆ ಬರೆಯೋಲ್ಲ ಅಂತ. ರೀಪ್ರೊಡ್ಯೂಸಿಂಗ್ ಫೇತ್ಫುಲಿ ಅದಕ್ಕೂ ತನ್ನದೇ ಆದ ಗುಣ ಇದೆ. ಇದ್ದದ್ದನ್ನು ಇದ್ದಂತೆ ಹಾಡದ ಮೇಲೆ ಸಂಗತಿ ಹೊಸ ಸಂಗತಿ. ಮನೋಧರ್ಮ ಎಷ್ಟು ಜಾಸ್ತಿ ಇದೆ ಅಂದರೆ ಯಾವುದೂ ನಿಲ್ಲೋದಿಲ್ಲ ಅಂತಾದರೆ ಅದು ಮನೋಧರ್ಮವಾ ಮನೋ ಅಧರ್ಮವಾ ಗೊತ್ತಾಗೋದಿಲ್ಲ. ಮತ್ತೆ ನಾವು ಎಷ್ಟನ್ನೋ ಕಾಪಾಡೋದಕ್ಕೆ ಒಂದು ಕಡೆಗೆ ಒದ್ದಾಡ್ತಾ ಇರ್ತೀವಿ. ಹಾಗಿದ್ದಾಗ ಇಂಥ ವ್ಯವಸ್ಥೆಗಳನ್ನು ಕಾಪಾಡೋ ಕಡೆಗೆ ಯಾಕೆ ಹೋಗ್ತಾ ಇಲ್ಲ? ಇವತ್ತು ದೇಶಕ್ಕೆ ಜಗತ್ತಿಗೆ ಹಿತವಾಗತಕ್ಕಂಥ ಎಷ್ಟೋ ವ್ಯವಸ್ಥೆಗಳು ಉಳಿದಿರೋದು ಸೋಕಾಳ್ ಕಂದಾಚಾರದ ನೈಷ್ಠಿಕವಾದ ನೆಲೆಯಿಂದ. ಅದನ್ನು ಕಟ್ಟಳೆಯಿಂದ ಉಳಿಸ್ಕೊಳ್ಳೋದ್ರಿಂದ ಎಷ್ಟೋ ಉಳಿದಿವೆ. ಪೆದ್ದೋ ಹೆಡ್ಡೋ ಗೊತ್ತಿಲ್ಲ, ಆದರೂ ಕೆಲವು ಉಳಿಯಬೇಕು ಅನ್ನೋದ್ರಿಂದ ಬಂದಿದೆ, ಇಲ್ಲದೇ ನಿಲ್ತಾ ಇರಲಿಲ್ಲ. ಈ ದೃಷ್ಟಿಯಿಂದ ಎಲ್ಲ ನೋಡಿದರೆ ಅನುಕರಣೆಗೆ, ವ್ಯವಸ್ಥಾ ಸ್ಥಾಪನೆಗೆ, ಕನ್ಸರ್ವೇಟಿಸಮ್ಗೆ ಬೆಲೆ ಇದೆ. ಆದರೆ ನನ್ನಂಥವ್ರ ಇಂಗಿತ ಕ್ರಿಟಿಕಲ್ ಕನ್ಸರ್ವೇಟಿಸಮ್ ಬೇಕು ಅಂತ. ಉಳಿಸೋಣ ಹಳೆಯದು, ಅದರೊಳಗೆ ಒಳಿತು ಯಾವುದು ಕೆಡಕೆ ಯಾವುದು ಅಂತ ಸವಿಮರ್ಶವಾಗಿ ಪ್ರಾಚೀನವನ್ನು ಇಟ್ಕೊಳ್ಳೋಣ ಅನ್ನುವಂಥದ್ದಷ್ಟೇ. ಲಕ್ಷ್ಮೀಶನಲ್ಲಿ ಸವಿಮರ್ಶ ಸ್ವಲ್ಪ ಕಡಿಮೆ, ಅದೇ ಅವನ ಕೊರತೆ. ಅವನ ಬಲ ಯಾವುದೋ ಅಲ್ಲಿಯೇ ದೌರ್ಬಲ್ಯವೂ ಇರುತ್ತದೆ. ದಿ ಸ್ಟ್ರಾಂಗೆಸ್ಟ್ ಲಿಂಕ್ ಈಸ್ ದಿ ವೀಕೆಸ್ಟ್ ಒನ್ ಆಲ್ಸೋ ಅಂತೀವಲ್ಲ, ಆ ಥರ ಇದೆ. ಅದರಿಂದ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇದನ್ನು ಆಚರಣೆ ಮಾಡಿಕೊಂಡು ಬಂದ ಪೂರ್ವ ಕವಿಗಳಿಗೆ ನಾನು ಕೃತಜ್ಞತೆಯನ್ನು ತೋರಿಸ್ತೀನಿ ಅಂತ ಹೇಳಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ. ಅವನಿಗೇನು ಸಂಕೋಚ ಇಲ್ಲ, ಬಿರುದು ಬಾವಲಿ ಎಲ್ಲ ಹೇಳ್ಕೊಳ್ತಾನೆ. ಕುಮಾರವ್ಯಾಸನಿಗೆ ಯಾವ ಬಿರುದೂ ಇಲ್ಲ, ಇವನಿಗೆಲ್ಲ ಉಂಟು. ವಿದ್ವತ್ಸಭಾವಲಯಮರಿಯ ವಿರಚಿಸಿದಂ ಭರದ್ವಾಜ ಗೋತ್ರಭವನ್ ಅಣ್ಣಮಾಂಕನ ಸುತ. ವಿದ್ವತ್ಸಭಾವಲಯಮರಿಯ ವಿರಚಿಸಿದಂ ಭರದ್ವಾಜ ಗೋತ್ರಭವನ್ ಅಣ್ಣಮಾಂಕನ ಸುತ. ಲಸದ್ವಿನುತ ಕರ್ನಾಟಕ ವಿಚೈತ್ರವನಚೂತ ಲಕ್ಷ್ಮೀಶನೆಂಬರುವನು. ಲಸದ್ವಿನುತ ಕರ್ನಾಟಕ ವಿಚೈತ್ರವನಚೂತ ಲಕ್ಷ್ಮೀಶನೆಂಬರುವನು. ಹೃದ್ವನಜದೊಳ್ ದೇವಪುರದ ಲಕ್ಷ್ಮೀಶನ ಪದದ್ವಯವನಾವಗಂ ಧ್ಯಾನಿಸುವರ ಅಡಿಗಳು ಸದ್ವಿನಯದಿಂ ಭಜಿಪ ಬಲ್ಪಿಂದ. ಹೃದ್ವನಜದೊಳ್ ದೇವಪುರದ ಲಕ್ಷ್ಮೀಶನ ಪದದ್ವಯವನಾವಗಂ ಧ್ಯಾನಿಸುವರ ಅಡಿಗಳು ಸದ್ವಿನಯದಿಂ ಭಜಿಪ ಬಲ್ಪಿಂದ. ವಿಮಲ ಜೈಮಿನಿ ಭಾರತದ ಕಥೆಯನು, ವಿಮಲ ಜೈಮಿನಿ ಭಾರತದ ಕಥೆಯನು. ವಿದ್ವತ್ಸಭಾವಲಯ ಮರಿಯ ವಿರಚಿಸಿದನು
ಭರದ್ವಾಜ ಗೋತ್ರ ಭವನ್ ಅಣ್ಣಮಾಂಕನ ಸುತ ಲಸದ್ವಿನುತ ಕರ್ನಾಟ ಕವಿ ಚೈತ್ರವನಚೂತ ಲಕ್ಷ್ಮೀಶನೆಂಬರುವನು ವಿರಚಿಸಿದವು. ಇಲ್ಲಿ ಮತ್ತೆ ನೋಡಿ ದ್ವ ಅನ್ನುವ ಪ್ರಾಸ, ದಕಾರೋತ್ತರ ವಕಾರ. ವಿದ್ವತ್ ಸಭಾವಲಯ ಮರಿಯ ವಿರಚಿಸಿದಂ ಭರದ್ವಾಜ ಗೋತ್ರಂ. ಖಂಡಪ್ರಾಸವನ್ನು, ಆ ಬಿಗಿಯನ್ನು ಜಿಗಿಯನ್ನು ತರ್ತಾನೆ. ವಿದ್ವತ್ ಸಭೆಯು ಮೆಚ್ಚುವಂತೆ ಭರದ್ವಾಜ ಗೋತ್ರೋದ್ಭವನಾದ ಅಣ್ಣಮಾಂಕ. ಅಣ್ಣಮಾಂಕ ಅನ್ನೋದಕ್ಕೆ ಪಾಠಾಂತರ ಅಣ್ಣಯಾಂಕ ಅಂತಲೂ ಇದೆ. ಅದು ಹೆಚ್ಚು ಉತ್ತಮ ಅಂತ ನನಗನ್ನಿಸುತ್ತದೆ. ಕಾರಣ, ಯಾರು ಗಂಡಸರು ಅಣ್ಣಮ್ಮ ಅಂತ ಇಟ್ಕೊಳ್ಳೋದಿಲ್ಲ. ಅದು ಅನ್ನಮ ಅಂತ ಇರಬಹುದು. ಅದು ಆಂಧ್ರ ಪ್ರದೇಶದ ಕಡೆ ಇಟ್ಕೊಳ್ತಾರೆ. ಆ ಅಪ್ಪಟ ಕನ್ನಡದ ನೆಲೆಗಳು. ಅದು ಸುರಪುರವಾಗಲಿ ದೇವನೂರಾಗಲಿ ಅಲ್ಲಿ ತೆಲುಗಿನ ಸಂಪರ್ಕವೇ ಇಲ್ಲ. ಅನ್ನಮಾಚಾರ್ಯ ಅಂತೆಲ್ಲ ಅಂತೀವಲ್ಲ, ಆ ಥರ ಅನ್ನಮ ಅನ್ನುವುದು ಇಲ್ಲ. ಅನ್ನಂ ಭಟ್ಟ ಇವೆಲ್ಲ ಆಂಧ್ರ ಪ್ರದೇಶದ ಕಡೆಯಿಂದ ಬರ್ತಕ್ಕಂಥದ್ದು. ಹೀಗಾಗಿ ಅಣ್ಣಯ್ಯ ಅಂತಿರಬಹುದು. ಈತನ ತಂದೆ ಹೆಸರು ಅಣ್ಣಯ್ಯ. ಅಣ್ಣಯಾಂಕ, ಅಣ್ಣಯ್ಯ ಅನ್ನುವ ಅಂಕ ಹೆಸರನ್ನು ಪಡೆದವನು ಅಂತ. ಈ ಅಂಕ ಅನ್ನೋದು ಹೆಸರಿನ ಭಾಗವಲ್ಲ. ರಾಘವ ಅನ್ನೋದಷ್ಟೇ ಅವನ ಹೆಸರು. ರಾಘವಾಂಕ ಅಂತ ಆಗಿಬಿಟ್ಟಿದೆ. ರಾಘವ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ನಮ್ಮ ಎಂ ವಿ ಸೀತಾರಾಮಯ್ಯನವರ ಕಾವ್ಯನಾಮ ರಾಘವ. ಅವರ ಅಂತ ಅವ್ರ ಬಗ್ಗೆ ತಿಳಿದವ್ರಿಗೆ ಅನಿಸ್ಬೋದೇ ಹೊರತು, ಅಥವಾ ಟಿ ಜಿ ರಾಘವ ಅಂತ ಕಥೆಗಾರರೊಬ್ಬರು ನನ್ನ ಗುರುವರ್ಗದಲ್ಲಿದ್ದರು ಅಂತ ಅವರ ಅಂತ ಕೇಳಬಹುದು. ಆದರೆ ವಸ್ತುತಃ ಈ ಹೆಸರುಗಳಲ್ಲಿ ಉಪಪದಗಳು ಯಾವುದಿವೆ, ಉತ್ತರ ಪದಗಳು ಯಾವುದು ಬರ್ತವೆ, ಪ್ರಿಫಿಕ್ಸಸ್ಸು ಸಫಿಕ್ಸಸ್ಸು, ಆ ಸಫಿಕ್ಸಸ್ಸು ನಮಗೆ ಅವಿನಾಭಾವವಾಗಿ ತೋರ್ಬಿಡುತ್ತೆ. ಆಂಧ್ರ ಪ್ರದೇಶದಲ್ಲಂತೂ ತಿಕ್ಕನ ಸೋಮಯಾಜಿ, ನನ್ನಯ್ಯ ಭಟ್ಟಾರಕ ಈ ಥರ ಮಹಾಕವಿಗಳ ಪಂಕ್ತಿಗೆ ಸೇರತಕ್ಕಂಥವನು ಅಲ್ಲಸಾನಿ ಪೆದ್ದನ. ಆಂಧ್ರ ಕವಿತಾ ಪಿತಾಮಹ ಅಂತ ಹೆಸರು ಪಡೆದವನು. ಅವನ ಕಾವ್ಯ ಸ್ವರೋಚಿಷ ಮನುಸಂಭವದಲ್ಲಿ ಪ್ರವರ ಅಂತ ಒಬ್ಬ ಬ್ರಾಹ್ಮಣನ ಕಥೆಯಿಂದ ಆರಂಭವಾಗುತ್ತದೆ. ಆತಡು ಶಶಾಂಕ ಮಕರಾಂಕ ಮನೋಹರ ರೂಪ ಅಂತೆಲ್ಲ ತಗೊಂಡು ಬಂದಾಗ ಪ್ರವರಾಕ್ಷುಡು ಅಲೇಖ್ಯ ತನೂ ವಿಲಾಸುಡುನ್ ಅಂತ ಅವನು ಬರೀತಾನೆ. ಪ್ರವರಾಕ್ಷುಡು ಅಲೇಖ್ಯ ತನೂ ವಿಲಾಸುಡನ್. ಅವನನ್ನು ಪೇಂಟಿಂಗಲ್ಲಿ ತಂದಿಡೋಕ್ಕೆ ಸಾಗೋದಿಲ್ಲ, ಯಾವ ಬ್ರಷ್ಗೂ ಸಿಗದೆ ಇರತಕ್ಕಂಥ ಸೌಂದರ್ಯ. ಅಲೇಖ್ಯ ತನೂ ವಿಲಾಸ ಅವನು ಅಂತ. ಅಲ್ಲಿ ಪ್ರವರಾಖ್ಯ ಅಂದರೆ ಪ್ರವರ ಎನ್ನುವ ಆಖ್ಯ ಹೆಸರನ್ನು ಹೊಂದವನು ಅಂತ. ಅರೆ, ಇಡೀ ಆಂಧ್ರ ಪ್ರದೇಶದಲ್ಲಿ ಕೇಳಿ, ವಾಡು ಪ್ರವರಾಕ್ಷುಡಂಟಿ ವಾಡು ಅಂತಂತಾರೆ. ಅವನು ಮಹಾ ಸಂಯಮಿ ಅಂತಂದರೆ ಪ್ರವರಾಖ್ಯ ಅಂತ. ಪ್ರವರಾಖ್ಯ ಅಂದರೆ ಪ್ರವರ ಅನ್ನುವ ಹೆಸರಿನವನು ಅಂತ. ಪ್ರವರ ಅನ್ನುವ ಹೆಸರು ಪ್ರವರ ಅನ್ನುವನ ಹೆಸರಲ್ಲ, ಪ್ರವರ ಅಷ್ಟೇ ಅವನ ಹೆಸರು. ಆದರೆ ರಾಘವಾಂಕ ಇದ್ದಂತೆ ಈ ಅಣ್ಣಯ್ಯಾಂಕ ಆಗಿದೆ. ಏನು ತೊಂದರೆ ಇಲ್ಲ. ಅದು ನಮಗೆ ಭ್ರಮೆಯನ್ನು ಉಂಟು ಮಾಡಿಬಿಡುತ್ತೆ ಕೆಲವು ಬಾರಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರು ನನ್ನ ಸ್ನೇಹಿತರು ಯಾವುದೋ ಒಂದು ಪಾತ್ರವನ್ನು ಅಮುಕ ಶರ್ಮ ಅಂತ ಮಾಡಿದರು. ನಾನು ಹೇಳಿದ್ದೆ, ಅಮುಕ ಅಂತ ಆಗೋಲ್ಲ, ಅಮುಕ ಗೋತ್ರೀಯ, ಸೋಣ್ಸೋ ಗೋತ್ರೀಯ ಅಂತ, ಸೋಣ್ಸೋ ಶರ್ಮ ಅಂತ ಹೆಸರು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಇದರೊಳಗೆಲ್ಲ ಅಮುಕ ಗೋತ್ರೋದ್ಭವಸ್ಯ ಅಂತ, ಸೋಣ್ಸೋ ಗೋತ್ರದವನು ಅಂತ ನಿಮಗೆ ಬೇಕಾಗಿರೋದು ಕಾಶ್ಯಪ ಗೋತ್ರವೋ ಅತ್ರೇಯ ಗೋತ್ರವೋ ಸೇರಿಸ್ಕೊಳ್ಳಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಬೇರೆ ಯಾವುದಾದ್ರು ಹೆಸರಿಟ್ಟುಕೊಳ್ಬೇಕು ಅಂತೇನೋ ಹೇಳಿದ್ದೆ. ಇವೆಲ್ಲ ಕೆಲವೊಮ್ಮೆ ಬರ್ತಕ್ಕಂಥ ಶಬ್ದಗಳು ಭ್ರಮೆಯನ್ನು ಕಲ್ಪಿಸುತ್ತವೆ ಅನ್ನೋದಕ್ಕಷ್ಟೇ ಬಂತು. ಈ ಅಣ್ಣಯಾಂಕನ, ಅಣ್ಣಯ್ಯ ಅನ್ನುವವನ ಮಗನಾಗಿ ಸದ್ವಿನುತ, ಸಜ್ಜನರಿಂದ ವಿನುತನಾದ ಕರ್ನಾಟ ಕವಿಚೂತ ವನಚೈತ್ರನೋ, ಕರ್ನಾಟ ಕವಿಚೈತ್ರ ವನಚೂತನೋ ಅವನು ಲಕ್ಷ್ಮೀಶನೆಂಬೊರ್ವನು. ಹೃದ್ವನಜದುಳ್, ತನ್ನ ಹೃದಯ ಕಮಲದಲ್ಲಿ, ವನಜ, ವನ ಅಂದರೆ ಜಲ, ನೀರಿನಲ್ಲಿ ಹುಟ್ಟಿದ್ದು ಆ ಕಮಲ. ಅಲ್ಲಿ ದೇವಪುರ ಲಕ್ಷ್ಮೀರಮಣನನ್ನು, ಲಕ್ಷ್ಮೀಶನನ್ನು, ಅವನ ಪದದ್ವಯವನ್ನು, ಪಾದ ಪದ್ಮಗಳನ್ನು ಧ್ಯಾನಿಸ್ತಾ ಸದ್ವಿನಯದಿಂದ ಅವನು ಎಷ್ಟು ಕಡೆಗೆ ಆ ಪ್ರಾಸಕ್ಕಾಗಿ ಸಂಧಿಗಳನ್ನು ಯಾವ ಥರ ಮಾಡ್ಕೊಂಡು ಬಂದಿದ್ದಾನೆ ನೋಡಿ. ಜಸ್ತು ಸಂಧಿಗಳನ್ನು ಹೇಗೆ ಮಾಡ್ಕೊಂಡು ಬಂದಿದ್ದಾನೆ. ವಿದ್ವತ್ ಸಭಾವಲಯ, ಸದ್ವಿನುತ, ಸದ್ವಿನಯ, ಹೃದ್ವನಜ, ಈ ಥರ ಎಲ್ಲ ತೆಗೆದುಕೊಂಡು ದಾಕ್ ವಾವತ್ತರೋ ಪದಗಳು ಯಾವುದೂ ಇಲ್ಲ, ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಇಂಥದ್ದೆಲ್ಲ ಅವನು ರೆಡಿಮೇಡ್ ಸಾಮಗ್ರಿಯನ್ನು ತನ್ನ ಅಂತರಂಗದಲ್ಲಿ ಇಟ್ಕೊಳ್ತಾನೆ. ಅವರಡಿಗಳಂ ಸದ್ವಿನದಿಂ ಭಜಿಪ ಬಲ್ಪಿಂದ ವಿಮಲ ಜೈಮಿನಿ ಭಾರತದ ಕಥೆಯನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ಕೇಳಬೇಕು ಅಂತ ಹೇಳಿ ಇದರೊಳಗೆ ಷಟ್ಪದಿಗಳ ಪ್ರಯೋಗವನ್ನು ಮಾಡಿದ್ದೀನಿ. ಷಟ್ಪದಿಗಳ ಗಾನವನ್ನು ಕೇಳಿ ಅಂತ ಕೊನೆಯ ಪದ್ಯವನ್ನು ಹೇಳ್ತಾನೆ.
ವರವರ್ಣದಿಂದ ಶೋಭಿತಮಾಗಿ ರೂಪ ವಿಸ್ತರದಿಂದ ಚೆಲ್ವಾಗಿ ಮಧುರತರ ನವರಸೋದರ ಭರಿತದಿಂದ ವಿಲಸಿತಮಾಗಿ ಸುಮನೋನುರಾಗದಿಂ ಪ್ರಚುರಮಾಗಿ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ನಿರುತ ಮಂಜುಳರವದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳೆಡೆ ಬಿಡದೆ ಝೇಂಕರಿಸದಿರ್ಪುವೇಗೆ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳೆಡೆ ಬಿಡದೆ ಝೇಂಕರಿಸದಿರ್ಪುವೆ ಬಂದು ನೆರೆದ ವಿದ್ವತ್ಸಭಾ ನೀರೇರುಗಾಕರದೊಳು ಬಂದು ನೆರೆದ ವಿದ್ವತ್ಸಭಾ ನೀರೇರುಗಾಕರದೊಳು ವರವರ್ಣದಿಂದ ಶೋಭಿತಮಾಗಿ ರೂಪ ವಿಸ್ತರದಿಂದ ಚಲ್ವಾಗಿ ಮಧುರತರ ನವರಸೋದರ ಭರಿತದಿಂದ ವಿಲಸಿತಮಾಗಿ ಸುಮನೋನುರಾಗದಿಂ ಪ್ರಚುರಮಾಗಿ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳೆಡೆ ಬಿಡದೆ ಝೇಂಕರಿಸದಿರ್ಪುವೆ ಬಂದು ನೆರೆದ ವಿದ್ವತ್ಸಭ ನೀರೇರು ಹಾಕರದೊಳು ಷಟ್ಪದಿಗಳೆಡೆ ಬಿಡದೆ ಝೇಂಕರಿಸದಿರ್ಪುವೆ ಬಂದು ನೆರೆದ ವಿದ್ವತ್ಸಭಾ ನೀರೇರು ಹಾಕರದೊಳು. ಇದೊಂದು ಸಮಾಸೂಕ್ತಿ ಅಲಂಕಾರ ಭರಿತವಾದ ಪದ್ಯ. ಸಮಾಸೂಕ್ತಿಯಲ್ಲಿ ವಿಶೇಷಣಗಳು ಶ್ಲಿಷ್ಟವಾಗಿರುತ್ತವೆ. ಶ್ಲೇಷದಿಂದ ಪ್ರಕೃತ ಅಪ್ರಕೃತ ಎರಡಕ್ಕೂ ಕೂಡ ಸಮನ್ವಿತವಾಗುವ ಹಾಗೆ ಇರುತ್ತವೆ ಅಂತ. ಇಲ್ಲಿ ದುಂಬಿಗೂ ಅನ್ವಯಿಸುತ್ತದೆ ವಿಶೇಷಣ, ಅಂದರೆ ಷಟ್ಪದಿ ದುಂಬಿ. ಇನ್ನೊಂದು ಷಟ್ಪದಿ ಪದ್ಯಕ್ಕೂ ವಿಶೇಷಣವಾಗುವಂಥ ರೀತಿಯಲ್ಲಿ ಮಾಡ್ತಾನೆ. ವರವರ್ಣದಿಂದ ಶೋಭಿತಮಾಗಿ, ಮೊದಲು ದುಂಬಿಗೆ ಹೊಳಹೊಳೆಯತಕ್ಕಂಥ ಬಣ್ಣ ಇರ್ತದೆ. ಅದರ ಒಂದು ಸ್ವರ್ಣಾರುಣವಾದ ಕಾಂತಿ, ಉಜ್ವಲವಾದ ಕಾಂತಿ, ನೀಲಿ, ಹಸರು, ಬಂಗಾರದ ಬಣ್ಣ, ಕಾಳ್ಗಪ್ಪು, ಕೆಲವೊಮ್ಮೆ ಕಂದುಗೆಂಪು, ಇವೆಲ್ಲ ಸೇರಿ ಆ ದುಂಬಿಯ ಬಣ್ಣ ತುಂಬ ಅದ್ಭುತವಾದ ಇಂದ್ರಚಾಪ ರಮಣೀಯತೆಯನ್ನು ತಂದುಕೊಡುತ್ತದೆ. ಅದು ವರವರ್ಣ ಶೋಭಿತಮಾಗಿ, ರೂಪ ವಿಸ್ತಾರದಿಂದ ಚೆಲ್ವಾಗಿ, ತುಂಬ ಆಕರ್ಷಕವಾದ ರೂಪ ಅದು. ಆ 6 ಕಾಲುಗಳು ಅದೆಷ್ಟು ಪ್ರಮಾಣಬದ್ಧವಾಗಿ 6 ದೆಕ್ಕುಗಳಲ್ಲಿ ಹರಡಿಕೊಂಡು ಒಳ್ಳೆ ಬೆನ್ಸಿನ್ ರಿಂಗ್ ಸ್ಟ್ರಕ್ಚರ್ ತರಹ ಕಾಣಿಸ್ತಕ್ಕಂಥದ್ದು ಆ ಷಟ್ಪದಿಯ ಪಾದವಿನ್ಯಾಸ ಅಂದರೆ ಭ್ರಮರದ್ದು. ಮಧುರತರ ನವರಸೋದರದಿಂದ ವಿಲಸಿತಮಾಗಿ, ಅದರ ಹೊಟ್ಟೆಯಲ್ಲಿರ್ತಕ್ಕಂಥದ್ದೆಲ್ಲ ಬಹಳ ಮಧುಮಧುರವಾದ ಬಗೆಯ ಹೂಗಳ ಬಂಡು, ಅಂದರೆ ಜೇನು. ಒಂದಲ್ಲ ಎರಡಲ್ಲ, ಎಷ್ಟು ಬಗೆಯ ಹೂಗಳ ಮಕರಂದ ಸಾರವತ್ತಾದ ಜೀವ ಸಂಪತ್ತಿಯೇ ಅದರ ಉದರದಲ್ಲಿ ನೆಲೆಸಿರುತ್ತದೆ. ಇನ್ನು ಸುಮನೋನುರಾಗದಿಂ ಪ್ರಚುರಮಾಗಿ, ಸುಮನಸ್ ಹೂಗಳು, ಅದರಲ್ಲಿ ಪ್ರೀತಿ, ಹೂಗಳಿಗೆ ಇದಕ್ಕೆ ಪರಾಗಸ್ಪರ್ಶ ಮಾಡಿಕೊಡುವಂಥ ಅನುಕೂಲ ಇದೆ ಅಂತ ಪ್ರೀತಿ ಉಂಟು. ಅದಕ್ಕಾಗಿ ಮಕರಂದದ ಕರವನ್ನು ಕೊಡ್ತಾ ಇರ್ತವೆ. ಹೀಗೆ ಹೂಗಳಲ್ಲಿ ಅಮಿತವಾದ ಬಾಂಧವ್ಯ, ಹೂಗಳಿಗೆ ಇದರ ಮೇಲೆ ಬಹಳ ಘನಿಷ್ಠವಾದ ಪ್ರೀತಿ, ಇವೆಲ್ಲ ಇರತಕ್ಕಂಥದ್ದು. ಪ್ರಚುರಮಾಗಿ ಎಲ್ಲ ಕಡೆ ಓಡಾಡುತ್ತದೆ, ಭ್ರಮರ ಚಂಚಲವಾಗಿ ಸರ್ವತ್ರ ಸಂಚಾರ ಮಾಡ್ತಾ ಇರ್ತದೆ. ಮತ್ತು ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ, ಅದರ ಝಂಕಾರ ಗುಂಜಾರವ ಎಷ್ಟು ಮನೋಹರವಾದದ್ದು. ಹೀಗೆ ಇರ್ತಕ್ಕಂಥ ಷಟ್ಪದಿಗಳು, ದುಂಬಿಗಳು ವಿದ್ವತ್ಸಭಾ ನೀರೇರು ಹಾಕರದಳು. ವಿದ್ವತ್ಸಭೆ, ವಿದ್ವಾಂಸರ ಸಭೆ ಎನ್ನುವ ಸರೋವರದಲ್ಲಿ ಝೇಂಕರಿಸಿ ಗುನುಗುಣಿಸದೇ ಇರ್ತೀಯ, ಅವರ ಮುಖ ಕಮಲಗಳಲ್ಲಿ ನನ್ನ ಷಟ್ಪದಿಗಳು ಗುನುಗಾಡದೇ ಇರುತ್ತವ್ಯಾ ಅಂಥೇಳಿ ಅದನ್ನು ಸತ್ಯ ಮಾಡಿ ತೋರಿಸಿದೆ ಕನ್ನಡ ಜನತೆ. ಈ 300-400 ವರ್ಷಗಳಲ್ಲಿ ಎಷ್ಟು ಕೋಟಿ ಜನ, ಎಷ್ಟು ಸಾವಿರ ಪದ್ಯಗಳನ್ನು ಬಾಯಿಪಾಠ ಮಾಡಿ ಹೇಳಿಕೊಂಡು, ಹಾಡಿಕೊಂಡು, ಹೇಳಿಸಿಕೊಂಡು, ಬಾಯಿ ಚಪ್ಪಡಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ನಿದರ್ಶನ. ಇನ್ನು ಕಾವ್ಯವಾಗಿ ಷಟ್ಪದಿ ಪದ್ಯಬಂಧವಾಗಿ ನೋಡಿದರೆ ವರವರ್ಣದಿಂದ ಶೋಭಿತಮಾಗಿ, ಸೊಗಸಾದ ಅಕ್ಷರ ಮೈತ್ರಿ, ಶಬ್ದಶಯ್ಯೆ ಅದು ಉಂಟು. ರೂಪ ವಿಸ್ತಾರದಿಂದ ಚೆಲ್ವಾಗಿ, ಮತ್ತು ಅದರೊಳಗೆ ಸಮತ್ವ ಉಂಟು.
ಪ್ರಮಾಣ ಬದ್ಧತೆ ಉಂಟು ಷಟ್ಪದಿಯಲ್ಲಿ. ಏನೋ ಅಲಂಕಾರ ಮಾಡೋಕ್ಕೋಗಿ ಏನೋ ಆಗೋದಲ್ಲ, ಹೇಗೋ ಆರಂಭಿಸಿ ಹೇಗೋ ಮುಗೀತಕ್ಕಂಥದ್ದಲ್ಲ, ಪ್ರಮಾಣ ಬದ್ಧತೆ ಉಂಟು. ಮತ್ತು ಮಧುರತರ ನವರಸೋದರ ಭರಿತದಿಂದ 9 ರಸಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಎಡೆಯಲ್ಲಿ ಎಲ್ಲ ರಸಗಳನ್ನು ತಂದಿದ್ದಾನೆ. ಅದನ್ನೆಲ್ಲ ಲೆಕ್ಕ ಇಟ್ಟುಕೊಂಡು ಯಾವ ಶಾನುಭೋಗರ ಹತ್ರ ಕೂಡ ಒಪ್ಪಿಸ್ಬೋದು, ಯಾವ ಆಡಿಟರ್ ಅಕೌಂಟೆಂಟ್ ಜನರಲ್ ಹತ್ರ ಕೂಡ ಒಪ್ಪಿಸ್ಬೋದು. ಆ ಒಂದು ಮೆಟಿಕ್ಯುಲಸ್ನೆಸ್ ಅದೇ ಇವನ ಮಿತಿಯೂ ಕೂಡ ಹೌದು. ಇನ್ನು ಸುಮನೋನು ರಾಗದಿಂದ ಒಳ್ಳೆಯ ಮನಸ್ಸಿನವರು ಈ ಕಾವ್ಯವನ್ನು ಇಷ್ಟಪಡ್ತಾರೆ ಅಂದ್ಬಿಟ್ಟಿದ್ದಾನೆ. ಎಚ್ಚರಿಕೆ, ನಮಗಿಷ್ಟ ಇಲ್ಲ ಅಂದರೆ ಕೆಟ್ಟ ಮನಸ್ಸಿನವರು ಆಗ್ತೀರಾ ಅಂತ. ಇನ್ನು ನಾದಮಯತ್ವ, ಶಬ್ದಾಲಂಕಾರ, ಝಂಕಾರ ತುಂಬ ಉಂಟು. ಹಾಗಾಗಿ ಮಂಜುಳ ಶಬ್ದದಿಂದ ಪದ ಪದ್ಧತಿಯಿಂದ ಇಂಪಾಗಿ ಈ ಷಟ್ಪದಿಗಳು, ಈ ವಾರ್ಧಕ ಷಟ್ಪದಿಗಳು ಪ್ರಬುದ್ಧವಾದ ಷಟ್ಪದಿಗಳು, ಪ್ರವೃದ್ಧವಾದ ಷಟ್ಪದಿಗಳು ಇವು ವಿದ್ವತ್ ಸಭೆ ಎನ್ನುವ ಸರೋಜಗಳಲ್ಲಿ, ಸರೋರುಹಗಳಲ್ಲಿ, ಸರೋವರಗಳಲ್ಲಿ ವಿಲಾಸ ಮಾಡ್ತಾ ಇರಲಿ ಅನ್ನೋ ಮೂಲಕವಾಗಿ ನಾವು ನಾಂದಿ ಸಂಧಿಯನ್ನು ಮುಗಿಸಿದ್ದೀವಿ. ನಾಳೆಯಿಂದ ಧರ್ಮರಾಜನ ಹತ್ರಕ್ಕೆ ಹೋಗೋಣ. ಅವನು ಧರ್ಮಶ್ರವಣದ ಬೋರ್ ಮಾಡೋಲ್ಲ, ಭಯ ಬೇಡ.